ಪರಿಸರ ಶಾಸ್ತ್ರದ ಬಗ್ಗೆ ತಿಳಿಯೋಣ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಎನ್ವಿರಾನ್ಮೆಂಟ್, ನಮ್ಮ ಪರಿಸರ. ಎನ್ವಿರಾನ್ ಎಂಬ ಪದ ಫ್ರೆಂಚ್ ಪದದಿಂದ ಬಂದಿದೆ. ನೋಡಿ, ಫ್ರೆಂಚ್ ಪದ ನೋಡಿ, ಗಮನಿಸಿ. ಎನ್ವಿರಾನ್ ಎಂಬುದು ಫ್ರೆಂಚ್ ಪದ, ಅಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ, ಅವರ್ ಸರೌಂಡಿಂಗ್ ಅಂತ. ಸೊ ಅದನ್ನು ಗಮನಿಸಿ ಎಲ್ಲರೂ. ಎನ್ವಿರಾನ್ಮೆಂಟ್ ಎಂಬುದು ಫ್ರೆಂಚ್ ಪದದಿಂದ ಬಂದಿದೆ. ಎನ್ವಿರಾನ್ ಅಂದರೆ ಅವರ್ ಸರೌಂಡಿಂಗ್ಸ್ ಅಂತ, ಅದು ಮೊದಲನೇದು. ಸೊ ನಮ್ಮ ಪರಿಸರ ಏನು? ನಮ್ಮ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಹೇಳಿ? ನೈಸರ್ಗಿಕ ಪರಿಸರ ಇದೆ, ಅಂದರೆ ಗಾಳಿ, ನೀರು, ಭೂಮಿ, ಮಣ್ಣು, ಇದೆಲ್ಲ ನೈಸರ್ಗಿಕ ಪರಿಸರ, ನ್ಯಾಚುರಲ್ ಎನ್ವೈರನ್ಮೆಂಟ್. ಅದೇ ರೀತಿ ನಮ್ಮ ಸುತ್ತಮುತ್ತ ನಾವು ಮಾನವ ನಿರ್ಮಿತ ಸೋಷಲ್ ಕಲ್ಚರಲ್ ಎನ್ವೈರನ್ಮೆಂಟ್ ಕೂಡ ಇದೆ, ಮಾನವ ನಿರ್ಮಿತ ಪರಿಸರ ಕೂಡ ಇದೆ. ಇವಾಗ ನಾವು ಮನೆಗಳು ಕಟ್ಕೊಂಡಿದ್ದೀವಿ, ಕೃಷಿ ಮಾಡ್ತಾ ಇದ್ದೀವಿ, ಕರೆಕ್ಟಾ? ಸ್ಕೂಲು ಕಾಲೇಜ್ಗಳನ್ನ ಕಟ್ಸ್ಕೊಂಡಿದ್ದೀವಿ, ಅದೆಲ್ಲ ನಾವು ಮಾಡ್ಕೊಂಡಿರೋಂಥದ್ದು, ಅದು ನಮ್ಮ ಪರಿಸರ ಕೂಡ ಆಗುತ್ತೆ. ಅದು ಮ್ಯಾನ್ ಮೇಡ್ ಎನ್ವೈರನ್ಮೆಂಟ್ ಅಥವಾ ಸೋಷಲ್ ಅಥವಾ ಕಲ್ಚರಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರ ಅಥವಾ ಮಾನವ ನಿರ್ಮಿತ ಪರಿಸರ ಅಂತೇಳಿ ಕರಿತೀವಿ. ಹಾಗೆ ನ್ಯಾಚುರಲ್ ಎನ್ವೈರನ್ಮೆಂಟಲ್ಲಿ ಬಯೋಟಿಕ್, ಎಬಿಯೋಟಿಕ್, ಜೈವಿಕ ಮತ್ತು ಅಜೈವಿಕ ಅಂಶಗಳು ಕಂಡುಬರುತ್ತೆ, ಹೌದಲ್ವಾ? ನ್ಯಾಚುರಲ್ ಅಂದರೆ ಏನು? ಗಿಡ ಮರಗಳು ಇದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ಹಂಗಲ್ಲದೆ ಗಾಳಿ, ನೀರು, ಬೆಳಕು ಅವೆಲ್ಲ ನಮ್ಮ ಪರಿಸರದಲ್ಲಿದೆ. ಅದನ್ನು ನಾವು ಬಯೋಟಿಕ್ ಮತ್ತು ಎಬಿಯೋಟಿಕ್ ಅಂತೇಳಿ ಉಚ್ಚಾರಣೆ ಮಾಡಬೇಕು. ಬಯೋಟಿಕ್ ಅಂದರೆ ಜೈವಿಕ, ಎಬಿಯೋಟಿಕ್ ಅಂದರೆ ಅಜೈವಿಕ. ನಾನು ಕನ್ನಡದಲ್ಲೂ ಸಹ ಸ್ಲೈಡ್ಸ್ ಇದೆ, ಇಲ್ಲಿ ಮುಂದಕ್ಕೆ ತಾವು ಗಮನಿಸಿ. ಮುಖ್ಯವಾಗಿ ನಾವು ಪರಿಸರ ಶಾಸ್ತ್ರ ಹೇಳಬೇಕಾದ್ರೆ ತುಂಬ ಜಾಸ್ತಿ ನಾವು ಸೈನ್ಸ್, ಎಸ್ಪೆಷಲಿ ಬಯಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಬಯೋ ಅಂದರೆ ಜೀವಿಗಳ ಬಗ್ಗೆ ಏನು ಅಧ್ಯಯನ ಮಾಡ್ತೀವಿ ಅದನ್ನು ಬಯಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಲೈಫ್. ಬಯೋ ಅಂದ್ರೇನು? ಲೈಫ್ ಅಂತ ಸ್ನೇಹಿತರೆ. ಬಯೋ ಈ ಮೊದಲನೇ ಪದದ ಅರ್ಥ ಲೈಫ್, ಲೈಫ್, ಲೈಫ್ ಅಂಥೇಳಿ ಬಯೋ ಅಂದರೆ. ಸೊ ಅಂದರೆ ಎಲ್ಲ ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಬಯಾಲಜಿ ಅಂತ ಕರಿತೀವಿ. ಲಾಜಿ ಅಂದ್ರೇನು? ಸ್ಟಡಿ. ಲಾಜಿ ಅಂದರೆ ಸ್ಟಡಿ. ನಾವು ಕೇಳ್ಕೊಳ್ಳಿ ಒಂದು ನಿಮಿಷ. ಬಯಾಲಜಿ ಅಂದ್ರೇನು? ಸೊ ನಾವು ಯಾವ ರೀತಿ ಜಾಗ್ರಫಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಎನ್ವೈರನ್ಮೆಂಟ್ ಕೂಡ ಬರುತ್ತೆ ಸ್ನೇಹಿತರೆ. ನೀವು ಕೋರ್ಸ್ನಲ್ಲಿ ಸಂಪೂರ್ಣವಾಗಿ ಪ್ರಥಮ ತರಗತಿಯಿಂದ ಬರುತ್ತೆ. ನೀವು ಇಲ್ಲಿ ಅರ್ಧ ಮಾಡಿದ್ರು ಯೂಟ್ಯೂಬಲ್ಲಿ ಇನ್ನು ಅರ್ಧ ಅಲ್ಲಿ ಮಾಡ್ತಾರಾ? ಇಲ್ಲ, ಯೂಟ್ಯೂಬಲ್ಲಿ ಏನು ಮಾಡಿದ್ದೀವಿ ಅದಲ್ಲದೆ ಇನ್ನೂ ಹೆಚ್ಚಿನ ತರಗತಿ ಆ್ಯಪ್ನಲ್ಲಿ ನಾವು ಲೈವ್ ಕ್ಲಾಸಸ್ಸಲ್ಲಿ ಮಾಡ್ತೀವಿ ಸ್ನೇಹಿತರೆ. ಸೊ ಬಯೋ ಅಂದರೆ ಲೈಫ್, ಎಲ್ಲ ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಬಯಾಲಜಿ ಅಂತ ಕರಿತೀವಿ. ಸೊ ಬಯಾಲಜಿನಲ್ಲಿ ಮುಖ್ಯವಾಗಿ 3 ಭಾಗಗಳು: ಬಾಟ್ನಿ, ಝುವಾಲಜಿ ಮತ್ತು ಮೈಕ್ರೋಬಯಾಲಜಿ. ಇಲ್ಲಿ ನೋಡಿ, ಇದೆಲ್ಲ ಕೇಳಿರ್ತಾರೆ ಎಲ್ಲರೂ. ಬಾಟ್ನಿ ಅಂದರೆ ಗಿಡಗಳ ಬಗ್ಗೆ, ಎಲ್ಲ ಸಸ್ಯಗಳ ಬಗ್ಗೆ, ಕರೆಕ್ಟ್? ಆಫ್ ಫ್ಲೋರಾ, ಸ್ಟಡಿ ಆಫ್ ಆಲ್ ಟೈಪ್ಸ್ ಆಫ್ ಫ್ಲೋರಾ, ಗಿಡಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಬಾಟ್ನಿ ಅಂತ ಕರಿತೀವಿ, ಕರೆಕ್ಟಾ? ಸಸ್ಯಗಳ ಬಗ್ಗೆ. ಹೂ ಇಸ್ ದ ಫಾದರ್ ಆಫ್ ಬಾಟ್ನಿ? ಥಿಯೋಫ್ರಾಸ್ಟಸ್. ಥಿಯೋಫ್ರಾಸ್ಟಸ್ ಅನ್ನೋದು ಅರಿಸ್ಟಾಟಲ್ ಅವ್ರ ಸ್ಟೂಡೆಂಟ್. ಇವರು ಗಿಡಗಳ ಬಗ್ಗೆ ತುಂಬ ಅಧ್ಯಯನ ಮಾಡ್ತಾರೆ ಸ್ನೇಹಿತರೆ, ಅದಕ್ಕೆ ಇವ್ರನ್ನ ಫಾದರ್ ಆಫ್ ಬಾಟ್ನಿ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ. ಹಾಗೆ ಝುವಾಲಜಿ. ಝುವಾಲಜಿ ಅಂದ್ರೇನು? ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಝುವಾಲಜಿ ಅಂತ ಕರಿತೀವಿ. ಝೂ ನಾವು ಕಟ್ಕೊಳ್ಳಿ. ಝುವಾಲಜಿ ಇಸ್ ಎ ಸ್ಟಡಿ ಆಫ್ ಅನಿಮಲ್ಸ್, ಫೌನಾ, ಪ್ರಾಣಿಗಳ ಬಗ್ಗೆ. ಫೌನಾ, ಅನಿಮಲ್ಸ್ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಝುವಾಲಜಿ ಅಂತ ಕರಿತೀವಿ. ಹೂ ಇಸ್ ದ ಫಾದರ್ ಆಫ್ ಝುವಾಲಜಿ ಅಂತ ಕೇಳಿದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ಇಸ್ ದ ಫಾದರ್ ಆಫ್ ಝುವಾಲಜಿ. ಸೊ ಅದನ್ನು ಅವ್ರ ಚಿತ್ರ ಕೂಡ ಕೊಟ್ಟಿದ್ದೀನಿ. ಸೊ ಥಿಯೋಫ್ರಾಸ್ಟಸ್ ಅರಿಸ್ಟಾಟಲ್ ಅವರ ಸ್ಟೂಡೆಂಟ್ ಆಯ್ತಾ? ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಮೈಕ್ರೋಬಯಾಲಜಿ ಅಂತ ಇನ್ನೊಂದು ಭಾಗ ಇದೆ ಸ್ನೇಹಿತರೆ. ಮೈಕ್ರೋಬಯಾಲಜಿನಲ್ಲಿ ನಾವು ಸ್ಟಡಿ ಅಬೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಅದನ್ನು ಸ್ಟಡಿ ಮಾಡೋದನ್ನ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಸೊ ಹೂ ಇಸ್ ದ ಫಾದರ್ ಆಫ್ ಮೈಕ್ರೋಬಯಾಲಜಿ? ಆಂಟೋನಿ ವ್ಯಾನ್ ಲ್ಯೂವೆನ್ಹುಕ್ ಅಂತೇಳಿ. ಇವರೇ ಮೈಕ್ರೋಸ್ಕೋಪ್ನ ಮೊದಲು ಕಂಡುಹಿಡಿದಿದ್ದು ಮತ್ತು ಮೈಕ್ರೋಸ್ಕೋಪ್ನ ಅಭಿವೃದ್ಧಿಪಡಿಸಿದ್ದು ಕೂಡ ಇವರೇ. ಸೊ ಮೈಕ್ರೋಬಯಾಲಜಿ ಮೊದಲು ಶುರು ಮಾಡಿದಂಥ ಮುಖ್ಯ ವ್ಯಕ್ತಿಗಳಲ್ಲಿ ಇವರು ಕೂಡ. ಇವರು ತುಂಬ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಇವ್ರನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಆಂಟೋನಿ ವ್ಯಾನ್ ಲ್ಯೂವೆನ್ಹುಕ್ ಅಂತೇಳಿ ಡಚ್ನ ಬಯಾಲಜಿಸ್ಟ್ ಸ್ನೇಹಿತರೆ ಅವರು. ಓಕೆ, ಡಚ್ನ ವಿಜ್ಞಾನಿ. ಸೊ ನೋಡಿ, ಮತ್ತೆ ಅದರ ವಿವರಣೆ ಇನ್ನೂ ಹೆಚ್ಚಾಗಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಬಯಾಲಜಿನಲ್ಲಿ ಮುಖ್ಯವಾಗಿ ನಾನು ಹೇಳಿದ ಬಾಟ್ನಿ, ಝುವಾಲಜಿ, ಮೈಕ್ರೋಬಯಾಲಜಿ. ಬಾಟ್ನಿ ಒಳಗೆ ನೋಡಿ, ಬಾಟ್ನಿ ಏನು? ಸ್ಟಡಿ ಆಫ್ ಪ್ಲಾಂಟ್ಸ್ ಹೇಳಿದ್ದೀನಿ ನಾನು, ಗಿಡಗಳ ಬಗ್ಗೆ ಅಧ್ಯಯನ. ಅದರೊಳಗೆ ಎಷ್ಟೋ ಭಾಗಗಳಿದೆ. ಮೈಕಾಲಜಿ, ಪ್ಯಾಲಿಯೋಬಾಟನಿ,
ಹಾರ್ಟಿಕಲ್ಚರ್, ಬಯಾಲಜಿ, ಎಥ್ನೋಬಾಟ್ನಿ, ಅಗ್ರೋನಮಿ. ಅಂದರೆ ಮೈಕಾಲಜಿ ಸ್ಟಡಿ ಆಫ್ ಫಂಗೈ ಸ್ಟಡಿ ಮಾಡೋದನ್ನು ಮೈಕಾಲಜಿ ಅಂತ ಕರೀತೀವಿ. ಪ್ಯಾಲಿಯೋಬಾಟ್ನಿ ಅಂದರೆ ಏನ್ಷಿಯಂಟ್ ಪ್ಲಾಂಟ್ಸ್, ನಮ್ಮ ಭೂಮಿಯ ಮೇಲೆ ಹಿಂದೆ ಇದ್ದಂಥ ಗಿಡಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಪ್ಯಾಲಿಯೋಬಾಟ್ನಿ ಅಂತ ಕರೀತೀವಿ. ಹಾರ್ಟಿಕಲ್ಚರ್ ಅಂದರೆ ಹಣ್ಣು ಹಂಪಲು ತರಕಾರಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಮತ್ತು ವ್ಯವಸಾಯ ಮಾಡೋದನ್ನು ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಬ್ರಯೋಫೈಟ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಇದರಲ್ಲಿ ಬ್ರಯೋಫೈಟ್ಸ್ ಅಂದರೆ ಹಾರ್ನ್ವಾರ್ಡ್ಸ್, ಮಾಸಸ್ ಮತ್ತು ಲೈಕನ್ಸ್ ಮತ್ತು ಲಿವರ್ ವಾರ್ಡ್ಸ್ ಅಂತ ಕರಿತೀವಿ. ಅವುಗಳೆಲ್ಲ ಬ್ರಯೋಫೈಟ್ಸ್ಗಳು. ಸೊ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ಗಳು ಇವೆಲ್ಲ ಬ್ರಯಾಲಜಿ. ಎಥ್ನೋಬಾಟ್ನಿ ಅಂದರೆ ನಮ್ಮ ಸುತ್ತಮುತ್ತಲ ಗಿಡಗಳನ್ನ ನಾವು ನಮ್ಮ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಸಂಪ್ರದಾಯದಲ್ಲಿ ಮತ್ತು ಆಚಾರ ವಿಚಾರಗಳಲ್ಲಿ ಮತ್ತು ಆರೋಗ್ಯಕ್ಕೆ ಆಹಾರವಾಗಿ ಯಾವ ರೀತಿ ಬಳಸ್ತೀವಿ ಅಂತ. ಕರೆಕ್ಟಾ? ಗಿಡಗಳನ್ನ ನಾವು ಯಾವ ರೀತಿ ಆಹಾರವಾಗಿ ಬಳಸ್ತೀವಿ, ಔಷಧಿಯಾಗಿ ಬಳಸ್ತೀವಿ, ಕರೆಕ್ಟಾ, ನಮ್ಮ ಪೂಜೆ ಪುರಸ್ಕಾರಗಳಲ್ಲಿ ಬಳಸ್ತೀವಿ, ಅದನ್ನು ನಾವು ಎಥ್ನೋಬಾಟ್ನಿ ಅಂತ ಕರಿತೀವಿ. ಅದಕ್ಕೆ ನಾನು ಆಯುರ್ವೇದ ಅಂತ ಒಂದು ವರ್ಡ್ ಹಾಕಿದ್ದೀನಿ ನೋಡಿ. ಆಯುರ್ವೇದ ಕರೆಕ್ಟಾ? ಎಷ್ಟೊಂದು ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನ ನಾವು ಬಳಸ್ತೀವಿ ಇವತ್ತಿನ ದಿವಸ, ಗಿಡಮೂಲಿಕೆಗಳನ್ನ. ಅದು ಎಥ್ನೋಬಾಟ್ನಿ ಅಂತ ಕರಿತೀವಿ. ಅಗ್ರೋನಮಿ ಅಂದರೆ ರಿಲೇಟೆಡ್ ಟು ಅಗ್ರಿಕಲ್ಚರ್. ಯಾವ ರೀತಿ ನಾವು ಅಗ್ರೋ ಅಂದರೆ ಸಾಯಿಲ್ ಅಂತ, ಯಾವ ರೀತಿ ನಾವು ಬೆಳೆಗಳನ್ನ ಬೆಳಿಬೋದು, ಕೃಷಿ ಮಾಡ್ಬೋದು, ಅದರಿಂದ ನಮಗೆ ಆಹಾರ ಮತ್ತು ಜಾನುವಾರುಗಳಿಗೆ ಮೇವು ಯಾವ ರೀತಿ ಉತ್ಪಾದನೆ ಮಾಡ್ಬೋದು, ಅವೆಲ್ಲ ಅಗ್ರಿಕಲ್ಚರಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಬಾಟ್ನಿಗೆ ಸಂಬಂಧಪಟ್ಟಿದ್ದು. ಹಂಗೆ ಝುವಾಲಜಿಗೆ ಸಂಬಂಧಪಟ್ಟಿದ್ದು ನೋಡಿ, ಸ್ಟಡಿ ಆಫ್ ಅನಿಮಲ್ಸ್ ಅಲ್ಲಿ ನೋಡಿ ಎಂಟೊಮಾಲಜಿ ಅಂತ ಬರುತ್ತೆ. ಎಂಟೊಮಾಲಜಿ ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಕೇಳ್ತಾರೆ ಎಕ್ಸಾಂಪಲ್, ಎಂಟೊಮಾಲಜಿ ಏನಕ್ಕೆ ಯೂಸ್ ಮಾಡಿದ್ರೆ ಇನ್ಸೆಕ್ಟ್ಸ್. ಇಕ್ತಿಯಾಲಜಿ ಇಸ್ ರಿಲೇಟೆಡ್ ಟು ಫಿಶ್ನ ಸ್ಟಡಿ ಮಾಡೋದನ್ನ ಇಕ್ತಿಯಾಲಜಿ ಅಂತ ಕರಿತೀವಿ. ಆರ್ನಿಥಾಲಜಿ ಅಂದರೆ ಬರ್ಡ್ಸ್, ಪಕ್ಷಿಗಳ ಬಗ್ಗೆ ಅಧ್ಯಯನಕ್ಕೆ ಆರ್ನಿಥಾಲಜಿ. ಅರ್ಪಿಟಾಲಜಿ ಆಂಫಿಬಿಯನ್ಸ್ ಮತ್ತು ರೆಪ್ಟೈಲ್ಸ್ ಅಧ್ಯಯನಕ್ಕೆ ಅರ್ಪಿಟಾಲಜಿ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ. ಅಂದರೆ ಹಾವು, ಮೊಸಳೆ, ಕರೆಕ್ಟಾಗಿ ಲಿಸರ್ಡ್ಸ್, ಅವುಗಳನ್ನ ನೋಡಿರ್ತಾರಲ್ಲ, ಅವುಗಳನ್ನ ಅಧ್ಯಯನ ಮಾಡೋದನ್ನು ನಾವು ಕಪ್ಪೆಗಳು, ಅದನ್ನೆಲ್ಲ ಅಧ್ಯಯನ ಮಾಡೋದನ್ನ ಅರ್ಪಿಟಾಲಜಿ ಅಂತ ಕರಿತೀವಿ. ಆಂಫಿಬಿಯನ್ಸ್ ಮತ್ತು ರೆಪ್ಟೈಲ್ಸ್. ಅನಾಟಮಿ ಇಸ್ ರಿಲೇಟೆಡ್ ಟು ಹ್ಯೂಮನ್ ಬಾಡಿ ಸ್ಟ್ರಕ್ಚರ್ ಬಗ್ಗೆ. ಓಕೆ. ಹಾಗೆ ಫಿಸಿಯಾಲಜಿ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಅದು ಬೇಸಿಕಲಿ ಅನಿಮಲ್ ಬಾಡಿ ಫಂಕ್ಷನ್ಸ್, ನಮ್ಮ ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ದೈಹಿಕ ನಿರ್ವಹಣೆ ಯಾವ ರೀತಿ ಇರುತ್ತೆ ಅದನ್ನು ಫಿಸಿಯಾಲಜಿ ಅಂತ ಕರಿತೀವಿ. ಇದೆಲ್ಲ ಝುವಾಲಜಿಗೆ ಸಂಬಂಧಪಟ್ಟಂಥ ಟಾಪಿಕ್ಸ್. ಹಾಗೆ ಮೈಕ್ರೋಬಯಾಲಜಿನಲ್ಲಿ ನೋಡಿ ಎಷ್ಟು ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ. ಬ್ಯಾಕ್ಟೀರಿಯಾಲಜಿ ಅಂತಿದೆ, ಬ್ಯಾಕ್ಟೀರಿಯಾಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ ಇದರಲ್ಲಿ. ಮೈಕಾಲಜಿ ಅಗೇನ್ ಫಂಗೈಸ್ ಬಗ್ಗೆ. ಪ್ರೋಟೋಝುವಾಲಜಿನಲ್ಲಿ ಪ್ರೋಟೋಝೋನ್ಸ್ ಬಗ್ಗೆ. ಪ್ರೋಟೋಝೋನ್ಸ್ ಆರ್ ಬೇಸಿಕಲಿ ಯೂನಿಸೆಲ್ಯುಲರ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್, ಪ್ರೋಟೋಝೋನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಲೈಕ್ ಅಮೀಬಾ ಆಗಿರ್ಬೋದು, ಕರೆಕ್ಟಾ, ಡೈನೋಫ್ಲಾಗ್ಲೇಟ್ಸ್ ಆಗಿರ್ಬೋದು, ಅವುಗಳ ಬಗ್ಗೆ ನಾವು ಪ್ರೋಟೋಝೋನ್ಸ್ ಅಂತ ಕರಿತೀವಿ. ಅವುಗಳನ್ನ ಸ್ಟಡಿ ಮಾಡ್ತೀವಿ. ಸೊ ಆಲ್ಗೆಗಳನ್ನ ಸ್ಟಡಿ ಮಾಡೋದನ್ನ ಫೈಕಾಲಜಿ ಅಂತ ಕರಿತೀವಿ. ಹಂಗೆ ನೆಮೆಟೋಡ್ಸ್ನ ಸ್ಟಡಿ ಮಾಡೋದನ್ನ ನೆಮೆಟಾಲಜಿ ಅಂತ ಕರಿತೀವಿ. ಆಯಿತಾ? ಹಾಗೆ ಇಮ್ಯುನಾಲಜಿ ಸ್ಟಡಿ ಆಫ್ ಇಮ್ಯುನಿಟಿ, ಹೌ ಅವರ್ ಬಾಡಿ ರಿಯಾಕ್ಟ್ಸ್ ಟು ಎಕ್ಸ್ಟರ್ನಲ್ ಏಜೆಂಟ್ಸ್ ಲೈಕ್ ಬ್ಯಾಕ್ಟೀರಿಯಾ, ಪ್ಯಾಥೋಜನ್ಸ್ಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ನಮ್ಮ ಬಾಡಿ, ಅದನ್ನು ಇಮ್ಯುನಾಲಜಿ ಅಂತ ಕರಿತೀವಿ. ಈ ರೀತಿ ನಮ್ಮ ಹಲವಾರು ಮೈಕ್ರೋಬಯಾಲಜಿ ಟಾಪಿಕ್ಸ್ಗಳು ಏನೇನು ಬರ್ತವೆ. ಸುಮ್ಮನೆ ನಾನು ಎನ್ವೈರನ್ಮೆಂಟ್ ಅಂತ ಹೇಳ್ತಾ ಇಲ್ಲ, ಅದರ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನಾನು. ಬಾಟ್ನಿ ಅಂದ್ರೇನು, ಝುವಾಲಜಿ ಅಂದ್ರೇನು, ಮೈಕ್ರೋಬಯಾಲಜಿ ಅಂದ್ರೇನು, ಆಯಿತಾ? ಇಲ್ಲಿ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿದ್ದು ಮುಖ್ಯವಾಗಿ ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್ ಅಂತ ಪದವನ್ನು ಕಾಯಿನ್ ಮಾಡಿದ್ದು ಸರ್ ಆರ್ಥರ್ ಜಾರ್ಜ್ ಸ್ಟ್ಯಾನ್ಸ್ಲೆ ಅನ್ನೋರು. ಇವರು 1935 ಪರಿಸರ ವ್ಯವಸ್ಥೆ ಬಗ್ಗೆ ಒಂದು ಡೆಫಿನಿಷನ್ ಕೊಟ್ಟರು, ಇದಕ್ಕೆ ಒಂದು ವಿವರಣೆ ಕೊಟ್ಟರು. ನಮ್ಮ ಪರಿಸರದಲ್ಲಿ ಇರುವಂಥ, ನೈಸರ್ಗಿಕ ಪರಿಸರದಲ್ಲಿರುವಂಥ, ನ್ಯಾಚುರಲ್ ಎನ್ವೈರನ್ಮೆಂಟಲ್ಲಿರುವಂಥ ಜೈವಿಕ ಮತ್ತು ಅಜೈವಿಕ ಅಂಶಗಳ ಬಗ್ಗೆ ಏನು ಹೊಂದಾಣಿಕೆ ಇದೆಯಲ್ಲ, ಪರಸ್ಪರ ಸಂಬಂಧ ಇದೆಯಲ್ಲ, ಆ ಹೊಂದಾಣಿಕೆಯನ್ನು ಇಕೋಸಿಸ್ಟಮ್ ಎಂದು ಕರೆಯುತ್ತೇವೆ. ಇಕೋಸಿಸ್ಟಮ್ ಅಂದರೆ ಜೈವಿಕ ಮತ್ತು ಅಜೈವಿಕ ಅಂಶಗಳ ಮಧ್ಯೆ ಇರುವಂಥ ಒಂದು ಸಂಬಂಧ, ಒಂದು ಅವಲಂಬಿಕೆ, ಅದನ್ನು ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಯಾಕೆಂದರೆ ನಾವು ನೋಡಿ ಪ್ರತಿ ಕ್ಷಣ ನಾವು ನಮ್ಮ ಸುತ್ತಮುತ್ತ ಪರಿಸರದ ಬಗ್ಗೆ, ನಾವು ಪರಿಸರದ ಜೊತೆಗೆ ಸಂಪರ್ಕ ಹೊಂದಿದ್ದೇವೆ. ಗಾಳಿ ನೋಡಿ ಉಸಿರಾಡ್ತೀವಿ, ಕರೆಕ್ಟಾಗಿ ನೀರು ಕುಡಿತೀವಿ, ಕರೆಕ್ಟಾಗಿ. ಈ ರೀತಿ ಯಾವ ರೀತಿ ಜೈವಿಕ ಅಜೈವಿಕ ಅಂಶಗಳ ಬಗ್ಗೆ ಒಂದು ಹೊಂದಾಣಿಕೆ ಇದೆಯಲ್ಲ, ಪರಸ್ಪರ ಹೊಂದಾಣಿಕೆ, ಅವಲಂಬಿಕೆ ಇದೆಯಲ್ಲ, ಅದನ್ನು ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಅದನ್ನು ನಾನು ಇನ್ನೊಂದು ಬಿಡಿಸಿ ಹೇಳ್ತೀನಿ. ಇಕೋಸಿಸ್ಟಮ್ನ ಅಧ್ಯಯನ ಮಾಡೋದನ್ನ ಇಕಾಲಜಿ ಅಂತ ಕರಿತೀವಿ. ಇಕಾಲಜಿ ಎಂಬ ಪದ ಕೊಟ್ಟಿದ್ದು 1866 ಅರ್ನ್ಸ್ಟ್ ಹೆಕಲ್. ಬುಕ್ಸ್ಗಳಲ್ಲಿ ಅವರ ಮೊದಲ ಹೆಸರು, ಕೊನೆಯ ಹೆಸರು ಮಾತ್ರ ಕೊಟ್ಟಿದ್ದಾರೆ. ನಾನು ಫುಲ್ ಹೆಸರು ಕೊಟ್ಟಿದ್ದೀನಿ ನೋಡಿ. ಅರ್ನ್ಸ್ಟ್ ಹೆನ್ರಿಚ್ ಫಿಲಿಪ್ ಆಗಸ್ಟ್ ಹೆಕಲ್ ಅವರ ಫುಲ್ ಹೆಸರು. ಅರ್ನ್ಸ್ಟ್ ಹೆನ್ರಿಚ್ ಫಿಲಿಪ್ ಆಗಸ್ಟ್ ಹೆಕಲ್ ಅನ್ನೋದು ಅವ್ರ ಫುಲ್ ಹೆಸರು. ಓಕೆ, ನಾವು ಕಟ್ಕೊಳ್ಳಿ. ಇವ್ರ ಹೆಸರು ತುಂಬ ಇಂಪಾರ್ಟೆಂಟ್ ಇವರು. ಸೊ ಅರ್ನ್ಸ್ಟ್ ಹೆಕಲ್ ಅನ್ನೋರು
ಎಕಾಲಜಿ ಎಂಬ ಪದವನ್ನು ಕೊಟ್ಟಿದ್ದು. ಯಾವ ರೀತಿ ನಮ್ಮ ಪರಿಸರನ ಅಧ್ಯಯನ ಮಾಡುವುದು ಮತ್ತು ಪರಿಸರದಲ್ಲಿರುವಂತಹ ಜೈವಿಕ ಅಜೈವಿಕ ಅಂಶಗಳನ್ನ ಅಧ್ಯಯನ ಮಾಡೋದನ್ನ ಇಕಾಲಜಿ ಅಂತ ಕರಿತೀವಿ. ಆಯ್ತಾ. ಇಕೋಸಿಸ್ಟಮ್ ಅನ್ನೋದು ಕೊಟ್ಟಿದ್ದಾರು ಸರ್ ಆಥರ್ ಜಾರ್ಜ್ ಟ್ಯಾನ್ಸ್ಲೆ ಎಂಬ ಬ್ರಿಟಿಷ್ ವಿಜ್ಞಾನಿ. ಸರ್ ಆಥರ್ ಜಾರ್ಜ್ ಟ್ಯಾನ್ಸ್ಲೆ ಅನ್ನೋರು ಇಕೋಸಿಸ್ಟಮ್ ಪದ ಕೊಟ್ಟರು. ಆಯ್ತಾ. ನೋಡಿ, ಇಕೋಸಿಸ್ಟಮ್ ಈ ಪದ ನೋಡಿ, ಇಕೋ ಎಂಬ ಪದ ಏನಿದೆ ಅದು ಗ್ರೀಕ್ ವರ್ಡ್ ಐಕೋಸ್ ಅಂದರೆ ಮನೆ, ಹೋಮ್ ಎಂಬ ಪದದಿಂದ ಬಂದಿದೆ. ಇಕೋ ಎಂಬ ಪದ ನಾವು ಕೇಳ್ಕೊಳ್ಳಿ, ಗ್ರೀಕ್ನ ಐಕೋಸ್ ಎಂಬ ಪದದಿಂದ ಬಂದಿದೆ. ಐಕೋಸ್ ಅಂದ್ರೆ ಮನೆ ಅಂತ, ಹೌಸ್ ಹೋಲ್ಡ್ ಅಂತ. ಇವಾಗ ನಾಮಿ ಅಂತ ಯೂಸ್ ಮಾಡ್ತೀವಿ, ನಾವು ಇದೆಯಾ. ಇಕೋ ಅಂದರೆ ಮನೆ ಅಂತ. ಯಾವ ರೀತಿ ಒಂದು ಮನೆಯಲ್ಲಿ ಆರ್ಥಿಕ ಮತ್ತು ಅಲ್ಲಿರೋಂಥ ಸಂಪನ್ಮೂಲಗಳನ್ನ ನಿರ್ವಹಿಸ್ತೀವಿ ಅದನ್ನು ನಾವು ಎಕಾನಮಿ ಅಂತ ಕರಿತೀವಿ. ನಾಮಿ ಅಂದರೆ ಮ್ಯಾನೇಜ್ಮೆಂಟ್. ನಾವು ಕೇಳ್ಕೊಳ್ಳಿ, ಈ ಪದ ಎಷ್ಟೊಂದು ಕಡೆ ಬರುತ್ತೆ. ಇಕೋ ಅಂದರೆ ಮನೆ ಅಂತ, ಓಕೆ. ಇಕೋ ಅಂದರೆ ಮನೆ, ನಾಮಿ ಅಂದರೆ ಮ್ಯಾನೇಜ್ಮೆಂಟ್. ಸೊ ನಮ್ಮ ಮನೆಯಲ್ಲಿರುವಂಥ ಸಂಪನ್ಮೂಲಗಳ ಮಾನವ ಸಂಪನ್ಮೂಲ ಆಗಿರ್ಬೋದು, ಆರ್ಥಿಕ ಸಂಪನ್ಮೂಲ ಆಗಿರ್ಬೋದು, ಮೆಟೀರಿಯಲ್ ರಿಸೋರ್ಸ್ ಆಗಿರ್ಬೋದು, ಅದನ್ನು ಯಾವ ರೀತಿ ನಿರ್ವಹಿಸ್ತೀವಿ ನಾವು ಅದನ್ನು ನಾವು ಎಕಾನಮಿ ಅಂತ ಕರಿತೀವಿ. ಇವಾಗ ನೀವು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಗೆ ಬರುವಂಥ ಆದಾಯ ಅದನ್ನು ಅವ್ರು ಯಾವ ರೀತಿ ನಿರ್ವಹಿಸ್ತಾರೆ ಮನೆಯಲ್ಲಿ. ಅವ್ರು ಅದನ್ನು ನಿಮ್ಮ ಫೀಸ್ ಕಟ್ಬೋದು, ಅವ್ರು ನಿಮ್ಮ ಬಟ್ಟೆ ತಗೊಡ್ಬೋದು, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಿಮ್ಮ ಮದುವೆಗಾಗಿರ್ಬೋದು, ಕರೆಕ್ಟಾಗಿ ನಿಮ್ಮ ಶಿಕ್ಷಣಕ್ಕಾಗಿರ್ಬೋದು, ಮನೆ ಸಾಮಾನಾಗಿರ್ಬೋದು, ರೆಂಟ್ ಕಟ್ಟಕ್ಕಾಗಿರ್ಬೋದು, ಅದನ್ನೆಲ್ಲ ಹಿಂಗೆ ಉಪಯೋಗಿಸ್ತಾರೆ. ಜೊತೆಗೆ ಮನೆಯಲ್ಲಿರುವಂಥ ಜನಗಳನ್ನ ಯಾವ ರೀತಿ ನಿರ್ವಹಿಸ್ತಾರೆ ಅದನ್ನು ನಾವು ಎಕಾನಮಿ ಅಂತ ಕರಿತೀವಿ. ಅದೇ ಎಕಾನಮಿನ ನಾವು ಜಿಲ್ಲೆ, ತಾಲೂಕು, ದೇಶ, ರಾಜ್ಯಕ್ಕೆ ಅನ್ವಯಿಸ್ಬೋದು. ಅದೇ ಎಕನಾಮಿಕ್ಸ್ ಅಂತ ಕರೆಯೋದು ನಾವು. ಗೊತ್ತಾಯ್ತಲ್ಲ. ಸೊ ಮೇನ್ ಆಗಿ ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಇಕೋ ಎಂಬ ಪದ ಗ್ರೀಕ್ನ ಐಕೋಸ್ ಎಂಬ ಪದದಿಂದ ಬಂದಿದೆ. ಅದನ್ನು ನಾವು ಇಕಾನಮಿ, ಎಕೋಸಿಸ್ಟಮ್, ಎಕಾಲಜಿ ಎಲ್ಲ ಕಡೆ ಬಳಸ್ತೀವಿ ಈಗ ಆ ವರ್ಡ್ನ ಇಕೋ. ಸಿಸ್ಟಮ್ ಎರಡನೇ ಪದ ನೋಡಿ, ಸಿಸ್ಟಮ್ ಅಂದ್ರೆ ಏನು ಅಂದರೆ ಸೆಟ್ ಆಫ್ ಇಂಟರ್ ಕನೆಕ್ಟೆಡ್ ಕಾಂಪೊನೆಂಟ್ಸ್. ಇವಾಗ ಹ್ಯೂಮನ್ ಬಾಡಿ ಆಸ್ ಎ ಸಿಸ್ಟಮ್ ಯೋಚನೆ ಮಾಡಿ. ನಮ್ಮ ದೇಹ ಒಂದು ಸಿಸ್ಟಮ್ ಇದೆ, ಬ್ರೈನ್ ಇದೆ, ಹಾರ್ಟ್ ಇದೆ, ಲಂಗ್ಸ್ ಇದೆ, ಕರೆಕ್ಟಾ, ಎಷ್ಟೊಂದು ಆರ್ಗನ್ಸ್ಗಳಿದೆ, ಅದೆಲ್ಲ ಕನೆಕ್ಟ್ ಆಗಿದೆ ತಾನೆ, ನರನಾಡಿಗಳ ಮುಖಾಂತರ ಕನೆಕ್ಟ್ ಆಗಿದೆ ಒಂದಕ್ಕೊಂದು. ದೇ ಆಲ್ ಫಂಕ್ಷನ್ ಆಸ್ ಒನ್ ಯೂನಿಟ್ ತಾನೆ, ಎಲ್ಲ ಸೇರಿ ಒಂದು ಯೂನಿಟ್ ಕೆಲಸ ಮಾಡ್ತದೆ. ಅದಕ್ಕೆ ಸಿಸ್ಟಮ್ ಅಂದರೆ ಸೆಟ್ ಆಫ್ ಕನೆಕ್ಟೆಡ್ ಪಾರ್ಟ್ಸ್, ಇಂಟರ್ ಕನೆಕ್ಟೆಡ್ ಕಾಂಪೊನೆಂಟ್ಸ್ ವಿಚ್ ಫಂಕ್ಷನ್ ಆಸ್ ಸಿಂಗಲ್ ಯೂನಿಟ್ ಆಗಿ ಕೆಲಸ ಮಾಡ್ತವೆ ಎಲ್ಲ ಸೇರಿ. ಇವಾಗ ಕಂಪ್ಯೂಟರ್ ತಗೊಳ್ಳಿ, ಕಂಪ್ಯೂಟರ್ ಸಿಸ್ಟಮ್ ನಾವು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕರೆಕ್ಟಾ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇದೆ, ಮೌಸ್ ಇದೆ, ಕೀಬೋರ್ಡ್ ಇದೆ, ಕರೆಕ್ಟಾ, ಇಲ್ಲಿ ಒಂದು ಸ್ಕ್ರೀನ್ ಇದೆ, ಮಾನಿಟರ್ ಇದೆ, ಒಳಗೆ ಪ್ರೊಸೆಸರ್ ಇದೆ, ಮದರ್ ಬೋರ್ಡ್ ಇದೆ, ರ್ಯಾಮ್ ರಾಮ್ ಇದೆ, ಅವೆಲ್ಲ ಕನೆಕ್ಟ್ ಆಗಬೇಕೇನೆ ಒಟ್ಟಿಗೆ ಕೆಲಸ ಮಾಡಬೇಕು ಅಂದರೆ ಅದು ಸಿಸ್ಟಮ್, ವ್ಯವಸ್ಥೆ. ಒಂದು ವ್ಯವಸ್ಥೆ ಅಂದರೆ ಎಷ್ಟೋ ಭಾಗಗಳು ಒಟ್ಟಿಗೆ ನಿರ್ವಹಿಸುವಂಥ ಕೆಲಸಕ್ಕೆ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಇವಾಗ ನಮ್ಮ ಆರ್ಥಿಕ ವ್ಯವಸ್ಥೆ, ಎಕನಾಮಿಕ್ ಸಿಸ್ಟಮ್ ಅಂದರೆ ಎಲ್ಲ ಟ್ರೇಡ್, ಟ್ರಾನ್ಸ್ಪೋರ್ಟ್, ಕರೆಕ್ಟ್, ಇಂಡಸ್ಟ್ರೀಸ್, ಅಗ್ರಿಕಲ್ಚರ್, ಮೈನಿಂಗ್ ಎಲ್ಲ ಒಟ್ಟಿಗೆ ಸೇರ್ಬೇಕಲ್ಲಿ. ಅವಾಗ ಅದನ್ನು ಆರ್ಥಿಕ ವ್ಯವಸ್ಥೆ ಅಂತ ಕರೆಯೋದು ನಾವು. ಗೊತ್ತಾಯ್ತಲ್ಲ. ಸುಮ್ಮನೆ ಆರ್ಥಿಕ ವ್ಯವಸ್ಥೆ ಅನ್ನಲ್ಲ ನಾವು. ಒಂದು ವ್ಯವಸ್ಥೆ, ಸಿಸ್ಟಮ್ ಅಂದರೆ ಎಷ್ಟೋ ಭಾಗಗಳು ಒಟ್ಟಿಗೆ ಸೇರಿ ಅದರ ನಿರ್ವಹಿಸುವಂಥ ಕೆಲಸ ಏನಿದೆ, ಕಾರ್ಯ ಏನಿದೆ, ಅದನ್ನು ಸಿಸ್ಟಮ್ ಅಂತ ಕರಿತೀವಿ. ಸೊ ನೀವು ಹೇಳ್ಬೋದು, ಸರ್ ಇದೇನಿದು ಇಷ್ಟೊಂದೆಲ್ಲ ಹೇಳ್ತಾ ಇದ್ರಲ್ಲ, ನಾವೆಲ್ಲೂ ಕೇಳಿರಲ್ಲ ಇದನ್ನೆಲ್ಲ ಅಂತ. ನೋಡಿಬೇಕಾರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೋಡಿಬೇಕಾರೆ ಯೋಚನೆ ಮಾಡಿ. ಹ್ಯೂಮನ್ ಬಾಡಿ ಆಸ್ ಎ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್, ಕರೆಕ್ಟ್, ಎಕನಾಮಿಕ್ ಸಿಸ್ಟಮ್, ಇವೆಲ್ಲ ಒಂದು ವ್ಯವಸ್ಥೆಗಳು. ನಾನು ನಿಮಗೆ ಎಕೋಸಿಸ್ಟಮ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವರ್ಡ್ ಬೈ ವರ್ಡ್. ಅಂದರೆ ಈ ಮೊದಲನೇ ವರ್ಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅದು ಇಕೋ ಅಂದರೆ ಸಪ್ರೇಟಾಗಿ ಹೇಳಿದೆ, ಸಿಸ್ಟಮ್ ಅಂದರೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಲ್ಲ. ಸೊ ಇಕೋಸಿಸ್ಟಮ್ ಗೊತ್ತಾಯ್ತು ಈಗ ಎಲ್ಲರಿಗೂ, ಇಕೋಸಿಸ್ಟಮ್ ಅಂದರೆ ಏನು ಅಂತ. ಓಕೆ, ಎಕನಾಮಿಕ್ ಸಿಸ್ಟಮ್, ಹ್ಯೂಮನ್ ಬಾಡಿ, ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸೊ ಅದಕ್ಕೊಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಅದರಿಂದ ನಾವು ಸಿಸ್ಟಮ್ ಹಂಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಆಯಿತಾ, ನಾವು ಕಟ್ಕೊಳ್ಳಿ. ಈಗ ನೋಡಿ, ಇಕೋಸಿಸ್ಟಮ್ನಲ್ಲಿ ನಾವು ಎಷ್ಟೋ ಥರ ನಾವು ನೋಡಿ, ನ್ಯಾಚುರಲ್ ಇಕೋಸಿಸ್ಟಮ್ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ. ಮರುಭೂಮಿಗಳಾಗಿರ್ಬೋದು, ಕಾಡಾಗಿರ್ಬೋದು, ಹುಲ್ಲುಗಾವಲುಗಳಾಗಿರ್ಬೋದು, ಇದೆಲ್ಲ ನಮ್ಮ ಭೂಮಿಯ ಮೇಲಿರುವಂಥ ನೈಸರ್ಗಿಕ ಪರಿಸರ. ಆಯ್ತಾ. ಹಂಗೆ ನೀರಲ್ಲಿ ಮರೈನ್ ಆರ್ಗ್ಯಾನಿಸಮ್ಸ್, ಮರೈನ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಸಾಗರ, ಸಮುದ್ರ ಅವೆಲ್ಲ ಬರ್ತವೆ ಸ್ನೇಹಿತರೆ. ಸೊ ನಮಗೆ ಅತಿ ದೊಡ್ಡ ಪರಿಸರ ವ್ಯವಸ್ಥೆ ಅದು ಅಂದರೆ ಸಾಗರ ಪರಿಸರ ವ್ಯವಸ್ಥೆ. ಓಷನ್ ಇಕೋಸಿಸ್ಟಮೇ ದೊಡ್ಡದು, ನಾವು ಕಟ್ಕೊಳ್ಳಿ. ಯಾಕೆಂದರೆ ಇವತ್ತಿನ ದಿವಸ ನಮಗೆ ಮೆಜಾರಿಟಿ ನೀರೆಲ್ಲಿದೆ, ಸಾಗರ ಸಮುದ್ರಗಳಲ್ಲಿದೆ, ಉಪ್ಪು ನೀರಿದೆ. ಅದಕ್ಕೋಸ್ಕರ ಮರೈನ್ ಇಕೋಸಿಸ್ಟಮೇ ಅತಿ ದೊಡ್ಡದು. ಹಾಗೆ ಕೆರೆಗಳು, ನದಿಗಳು, ಅದು ಕೂಡ ಒಂದು ಪರಿಸರ ವ್ಯವಸ್ಥೆಗೆ ಬರುತ್ತೆ. ಆಯಿತಾ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ನದಿ ಏನು ನೀರು ಹರಿತಾ ಇರುತ್ತೆ, ಅದನ್ನು ನಾವು ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ನದಿಗಳ ವ್ಯವಸ್ಥೆಯನ್ನು ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ, ನಾವು ಕಟ್ಕೊಳ್ಳಿ. ನದಿ ನೀರು ಹರಿತಾ ಇರೋದ್ರಿಂದ ನದಿಯ ಪರಿಸರ ವ್ಯವಸ್ಥೆಯನ್ನು ನಾವು
ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಅದೇ ಕೆರೆಗಳಲ್ಲಿ ಸರ್, ಕೆರೆಗಳಲ್ಲಿ ಏನಾಗುತ್ತೆ, ನೀರು ನಿಂತಿರುತ್ತೆ, ನೀರು ಹಂಗೆ ಸ್ಟಾಗ್ನೆಂಟ್ ಆಗಿರುತ್ತೆ, ಅದನ್ನ ನಾವು ಲೆಂಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಲೆಂಟಿಕ್ ನಾವು ಕೆಟ್ಕೊಳ್ಳಿ, ಲೆಂಟಿಕ್ ಅಂದ್ರೆ ಲೇಕ್ ಸಂಬಂಧಪಟ್ಟ ಪದ. ಲೆಂಟಿಕ್ ಇಕೋಸಿಸ್ಟಮ್ ಎಂಬ ಪದ ನಾವು ಕೆರೆಗಳು, ಸರೋವರಗಳಿಗೆ ಸಂಬಂಧಪಟ್ಟ ಪದಗಳಿದು. ಸೊ ನಾವು ಕೆಟ್ಕೊಳ್ಳಿ, ಲೆಂಟಿಕ್, ಲೋಟಿಕ್. ಓಕೆ, ಈ ತರ ಪದಗಳನ್ನ ಕೇಳ್ಬಿಡ್ತಾರೆ, ಲೋಟಿಕ್ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ. ಓಕೆ, ಹಂಗೆ ನೀವು ವೆಟ್ಲ್ಯಾಂಡ್ಸ್ ಅಂತ ಕೇಳಬಹುದು. ವೆಟ್ಲ್ಯಾಂಡ್ಸ್ ಕ್ಲಾಸ್ ಮಾಡಿದ್ದೀನಿ, ಯಾಕೆ ಇರ್ಬೋದು ಎಲ್ಲರಿಗೂ ಯೂಟ್ಯೂಬ್ ಅಲ್ಲಿ. ಪ್ಯಾಲೆಸ್ಟ್ರೈನ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಜೌಗು ಪ್ರದೇಶಗಳಿಗೆ ಸಂಬಂಧಪಟ್ಟಿದ್ದನ್ನ ನಾವು ಪ್ಯಾಲೆಸ್ಟ್ರೈನ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ ಎಲ್ಲರೂ, ವೆಟ್ಲ್ಯಾಂಡ್ಸ್, ವೆಟ್ಲ್ಯಾಂಡ್ಸ್, ಪ್ಯಾಲೆಸ್ಟ್ರೈನ್ ಇಕೋಸಿಸ್ಟಮ್. ಓಕೆ, ಪ್ಯಾಲೆಸ್ಟ್ರೈನ್ ಇಕೋಸಿಸ್ಟಮ್ ಇಸ್ ರಿಲೇಟೆಡ್ ಟು ವೆಟ್ಲ್ಯಾಂಡ್ಸ್. ಈ ರೀತಿ ನಾವು ನದಿಗಳ ಬಗ್ಗೆ ಇರುವಂಥ, ಸಾಗರಗಳು, ನದಿಗಳು, ನೀರು ಬಗ್ಗೆ ಸಂಬಂಧಪಟ್ಟಿದ್ದನ್ನ ನಾವು ಆಕ್ವಾಟಿಕ್ ಅಂತ ಕರಿತೀವಿ. ಓಕೆ, ಅದು ನೈಸರ್ಗಿಕ. ನೆಕ್ಸ್ಟ್ ಬರೋದು ಮಾನವ ಕೃತಕ ಪರಿಸರ ವ್ಯವಸ್ಥೆ. ಮಾನವ ಅಥವಾ ಕೃತಕ ಪರಿಸರ ವ್ಯವಸ್ಥೆ ಅಂದಾಗ ನೋಡಿ, ಅಕ್ವೇರಿಯಂ ಆಗಿರ್ಬೋದು, ನೀವು ಮನೇಲಿ ಇಟ್ಕೊಂಡಿರ್ತಾರಲ್ಲ ಅಕ್ವೇರಿಯಂ, ಆಮೇಲೆ ನಾವು ಕೃಷಿ ಭೂಮಿಗಳಾಗಿರ್ಬೋದು, ಅದೆಲ್ಲ ನಾವು ಮಾಡ್ಕೊಂಡಿರೋದು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ. ಇದು ನಿಮ್ಗೊಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ, ಫೋಟೋಸ್. ಇದರಲ್ಲಿ ಏನು ಕಾಣ್ಬೋದು, ನಮಗೆ ಜೈವಿಕಾಂಶಗಳು, ಅಜೈವಿಕಾಂಶಗಳು ಎರಡರ ಮಧ್ಯೆ ಇರುವಂಥ ಒಂದು ಪರಸ್ಪರ ಸಂಬಂಧ ಕಾಣುತ್ತೆ. ಆಯ್ತಾ? ನೆಕ್ಸ್ಟ್ ನೋಡಿ, ಆಲ್ಫ್ರೆಡ್ ರಸಲ್ ವ್ಯಾಲೆಸ್. ಈ ವಿಜ್ಞಾನಿಗಳ ಹೆಸರೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ನಾನು ಅಂದರೆ, ನೀವು ಎನ್ವೈರನ್ಮೆಂಟ್ನ ಕಲಿಬೇಕಾದ್ರೆ ಸುಮ್ಮನೆ ನೀವು ಒಂದು ರೀತಿ ಎನ್ವೈರನ್ಮೆಂಟ್ ಅಂದ್ರೇನು, ಇಕೋಸಿಸ್ಟಮ್ ಅಂದ್ರೇನು ಅಂತ ಹೇಳಿ ಸುಮ್ಮನೆ ಡೈರೆಕ್ಟ್ ಥಿಯರಿ ಓದಿರ್ತೀರ. ಆ ಥರ ಕಲ್ತರ ಆಗಲ್ಲ. ಯಾಕೆಂದ್ರೆ ಈ ವಿಜ್ಞಾನಿಗಳೆಲ್ಲ ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಯಾರಿಗೆ, ಎನ್ವೈರನ್ಮೆಂಟ್, ಪರಿಸರಕ್ಕೆ. ಇವತ್ತಿನ ದಿವಸ ನಮ್ಮ ಪರಿಸರ ಸಂರಕ್ಷಣೆಗೆಲ್ಲ ಇವರೇ ಕಾರಣ ಒಂದು ರೀತಿಯಲ್ಲಿ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸು ಬರ್ತವೆ ಇವ್ರ ಮೇಲೆ. ನೋಡಿ, ಇವಾಗ ಆಲ್ಫ್ರೆಡ್ ರಸಲ್ ವ್ಯಾಲೆಸ್ ಅಂತ ಏನಿದಾರಲ್ಲ, ಇವರೇ ಬಯೋಜಾಗ್ರಫಿ ಬಗ್ಗೆ ಅಧ್ಯಯನ ಮಾಡಿದವರು. ಸೊ ಫಾದರ್ ಆಫ್ ಬಯೋಜಾಗ್ರಫಿ ಅಂತ ಕರೆಯೋದು ಯಾರನ್ನ, ಆಲ್ಫ್ರೆಡ್ ರಸಲ್ ವ್ಯಾಲೆಸ್. ಸೊ ಥಿಯರಿ ಆಫ್ ನ್ಯಾಚುರಲ್ ಎವಲ್ಯೂಷನ್, ನ್ಯಾಚುರಲ್ ಸೆಲೆಕ್ಷನ್ ಏನಿದೆಯಲ್ಲ, ಅದನ್ನ ಫಸ್ಟ್ ಹೇಳಿದ್ದು ಇವರೇ. ಥಿಯರಿ ಆಫ್ ಎವಲ್ಯೂಷನ್ ಥ್ರೂ ನ್ಯಾಚುರಲ್ ಸೆಲೆಕ್ಷನ್ ಅಂತ ಏನಿದೆ, ಅದನ್ನ ಫಸ್ಟ್ ಐಡಿಯಾ ಕೊಟ್ಟವರೇ ಆಲ್ಫ್ರೆಡ್ ರಸಲ್ ವ್ಯಾಲೆಸ್. ಯಾರಿಗೆ? ಡಾರ್ವಿನ್ಗೆ. ಗೊತ್ತಾಯ್ತಾ? ನಾವು ಇಟ್ಕೊಳ್ಳಿ, ಡಾರ್ವಿನ್ ಅವ್ರಿಗೆ ಐಡಿಯಾ ಕೊಟ್ಟಿದ್ದು ಇವರು, ಆಲ್ಫ್ರೆಡ್ ರಸಲ್ ವ್ಯಾಲೆಸ್. ಥಿಯರಿ ಆಫ್ ಎವಲ್ಯೂಷನ್ ಥ್ರೂ ನ್ಯಾಚುರಲ್ ಸೆಲೆಕ್ಷನ್, ಅದನ್ನ ಪಬ್ಲಿಷ್ ಮಾಡಿದ್ದು ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವರು. ಸೊ ಅದಕ್ಕೆ ಆಲ್ಫ್ರೆಡ್ ರಸಲ್ ವ್ಯಾಲೆಸ್ ಅವ್ರನ್ನ ಫಾದರ್ ಆಫ್ ಬಯೋಜಾಗ್ರಫಿ ಅಂತ ಕರಿತೀವಿ. ಆಯ್ತಾ? ಸೊ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವ್ರು ಏನಿದ್ದಾರೆ, ಇವರು ಬ್ರಿಟಿಷ್ ವಿಜ್ಞಾನಿ. ಇವರು ಎಷ್ಟೊಂದು ಬುಕ್ಸ್ಗಳನ್ನ ಬರೆದಿದ್ದಾರೆ ನೋಡಿ. ಒಂದು ವಯೇಜ್ ಆಫ್ ದ ಬೀಗಲ್, ಇದೇ ಕ್ವಶನ್ ಆಗಿ ಬಂದಿದೆ. HMS ಬೀಗಲ್ ಅಂತ ಒಂದು ಹಡಗು, ಅದರಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಸ್ನೇಹಿತರೆ. ಅದೇ ಒಂದು ಕ್ವಶನ್, ಡಾರ್ವಿನ್ ಅವರು ಹಡಗು, ಯಾವ ಹಡಗಿನಲ್ಲಿ ಪ್ರಯಾಣ ಮಾಡಿದ್ರು ಸಂಶೋಧನೆ ಮಾಡಲಿಕ್ಕೆ? ಬೀಗಲ್ ಎಂಬ ಹಡಗು. HMS ಅಂದ್ರೇನು? ಹರ್ ಮೆಜೆಸ್ಟೀಸ್ ಸರ್ವಿಸ್. ಯಾಕೆಂದರೆ ಇಟ್ ವಾಸ್ ಫಂಡೆಡ್ ಬೈ ದ ಕ್ವೀನ್. ಸೊ ಹರ್ ಮೆಜೆಸ್ಟೀಸ್ ಸರ್ವಿಸ್ ಅಂತ ಹೇಳಿ, ಇವು ನಾವು INS ಅಂತೀವಲ್ಲ ಹಂಗೆ, HMS ಬೀಗಲ್ ಅಂತ. ಆಯ್ತಾ? ನಾಪಿಟ್ಕೊಳ್ಳಿ, HMS ಬೀಗಲ್. ಆ ಹಡಗೆ ಕೇಳ್ಬಿಟ್ಟಿದ್ದಾರೆ, ಡಾರ್ವಿನ್ ಅವರು ಪ್ರಯಾಣ ಮಾಡಿದಂಥ ಹಡಗೆ ಹೆಸರೇನು ಅಂತ ಕೇಳಿದ್ದಾರೆ. ಆಮೇಲೆ ಅವ್ರು ಬರೆದಂಥ ಬುಕ್ಕು ಒರಿಜಿನ್ ಆಫ್ ಸ್ಪೀಶೀಸ್ ಥ್ರೂ ನ್ಯಾಚುರಲ್ ಸೆಲೆಕ್ಷನ್ ಕೇಳಿರ್ತಾರೆ ಎಲ್ಲರೂ. ಹಾಗೆ ದ ಡೆಸೆಂಟ್ ಆಫ್ ಮ್ಯಾನ್, ಈ ರೀತಿ ಅವ್ರ ಪುಸ್ತಕಗಳನ್ನು ಕೇಳಿದ್ದಾರೆ ಕ್ವಶನ್ಗಳು. ಸೊ ಈ ರೀತಿ ನನ್ನ ಕ್ಲಾಸ್ಗಳು ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೋ, ಎನ್ವೈರನ್ಮೆಂಟ್ ಅಂದರೆ ಹಿಂಗೆ ಅಂತ. ಮತ್ತೆ ನೀವು ಇನ್ನೊಂದು ಕಡೆ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಗೊತ್ತಾಯ್ತಲ್ಲ? ಸೊ ನಾನು ಈ ಕ್ಲಾಸ್ಗಳನ್ನ ನಾನು ಮುಂದಕ್ಕೆ ಲೈವ್ ಕ್ಲಾಸಸ್ ಆಗಿ ದಿನಾಗ್ಲೂ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಆ್ಯಪ್ಗಳನ್ನ ತಗೊಬಿಡಿ, ಆ್ಯಪ್ನಲ್ಲಿ ಅಥವಾ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಾನು ನಿಮಗೆ ಆ ಕ್ಲಾಸ್ಗಳಲ್ಲಿ ದಿನಾಗ್ಲೂ ನಾವು ಮಾಡ್ತಾ ಹೋದಾಗ ನಿಮ್ಗೆ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ, ಕೇಳ್ಬೋದು. ಆಯಿತಾ? ಸೊ ಯೂಟ್ಯೂಬಲ್ಲಿ ನಾವು ದಿನಾಗ್ಲೂ ಲೈವ್ ಹೋಗೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಎಲ್ಲ ಟೀಚರ್ಸು ಒಟ್ಟಿಗೆ ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಕಾರಣದಿಂದ ನಾವು ಈ ದಾರಿ ಹಿಡಿದಿದ್ದೇವೆ. ನೆಕ್ಸ್ಟ್ ನೋಡಿ, ಇಕೋಸಿಸ್ಟಮ್ನಲ್ಲಿ ನಾನು ಹೇಳಿದೆ ನಿಮಗೆ ಬಯೋಟಿಕ್, ಅಬಿಯೋಟಿಕ್ ಅಂದರೆ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಇದೆ. ಇಕೋಸಿಸ್ಟಮ್ನಲ್ಲಿ ಬಯೋಟಿಕ್ ಮತ್ತು ಎಬಿಯೋಟಿಕ್, ಜೈವಿಕ ಅಜೈವಿಕ ಘಟಕಗಳನ್ನ ಇಲ್ಲಿ ನೋಡ್ಬೋದು ನೀವು. ಜೈವಿಕ ಘಟಕಗಳು ಯಾವುದು? ಬ್ಯಾಕ್ಟೀರಿಯಾ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಎನಿಮಲ್ಸ್, ಪ್ರಾಣಿಗಳಾಗಿರ್ಬೋದು, ಮತ್ತು ನಾವು ಜೈವಿಕ ಘಟಕಗಳಿಗೆ ಸೇರ್ತೀವಿ. ಅಜೈವಿಕ ಘಟಕಗಳು ಯಾವುದು? ಸೂರ್ಯನ ಬೆಳಕು, ತಾಪಮಾನ, ಉಷ್ಣಾಂಶ, ಕರೆಕ್ಟಾಗಿ ನೀರು, ಕರೆಕ್ಟಾಗಿ ಗಾಳಿ, ಏರ್ ಮತ್ತು ವಿಂಡ್ ಕೂಡ ಆಗುತ್ತೆ, ಭೂಮಿ ಮತ್ತು ಬಂಡೆಗಳು, ಶಿಲೆಗಳು, ಖನಿಜಗಳು, ಮಿನರಲ್ಸ್ ಮತ್ತು ಮಣ್ಣು. ಇದೆಲ್ಲ ಅಜೈವಿಕ ಅಂಶಗಳು, ಅಜೈವಿಕ ಘಟಕಗಳು. ಏನಕ್ಕೆ ಇಂಪಾರ್ಟೆಂಟ್ ಇದೆ ಅಂದರೆ ನೋಡಿ, ನಮ್ಮ ಪರಿಸರ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದೇ, ನಮ್ಮ ಗಿಡಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನಾವಾಗಿರ್ಬೋದು,
ತುಂಬ ಅಜೈವಿಕ ಅಂಶಗಳ ಮೇಲೆ ಅವಲಂಬಿಸಿದ್ದೇವೆ. ಅಜೈವಿಕ ಅಂಶಗಳು ಏನೇ ಸ್ವಲ್ಪ ವ್ಯತ್ಯಾಸ ಬರಲಿ, ಸೊ ನಮ್ಮ ಗಿಡಗಳ ರೀತಿಯಲ್ಲಿ ನಮ್ಮಲ್ಲಿ ಮತ್ತು ಪ್ರಾಣಿಗಳಲ್ಲಿ ವ್ಯತ್ಯಾಸ ಬರುತ್ತೆ. ಇವಾಗ ಸೂರ್ಯನ ಬೆಳಕೆ ತಗೊಳ್ಳಿ, ಸೂರ್ಯನ ಬೆಳಕಲ್ಲಿ ವ್ಯತ್ಯಾಸ ಆದಷ್ಟು ನಮ್ಮ ಭೂಮಿ ಮೇಲೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಗಿಡಗಳ ಮೇಲೆ ಪರಿಣಾಮ ಬೀರುತ್ತೆ, ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಒಂದು ಗಿಡ ಯಾವ ರೀತಿ ಬೆಳೆಯುತ್ತೆ, ಅದರಲ್ಲಾಗುವಂಥ ಹಾವಿ ಆಗುವಿಕೆ, ಬಾಷ್ಪೀಕರಣ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಜೈವಿಕ ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾಗಿ ಗಾಳಿ, ನೀರು, ಬೆಳಕು, ಉಷ್ಣಾಂಶ, ಅದನ್ನು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ತರಗತಿ ನಾನು ಅಜೈವಿಕ ಘಟಕಗಳ ಬಗ್ಗೆ ನಾನು ಈ ತರಗತಿಯನ್ನು ಸಂಪೂರ್ಣಗೊಳಿಸ್ತೀನಿ. ಅಜೈವಿಕ ಅಂಶಗಳನ್ನೆಲ್ಲ ಒಂದೊಂದಾಗಿ ತಗೊಂಡು ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಮುಖ್ಯ ಇದು ಅಂತ. ಇದರಿಂದ ನಿಮಗೊಂದು ಜೈವಿಕ ಅಂಶಗಳಲ್ಲಿ ಬಂದಾಗ ಫುಡ್ ಚೈನ್, ಫುಡ್ ವೆಬ್, ಆಹಾರ ಜಾಲ, ಆಹಾರ ಸರಪಳಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸುಲಭ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಮೊದಲನೇದಾಗಿ ಸೂರ್ಯನ ಬೆಳಕು, ಸೂರ್ಯನಿಂದ ಬರುವಂಥ ಬೆಳಕು, ಸನ್ಲೈಟ್. ಓಕೆ, ಸೌರಜನ್ಯ ಶಾಖ ಅಂತ ಕರಿತೀವಿ. ನಾವು ಕೈದು ಎಲ್ಲರಿಗೂ ಕ್ಲೈಮೆಟಾಲಜಿ ಯಾರು ಓದಿಲ್ಲ, ನೀವೇನಾದ್ರು ಇದೇ ನಮ್ಮ ಮೊದಲ ತರಗತಿ ಆದರೆ ದಯವಿಟ್ಟು ಕ್ಲೈಮೆಟಾಲಜಿ ಕ್ಲಾಸ್ನ ಕೇಳಿ ಇಲ್ಲಿ ಬನ್ನಿ. ಇಲ್ಲ ಅಂದರೆ ನೀವು ನಮ್ಮ ಆ್ಯಪ್ನಲ್ಲಿ ತರಗತಿಗಳನ್ನ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿ, ಅಲ್ಲೂ ನಿಮಗೆ ಲೈವ್ ಕ್ಲಾಸ್ ಸಿಗುತ್ತೆ, ರೆಕಾರ್ಡೆಡ್ ಕ್ಲಾಸು ಸಿಗುತ್ತೆ. ಜೊತೆಗೆ ಸ್ನೇಹಿತರೆ, ನೀವು ಇವಾಗ ಅಟೆಂಡ್ ಮಾಡೋದ್ರಿಂದ ಇನ್ನೂ ಎಷ್ಟೋ ವರ್ಷಗಳ ಕಾಲ ಅದು ಹಂಗೆ ಆ್ಯಪ್ನಲ್ಲೇ ಇರುತ್ತೆ, ನೀವು ಯಾವಾಗ ಬೇಕಾದ್ರೆ ಅದನ್ನು ಕೇಳ್ಬೋದು. ಇಲ್ಲಿ ನೋಡಿ, ಸೌರಜನ್ಯ ಶಾಖ, ಇದು ನಮ್ಮ ಸೂರ್ಯನಿಂದ ನಮಗೆ ಎಲ್ಲ ನೈಸರ್ಗಿಕ ಬೆಳಕು ಮತ್ತು ಶಾಖ ಸಿಗ್ತಾ ಇರೋದೆ ಸೂರ್ಯನಿಂದ. ಲೈಟ್ ಆ್ಯಂಡ್ ಹೀಟ್, ಬೆಳಕು ಮತ್ತು ಶಾಖ, ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳು, EM ರೇಸ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಎಕ್ಸ್ರೇ ಬರ್ತಾ ಇದೆ, ಅಲ್ಟ್ರಾ ವೈಲೆಟ್ ಬರ್ತಾ ಇದೆ, ವಿಸಿಬಲ್ ವಿಕಿರಣ ಬರ್ತಾ ಇದೆ, ಮತ್ತು ಇನ್ಫ್ರಾರೆಡ್ ವಿಕಿರಣ ಬರ್ತಾ ಇದೆ, ನಿಯರ್ ಇನ್ಫ್ರಾರೆಡ್ ಬರ್ತಾ ಇದೆ. ಇವೆಲ್ಲ ವಿಕಿರಣಗಳು ನಮಗೆ ಸೂರ್ಯನಿಂದ ಬರೋದನ್ನ ನಾವು ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್, ಸೌರಜನ್ಯ ಶಾಖ, ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಇದೆಲ್ಲ ಭೂಮಿಗೆ ಬಂದು ತಲುಪಿದಾಗ ಭೂಮಿ ಕಾಯುತ್ತೆ. ಭೂಮಿ ಬಂದು ಕರೆಕ್ಟ್, ಅದರಿಂದನೇ ನಮಗೆ ಇಲ್ಲೆಲ್ಲ ಗಿಡಗಳು, ಕರೆಕ್ಟ್ ಪ್ರಾಣಿಗಳು, ನಮಗೆಲ್ಲ ಬೆಳಕು ಸಿಗ್ತಾ ಇರೋದು. ಗೊತ್ತಲ್ಲ, ನಿಮಗೆಲ್ಲ ಹೇಳ್ಕೊಡ್ತೀನಿ ಇದ್ರ ಬಗ್ಗೆ, ಯಾವ ರೀತಿ ಹೆಂಗೆ ಗಿಡಗಳು ದ್ಯುತಿ ಸಂಶ್ಲೇಷಣೆ ಆಗುತ್ತೆ, ನೀರು, ಭೂಮಿ ಹೆಂಗೆ ಕಾಯುತ್ತೆ, ಅದೆಲ್ಲ ಬರುತ್ತೆ ಒಂದೊಂದಾಗಿ. ಆ ಬಂದಿದ್ದ ಶಾಖನ ನಾವು ಭೂಮಿ ಉಳಿಸ್ಕೊಳ್ಳಲ್ಲ, ವಾಪಸ್ ಕಳಿಸುತ್ತೆ. ಅದನ್ನು ನಾವು ಭೂ ವಿಕಿರಣ ಅಂತ ಕರಿತೀವಿ. ಔಟ್ ಗೋಯಿಂಗ್ ರೇಡಿಯೇಷನ್, ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೀವಿ. ಔಟ್ ಗೋಯಿಂಗ್, ಭೂಮಿಯಿಂದ ಹಿಂತಿರುಗುವಂಥ ವಿಕಿರಣಗಳು. ಜ್ಞಾಪಕಟ್ಕೊಳ್ಳಿ ಸ್ನೇಹಿತರೆ. ಈ ಕಾರಣದಿಂದ ನೋಡಿ, ಇದು ಗೊತ್ತಿರಬೇಕು ನಿಮಗೆ. ಸೌರಜನ್ಯ ಶಾಖ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೋಚನೆ ಮಾಡಿ, ನೀವು ಹೇಳಿ, ಸೂರ್ಯ ಮತ್ತು ಪೃಥ್ವಿಯ ಮಧ್ಯ ಅಂತರ ಮತ್ತು ನಮ್ಮ ಅಕ್ಷಾಂಶಗಳು ಮತ್ತು ಎಷ್ಟು ಎತ್ತರ ಇದ್ದೀವಿ ನಾವು, ಯಾವ ಜಾಗ ಎಷ್ಟು ಎತ್ತರ ಇದೆ ಸಾಗರ ಮಟ್ಟದಿಂದ, ಅದು ಅದ್ರ ಮೇಲೆಲ್ಲ ಅವಲಂಬಿಸಿದೆ. ಕರೆಕ್ಟಾ? ಅದು ನೋಡಿ, ಇಲ್ಲಿ ಬರೆದಿದ್ದೀನಿ ನಾನು. ನೋಡಿ, ಸೂರ್ಯನ ಬೆಳಕು ಹೆಂಗೆ ಬರ್ತಾ ಇದೆ ನೋಡಿ. ನಿಮಗೆ ಬೆಳಗಿನ ಜಾವ ಸೂರ್ಯನ ಬೆಳಕು ನೋಡಿದಾಗ ಹೆಂಗೆ ಕಾಣುತ್ತೆ ನೋಡಿ, ಅದ್ರದ್ದು ವಿಡಿಯೋ ಮಾಡಿದ್ದೀನಿ ಚಿಕ್ಕದಾಗಿ. ಓಕೆ, ಎಲ್ಲ ಗಿಡಗಳು, ಪ್ರಾಣಿಗಳು ಎಲ್ಲ ನೋಡಿರ್ಬೋದು ನೀವು. ಸೊ ಎಷ್ಟೊಂದು ಸತಿ ನಾವೇನಾಗುತ್ತೆ, ಸೂರ್ಯನ ಬೆಳಕೇನಿದೆ ಅದು ತುಂಬ ಪ್ರಮುಖ ಸ್ನೇಹಿತರೆ ನಮ್ಮ ದ್ಯುತಿ ಸಂಶ್ಲೇಷಣೆಗೆ. ಗೊತ್ತಾಯ್ತಲ್ಲ? ಸೊ ಅದನ್ನು ನಾನು ಒಂದೊಂದಾಗಿ ವಿವರಣೆ ಕೊಟ್ಟು ಹೇಳ್ತೀನಿ, ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅಲ್ಲಿವರೆಗೆ. ನೋಡಿ, ಸೂರ್ಯನ ಬೆಳಕು ಏನು ಬರ್ತಾ ಇದೆ, ಅದು ಗಿಡಗಳ ಮೇಲೆ ಬೆಳಕು ಒಂದು, ಜೊತೆಗೆ ಗಿಡಗಳ ಬೇರೆಲ್ಲ ಇದೆ ನೋಡಿ, ಎಲ್ಲ ಗಿಡಗಳ ಭೂಮಿಯೊಳಗೆ ಬೇರಿದೆ. ಆ ಬೇರಿಂದ ನೀರು ಜೈಲಮ್ ಟಿಶ್ಯೂಸ್ ಮುಖಾಂತರ ಎಲೆಗಳಿಗೆ ಬರುತ್ತೆ. ಎಲೆಗಳು ಬಂದಾಗ ನೋಡಿ, ಎಲೆಗಳಲ್ಲಿ ಬರ್ತಿದ್ದಂಗೆ ನೋಡಿ, ಇಲ್ಲೆಲ್ಲ ಎಲೆಗಳೆಲ್ಲ ಜೈಲಮ್ ಟಿಶ್ಯೂಸಿಂದ ಬಂದು ನಮಗೆ ಎಲೆಗಳಿಗೆ ಬರ್ತಾ ಇದೆ ನೋಡಿ. ಈ ಥರ ಭೂಮಿ ಬೇರು, ಮರಗಳ ಬೇರು ಭೂಮಿಯೊಳಗಿದೆ. ನೀರಿದೆಯಲ್ಲ, ಅದೆಲ್ಲ ನೀರು ಜೈಲಮ್ ಟಿಶ್ಯೂ ರೂಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪೋರಸ್ ಸ್ಪೇಸಸ್ ಏನಿರುತ್ತೆ ರೂಟ್ಸಲ್ಲಿ, ಅದು ನೀರನ್ನ ಅಬ್ಸರ್ವ್ ಮಾಡ್ಕೊಂಡು ಜೈಲಮ್ ಟಿಶ್ಯೂಸ್ ಮುಖಾಂತರ ಇಲ್ಲಿಗೆ ತರುತ್ತೆ ಎಲೆಗೆ ಬರ್ತಾ ಇದೆ ನೋಡಿ, ನೀರು H2O ಬರ್ತಾ ಇದೆ. ಸೊ ಅಲ್ಲಿ ಬಂದು ಎಲೆಗಳಲ್ಲಿ ಸಂಗ್ರಹ ಆಗುತ್ತೆ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ. ಅದನ್ನ ಹೇಳ್ಕೊಡ್ತೀನಿ ನಾನು ನಿಮಗೆ ಒಂದೊಂದಾಗಿ. ಸೊ ಸೂರ್ಯನ ಬೆಳಕು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಎಲೆಗಳಲ್ಲಿ ನೀವು ನೋಡಿದ್ರೆ ಅದರದ್ದು ಒಂದು ಸೆಕ್ಷನ್ ತಗೊಂಡ್ರೆ, ಪ್ಲಾಂಟ್ ಸೆಲ್ ತಗೊಂಡ್ರೆ ಲೀಫ್ ಸೆಕ್ಷನ್ ಹೆಂಗೆ ಕಾಣುತ್ತೆ. ಆ ಲೀಫ್ ಸೆಕ್ಷನ್ ಮೇಲ್ಗಡೆಯಿಂದ ಒಳಗೋಗಿ ಕೆಳಗಡೆವರೆಗೂ ಮಧ್ಯದಲ್ಲಿ ನಮಗೆ ನೋಡಿ, ನಿಮಗೆ ಮೇಲ್ಭಾಗ, ಎಲೆಗಳ ಮೇಲ್ಭಾಗ ಕ್ಯೂಟಿಕಲ್ ಅಂತ ಕರಿತೀವಿ ನೋಡಿ, ಕರೆಕ್ಟಾ? ಅದ್ರ ಕೆಳಗಡೆ ಬಂದರೆ ಎಪಿಡರ್ಮಿಸ್, ಅಪ್ಪರ್ಸ್ ಪಾರ್ಟ್ ಏನಿದೆ ಅದು, ಅದ್ರ ಒಳಗೆ ನಮಗೆ ನೋಡಿ ಈ ಥರ ಮಿಸೋಫಿಲ್ ಸೆಲ್ಸ್ ಅಂತ ಸಿಗುತ್ತೆ. ಇಲ್ಲಿ ಮಿಸೋಫಿಲ್ ಸೆಲ್ಸ್, ಸ್ಪಾಂಜಿ ಮಿಸೋಫಿಲ್ ಸೆಲ್ ಇವೆಲ್ಲ. ಈ ಸ್ಪಾಂಜಿ ಮಿಸೋಫಿಲ್ ಸೆಲ್ಸ್ಗಳಲ್ಲಿ ನಮಗೆ ಕ್ಲೋರೋಪ್ಲಾಸ್ಟ್ಗಳು ಸಿಗುತ್ತೆ. ಕ್ಲೋರೋಪ್ಲಾಸ್ಟ್ಗಳು ಇರುತ್ತೆ. ಆ ಕ್ಲೋರೋಪ್ಲಾಸ್ಟ್ನಲ್ಲೇ
ಇದನ್ನ ನೀವು ಕಾಣ್ತಾ ಇದೆ ನೋಡಿ, ಇದೇ ಗ್ರಾನಮ್ಗಳು, ಇವೆಲ್ಲ ಗ್ರಾನಮ್ಸ್ ಅಂತ ಕರಿತೀವಿ. ಇದನ್ನ ಎಂಟೈರ್ ಸೆಗ್ಮೆಂಟ್ ಇಸ್ ಕಾಲ್ಡ್ ಎಸ್ ಗ್ರಾನಮ್. ಈಚ್ ಆಫ್ ದಿಸ್, ಈ ಸರ್ಕಲ್ ಬರ್ದಿದೆ ನೋಡಿ, ಅದನ್ನ ನಾವು ಥೈಲಕಾಯ್ಡ್ ಮೆಂಬ್ರೇನ್ ಅಂತ ಕರಿತೀವಿ. ಗೊತ್ತಲ್ಲ, ಎಲೆ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮ್ಗೀಗ. ಎಲೆ ಒಳಗೆ ನಮಗೆ ಮ್ಯೂಸೋಫಿಲ್ ಸೆಲ್ ಕೋಶಗಳಿರುತ್ತೆ. ಮ್ಯೂಸೋಫಿಲ್ ಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಸಿಗುತ್ತೆ. ಗ್ರೀನ್ ಕ್ಲೋರೋಪ್ಲಾಸ್ಟ್ಗಳು ನೋಡ್ತಾ ಇದ್ದೀರಾ, ಅದನ್ನ ಗ್ರಾನಮ್ ಅಂತ ಕರಿತೀವಿ. ಚಿಕ್ಕ ಏನು ಗ್ರಾನಮ್ಗಳಿದೆ ನೋಡಿ, ಎಷ್ಟೊಂದು ಗ್ರಾನಮ್ಗಳಿದೆ. ಆ ಗ್ರಾನಮ್ನಲ್ಲಿ ಥೈಲಕಾಯ್ಡ್ ಮೆಂಬ್ರೇನ್ ಇರುತ್ತೆ. ಆ ಥೈಲಕಾಯ್ಡ್ ಮೆಂಬ್ರೇನ್ ನಲ್ಲಿ ನಮಗೆ ಕ್ಲೋರೋಫಿಲ್ ಸಿಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಆ ಥೈಲಕಾಯ್ಡ್ ಮೆಂಬ್ರೇನ್ ಒಳಗೆ ಕ್ಲೋರೋಫಿಲ್ ಇರೋದು. ಇಲ್ಲಿ ನೋಡಿ ಬರ್ತಿದೆ ನೋಡಿ, ಕ್ಲೋರೋಫಿಲ್ ಇದರೊಳಗೆ, ಆ ಥೈಲಕಾಯ್ಡ್ ಮೆಂಬ್ರೇನ್ ಒಳಗೆ ಕ್ಲೋರೋಫಿಲ್. ಈಗ ಕೇಳಿರ್ತೀರ, ಕ್ಲೋರೋಫಿಲ್ ಎಲ್ಲರೂ ಕೇಳಿರ್ತೀರ. ಇದೇ ನಮಗೆ ಗಿಡಗಳಿಗೆ ಹಸಿರು ಬಣ್ಣ ಕೊಡೋದು. ಗೊತ್ತಾಯ್ತಲ್ಲ? ಸೊ ಸೂರ್ಯನ ಬೆಳಕು ಎಲೆಗಳ ಮೇಲೆ ಬಿದ್ದಾಗ ಈ ಕ್ಲೋರೋಫಿಲ್ ಏನ್ ಮಾಡುತ್ತೆ, ಬಾಕಿ ಬಣ್ಣಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಗ್ರೀನ್ನ ವಾಪಸ್ ರಿಫ್ಲೆಕ್ಟ್ ಮಾಡುತ್ತೆ. ಯಾಕಂದ್ರೆ ಅದು ಗ್ರೀನ್ ಬಣ್ಣ ಇರೋದ್ರಿಂದ ಗ್ರೀನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೆ ನಮಗೆ ಎಲೆಗಳು ಹಸಿರು ಬಣ್ಣ ಕಾಣೋದು. ಗೊತ್ತಾಯ್ತಲ್ಲ ಎಲ್ಲರಿಗೂ? ಎಲೆಗಳ ಒಳಗೆ ಏನಿದೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ 2 ನಿಮಿಷ ಎಲ್ಲರೂ ಯೋಚನೆ ಮಾಡಿ. ಸೊ ಇದನ್ನ ಎಲೆಗಳಿಂದ ಒಳಗೆ ಯಾವ ರೀತಿ ಕಾಣುತ್ತೆ, ಮ್ಯೂಸೋಫಿಲ್ ಕೋಶಗಳನ್ನ ಗಮನಿಸಿ. ಅದರೊಳಗೆ ಕ್ಲೋರೋಪ್ಲಾಸ್ಟ್, ಗ್ರಾನಮ್, ಅದರೊಳಗೆ ಥೈಲಕಾಯ್ಡ್ ಮೆಂಬ್ರೇನ್, ಅದರೊಳಗೆ ಕ್ಲೋರೋಫಿಲ್. ಅದನ್ನ ನಮಗೆ ಕ್ಲೋರೋಫಿಲ್ ಹಸಿರು ಬಣ್ಣ ಇರೋದು. ಓಕೆ, ಸೊ ನಾವು ಕೇಳ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾವು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಒಂದು ರೀತಿ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಇದ್ದೀನಿ ಯಾವ ಲೇಯರ್ಗಳಿರುತ್ತೆ ಅಂತ ನೋಡಿ. ಸೊ ಈ ರೀತಿ ಆಗುತ್ತೆ. ಅದರಲ್ಲಿ ಆ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಏನಾಗುತ್ತೆ, ಕ್ಲೋರೋಫಿಲ್ ಇದೆ. ಈ ಕ್ಲೋರೋಫಿಲ್ಗೆ ಏನೇನು ಬರ್ತಾ ಇದೆ, ನೀರು ಬರ್ತಾ ಇದೆ. ಹಂಗೆ ಎಲೆಗಳಲ್ಲಿ ಫೋಟೋಸ್ಪೇಸಸ್ ಏನಿರುತ್ತೆ ಅದರಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಇಂಗಾಲದ ಡೈಆಕ್ಸೈಡ್ ಬರುತ್ತೆ. ಕರೆಕ್ಟಾ? ಆ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಎರಡು ಏನಾಗುತ್ತೆ, ದ್ಯುತಿ ಸಂಶ್ಲೇಷಣೆಯಾಗಿ ನಮಗೆ ಗ್ಲೂಕೋಸ್ ಉತ್ಪಾದನೆ ಆಗೋದು. ಗೊತ್ತಾಯ್ತಲ್ಲ ಎಲ್ಲರಿಗೂ? ನಾನು ಎಲ್ಲಿ ಬರೀತೀನಿ ನೋಡಿ. ಸೊ ಎಲೆಗಳಲ್ಲಿ ಫೋಟೋಸ್ಪೇಸಸ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, CO2. ಹಂಗೆ ನೀರು ಬಂತು ಆಗಲೇ ನೋಡಿ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಪ್ಲಸ್ ನೀರು ಏನಾಗುತ್ತೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. C6H12O6 ಪ್ಲಸ್ ಎಕ್ಸಸ್ ಆಕ್ಸಿಜನ್ ಏನಿರುತ್ತೆ ಅದು ರಿಲೀಸ್ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ತೀನಿ ನೋಡಿ ರಿಯಾಕ್ಷನ್ನ. ಈಗ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ 6 ಆಗುತ್ತೆ, ಇದು ನೋಡಿ ಇಲ್ಲಿ 6. ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ ಗಿಡಗಳು, ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಸೊ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಆಕ್ಸಿಜನ್ ಬಿಡೋದ್ರಿಂದ ಇದನ್ನ ಕಾರ್ಬನ್ ಸಿಂಕ್ ಅಂತ ಕರಿತೀವಿ, ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಎಕ್ಸಾಮಲ್ಲಿ ಅನುವಾದ ಮಾಡೋಕ್ಕೆ ಹೋಗಲ್ಲ. ಎಕ್ಸಾಮಲ್ಲಿ KPSC ಎಕ್ಸಾಮಲ್ಲಿ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂದರೆ ಏನು ಅಂತ ಕೇಳ್ಬಿಡ್ತಾರೆ. ಏನಕ್ಕೆ? ದ್ಯುತಿ ಸಂಶ್ಲೇಷಣೆ, ಸಿಂಪಲ್ ವರ್ಡ್. ಫೋಟೋಸಿಂಥಸಿಸ್ ಅಂತ ಈಗ ಬಳಸ್ತಾ ಇಲ್ಲ. ಎಕ್ಸಾಮ್ನಲ್ಲಿ ಬೇಕು ಅಂತ ಅವ್ರೇನು ಮಾಡ್ತಾ ಇದ್ದಾರೆ, ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಥವಾ ಕಾರ್ಬನ್ ಸಿಂಕ್ ಅಂದ್ರೆ ಏನು ಅಂತ ಕೇಳ್ಬಿಡ್ತಾ ಇದ್ದಾರೆ. ಸೊ ಸನ್ಲೈಟ್ನ ಪ್ರಭಾವದಿಂದ ಈ ರೀತಿ ನಮಗೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಇದೇ ಆಹಾರ. ಗಿಡಗಳಿಗೆ ಸ್ವಂತ ಆಹಾರ ಉತ್ಪಾದನೆ ಮಾಡೋ ಶಕ್ತಿ ಬರೋದು ಇದರಿಂದನೇ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಸ್ವಪೋಷಿತ ಅಂತ ಕರಿತೀವಿ, ಆಟೋಟ್ರಾಪ್ಸ್ ಅಂತ ಕರಿತೀವಿ ಗಿಡಗಳನ್ನ ನಾವು. ಗೊತ್ತಾಯ್ತಲ್ಲ ನೋಡಿ, ಸನ್ಲೈಟ್ ಇಂದ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ನೀವು ಬರೀ ಸನ್ಲೈಟ್ ಅಂದ ತಕ್ಷಣ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಎಲ್ಲರೂ. ನಾರ್ಮಲ್ ಆಗಿ ನಾನು ನೋಡಿದ್ದೀನಿ, ಬಯಾಲಜಿ ಕ್ಲಾಸಲ್ಲಾಗಲಿ ಎನ್ವೈರನ್ಮೆಂಟ್ ಕ್ಲಾಸ್ ಆಗಲಿ, ಸೂರ್ಯನ ಬೆಳಕು ಬಂತು, ಎಲೆ ಮೇಲೆ ಬಿತ್ತು, ಫೋಟೋಸಿಂಥಸಿಸ್ ಆಯಿತು. ಬಟ್ ಒಳಗೆ ಹೇಳಲ್ಲ ಅವರು, ಒಳಗೆ ಏನಾಗ್ತಾ ಇದೆ ಅಂತ. ಎಕ್ಸಾಂಪಲ್ ಕೇಳ್ತಾರೆ ಇದನ್ನು, ಥೈಲಕಾಯ್ಡ್ ಮೆಂಬ್ರೇನ್. ನಾನು ಸ್ವಲ್ಪ ಸೈಂಟಿಫಿಕ್ ಆಗಿ ಸ್ವಲ್ಪ ಬಯಾಲಜಿ ಕೂಡ ಹೇಳೋದ್ರಿಂದ ನಿಮಗೆ ಇದು ಸೈನ್ಸ್ ಆಗೋಗುತ್ತಿಲ್ಲ. ಪ್ಲಾಂಟ್ ಸೆಲ್ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಕ್ಲಾಸಲ್ಲಿ, ಎನಿಮಲ್ ಸೆಲ್ ತೋರಿಸ್ತೀನಿ. ಅವಾಗ ಒಂದು ಕ್ಲಾಸಲ್ಲಿ ಏನೇ ಅದ್ರ ಬಗ್ಗೆ ಕೋಶಗಳ ಬಗ್ಗೆ ಬಂದರೆ ಅದಾಗೋಗುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿಂದ ಗ್ಲೂಕೋಸ್ ಉತ್ಪಾದನೆ ಆಗುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ, ಆಕ್ಸಿಜನ್ ಬಿಡುಗಡೆ ಆಗುತ್ತೆ ನೋಡಿ, ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹೊರಗಡೆ ಬರುತ್ತೆ. ಈ ಸೈಕಲ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಫೋಟೋಸಿಂಥಸಿಸ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ಡಾಕ್ಟರ್ ಮೆಲ್ವಿನ್ ಕಾಲ್ವಿನ್ ಅಂತ. ಅದಕ್ಕೆ ಇದನ್ನ ಕ್ಯಾಲ್ವಿನ್ ಸೈಕಲ್ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಗಿಡಗಳಲ್ಲಿ ಯಾವ ರೀತಿ ಫೋಟೋಸಿಂಥಸಿಸ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದವರೇ ಡಾಕ್ಟರ್ ಮೆಲ್ವಿನ್ ಕಾಲ್ವಿನ್ ಅಂತೇಳಿ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದವರು. ಇದಕ್ಕೆ ಇವ್ರಿಗೆ 1961 ನೋಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಸಿಗುತ್ತೆ. ನೋಬೆಲ್ ಪ್ರೈಸ್ ಸಿಗುತ್ತೆ ಇವ್ರಿಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ.
ಕೆಮಿಸ್ಟ್ರಿ ಗೊತ್ತಾಯ್ತಲ್ಲ. ನೋಡಿ ಹೆಂಗಿದೆ, ನೋಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಸಿಕ್ತಿದ್ದಕ್ಕೆ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅವರು ಡಾಕ್ಟರ್ ಮೆಲ್ವಿನ್ ಕ್ಯಾಲ್ವಿನ್ ಅಂತ. ಅದಕ್ಕೆ ಇದನ್ನ ಕ್ಯಾಲ್ವಿನ್ ಸೈಕಲ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೇಳ್ಬಿಡ್ತಾರೆ, ಕ್ಯಾಲ್ವಿನ್ ಸೈಕಲ್ ಎಲ್ಲಿ ಅಂತ, ಗಿಡಗಳ ಎಲೆಗಳಲ್ಲಿ. ಗೊತ್ತಾಯ್ತಲ್ಲ. ನಾವು ಕಟ್ಕೊಳ್ಳಿ. ಆಟೋಟ್ರಾಪ್ಸ್ ಅಂತ ಕರೆಯೋದು ಇದನ್ನೇ ನಾವು. ನೆಕ್ಸ್ಟ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂದರೆ ನಮ್ಮ ಸೂರ್ಯನ ಬೆಳಕು ಏನು ಬರ್ತಾ ಇದೆ ಅದು ಯಾವುದು ಉಪಯೋಗ ಆಗುತ್ತೆ ಅಂತ. ದ್ಯುತಿ ಸಂಶ್ಲೇಷಣೆಗೆ ಯಾವ ವಿಕಿರಣಗಳು ಉಪಯೋಗ ಆಗುತ್ತೆ ಅಂತ ಕೇಳ್ತಾರೆ. ಗಮನ ಅಲ್ಲ, ಎಕ್ಸ್ರೇನ ಇಲ್ಲ, ಯುವಿನ ಇಲ್ಲ, ವಿಸಿಬಲ್ ವಿಕಿರಣಗಳು, ಅದ್ರಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಇದರಲ್ಲಿ ಯಾವುದು ಅಂತ ಕೇಳ್ಬಿಡ್ತಾರೆ. ಸೊ ನಮ್ಮ ಗಿಡಗಳಲ್ಲಿ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಅಂತ ಎರಡು ಥರ ಕ್ಲೋರೋಫಿಲ್ ಇದೆ. ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಇವೆರಡೇ ಪ್ರೈಮರಿ. ಕ್ಲೋರೋಫಿಲ್ ಇದೆ ಮೇನ್, ಕ್ಲೋರೋಫಿಲ್ ಎನೇ ಮೇನ್. ಇದು ನೋಡಿ, ಕ್ಲೋರೋಫಿಲ್ ಎ ಏನಿದೆ ಬ್ಲೂ ಮತ್ತು ರೆಡ್ ನಲ್ಲಿ ಅಬ್ಸರ್ವ್ ಆಗ್ತಾ ಇದೆ. ಸೊ ಗಿಡಗಳು ಯಾವ ವೇವ್ ಲೆಂತ್ ಕಿರಣಗಳನ್ನ ಅಬ್ಸರ್ವ್ ಮಾಡ್ಕೊಳ್ತೇವೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ವಿಸಿಬಲ್ ಲೈಟ್ ನಲ್ಲಿ ಬ್ಲೂ ಮತ್ತು ರೆಡ್ ನ ಉಪಯೋಗಿಸ್ಕೊಳ್ತವೆ ಫೋಟೋಸಿಂಥಸಿಸ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ. ದ್ಯುತಿ ಸಂಶ್ಲೇಷಣೆಗೆ ವಿಸಿಬಲ್ ವಿಕಿರಣಗಳಲ್ಲಿ ಯಾವುದನ್ನ ಗಿಡಗಳು ಬಳಸ್ಕೊಳ್ತಾವೆ ಅಂದಾಗ ಬ್ಲೂ ಮತ್ತು ರೆಡ್. ಆಯ್ತಾ. ಗ್ರೀನ್ ನ ಮತ್ತು ಯೆಲ್ಲೋನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿ, ಎಲ್ಲ ಕೆಳಗಡೆ ಔಟ್ ಆಗಿದೆ ನೋಡಿ. ಇದು ಗ್ರಾಫ್ ಯಾವ್ದನ್ನ ಬಳಸ್ಕೊಳ್ತೇವೆ ಅದು ಮೇಲೆ ಹೋಗಿದೆ, ಹಿಂಗೆ ಇದು ಕೆಳಗಡೆ ಬಂದಿದೆ. ಮತ್ತೆ ನೋಡಿ ಮೇಲೆ ಹೋಗಿದೆ, ಇದು ಆಮೇಲೆ ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಉಪಯೋಗಿಸಲ್ಲ. ಅಂದ್ರೆ ಅರ್ಥ, ಈ ಗ್ರೀನ್ ನ ವಾಪಸ್ ರಿಫ್ಲೆಕ್ಟ್ ಮಾಡ್ತಾ ಇದೆ ಗಿಡಗಳು, ಅದಕ್ಕೆ ಹಸಿರು ಬಣ್ಣ ಕಾಣೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಗಿಡಗಳು ಯಾಕೆ ಹಸಿರು ಬಣ್ಣ ಕಾಣ್ತವೆ ಗೊತ್ತಾಯ್ತಲ್ಲ. ಬ್ಲೂ ಮತ್ತು ರೆಡ್ ನ ಬಳಸ್ಕೊಳ್ತವೆ ಗಿಡಗಳು, ಎಲೆಗಳು ಫೋಟೋಸಿಂಥಸಿಸ್ಗೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಬ್ಲೂ ವಿಕಿರಣವನ್ನು, ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣವನ್ನು ದ್ಯುತಿ ಸಂಶ್ಲೇಷಣೆಗೆ ಬಳಸ್ಕೊಳ್ತವೆ. ಗ್ರೀನ್ನ ಮತ್ತು ಯೆಲ್ಲೋನ ಬಳಸ್ಕೊಳ್ಳಲ್ಲ. ಇವೆರಡನ್ನ ಅವುಗಳು ರಿಫ್ಲೆಕ್ಟ್ ಮಾಡ್ತವೆ ವಾಪಸ್. ಅದಕ್ಕೆ ನಮಗೆ ಎಲೆಗಳು ಆಲ್ಮೋಸ್ಟ್ ಗ್ರೀನ್ ಮತ್ತೆ ಯೆಲ್ಲೋ ಕಾಣೋದು. ಗೊತ್ತಾಯ್ತಲ್ಲ. ಗ್ರೀನಿಶ್ ಯೆಲ್ಲೋ ಏನಕ್ಕೆ ಕಾಣುತ್ತೆ ಅಥವಾ ಹಸಿರು ಬಣ್ಣ ಏನಕ್ಕೆ ಕಾಣುತ್ತೆ ಅಂದ್ರೆ ಇದಕ್ಕೆ ಗ್ರೀನ್ ಬಣ್ಣವನ್ನು ರಿಫ್ಲೆಕ್ಟ್ ಮಾಡುತ್ತೆ, ಅದು ಕ್ಲೋರೋಫಿಲ್. ಇದ್ರೆ ನಾವು ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂದ್ರೆ ಯಾವ ವಿಕಿರಣಗಳು ದ್ಯುತಿ ಸಂಶ್ಲೇಷಣೆಗೆ ಪ್ರಭಾವ ಬೀರ್ತವೆ ಅಂದ್ರೆ ಇದು ಬ್ಲೂ ಮತ್ತೆ ರೆಡ್. ಇದನ್ನ ಹೇಳಿದ್ದೀನಿ, ಕೇಳ್ತಾರೆ ಎಕ್ಸಾಮಲ್ಲಿ, ನೀವು ಯಾರು ಹೇಳಿಲ್ಲ ಅನ್ನಂಗಿಲ್ಲ. ನೋಡಿ, ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಎರಡು ತರ ಇದೆ, ಅದನ್ನ ಹೇಳ್ಬಿಟ್ಟಿದ್ದೀನಿ ನೋಡಿ. ಕ್ಲೋರೋಫಿಲ್ ಎ ಇಸ್ ಪ್ರೈಮರಿ, ಪ್ರಾಥಮಿಕ. ಇದು ಆಕ್ಸೆಸರಿ, ಇದು ಕ್ಲೋರೋಫಿಲ್ ಬಿ ಆಕ್ಸೆಸರಿ ಪಿಗ್ಮೆಂಟ್. ಇದಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ. ಸೊ ಕ್ಲೋರೋಫಿಲ್ ಎ ಇದೆಲ್ಲ ಗಿಡಗಳಲ್ಲೂ, ಎಲ್ಲ ಗಿಡಗಳು, ಆಲ್ಗೆಗಳು, ಬ್ಯಾಕ್ಟೀರಿಯಾಗಳು, ಸೈನೋಬ್ಯಾಕ್ಟೀರಿಯಾಗಳು, ಫೋಟೋಟ್ರಾಪ್ಸ್, ಕರೆಕ್ಟಾಗಿ ಭೂಮಿ ಮೇಲಿರೋ ನೀರುಗಳು, ಭೂಮಿ ಮೇಲಿರುವಂಥ ಎಲ್ಲ ಗಿಡಗಳಲ್ಲೂ ಇದೆ ಕ್ಲೋರೋಫಿಲ್ ಎ. ಕ್ಲೋರೋಫಿಲ್ ಬಿ ಇಸ್ ಮೇನ್ಲಿ ಇನ್ ದ ಗ್ರೀನ್ ಆಲ್ಗೆ ಆ್ಯಂಡ್ ಸಮ್ ಪ್ಲಾಂಟ್ಸ್ ನಲ್ಲಿ ಕ್ಲೋರೋಫಿಲ್ ಬಿ ಸಿಗುತ್ತೆ. ಅದೇದಲ್ಲ ಯಾವ ಕಲರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೇಳಿದ್ರೆ ಆಗಲಿ, ಬ್ಲೂ ಮತ್ತು ರೆಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಅಷ್ಟೇ. ಇದು ಯಾವ್ದು ರಿಫ್ಲೆಕ್ಟ್ ಮಾಡುತ್ತೆ? ಗ್ರೀನ್ನ ರಿಫ್ಲೆಕ್ಟ್ ಮಾಡುತ್ತೆ. ಗ್ರೀನ್ನ ರಿಫ್ಲೆಕ್ಟ್ ಮಾಡುತ್ತೆ. ಹಂಗೆ ಇದು ಅಷ್ಟೇ, ಎಲ್ಲೋ ಗ್ರೀನ್ನ ರಿಫ್ಲೆಕ್ಟ್ ಮಾಡುತ್ತೆ. ಗೊತ್ತಲ್ಲ. ಇದನ್ನೆಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಅಜೈವಿಕ ಘಟಕ ಯಾವುದು ಅಂದರೆ ಟೆಂಪರೇಚರ್, ಉಷ್ಣಾಂಶ. ಸೊ ಉಷ್ಣಾಂಶ ಏನು ಹೇಳುತ್ತೆ? ಗಾಳಿ ಉಷ್ಣಾಂಶ ಏನು ಹೇಳುತ್ತೆ? ಎಷ್ಟು ಉಷ್ಣಾಂಶ, ಎಷ್ಟು ಶಾಖ ಇದೆ, ಎಷ್ಟು ಶಾಖ ಇಲ್ಲ ಅಂತ ಹೇಳುತ್ತೆ. ಟೆಂಪರೇಚರ್ ಇಸ್ ಇಂಡಿಕೇಶನ್ ಆಫ್ ಹೌ ಹಾಟ್ ಆರ್ ಹೌ ಕೋಲ್ಡ್. ಕರೆಕ್ಟಾ? ಎಷ್ಟು ಉಷ್ಣಾಂಶ ಇದೆ, ಎಷ್ಟು ಇಲ್ಲ ಅನ್ನೋದನ್ನ ಹೇಳಿದೆ ಟೆಂಪರೇಚರ್. ಸೊ ಟೆಂಪರೇಚರ್ ಸಾಮಾನ್ಯವಾಗಿ ಸೂರ್ಯನ ಶಾಖದ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಶಾಖ ಬೀಳ್ತಾ ಇದೆ ಒಂದು. ಇನ್ನೊಂದು, ಎಷ್ಟು ಅಂತರ, ಸೂರ್ಯ ಮತ್ತು ಪೃಥ್ವಿಯ ಮಧ್ಯೆ ಅಂತರ ಎಷ್ಟು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಕ್ಷಾಂಶಗಳು, ನಾವು ಯಾವ ಅಕ್ಷಾಂಶದಲ್ಲಿದ್ದೀವಿ, ಸಮಭಾಜಕ ವೃತ್ತನ, ಉಷ್ಣವಲಯದಲ್ಲ, ಉಪ ಉಷ್ಣವಲಯನ, ಸಮಶೀತೋಷ್ಣ ವಲಯನ, ಟೆಂಪರೇಟ, ಪೋಲಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದು ಎತ್ತರ, ಹೈಟ್. ನಾವು ಬೆಟ್ಟಗಳ ಮೇಲೆ ಹೋಗ್ತಾ 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 ಏನು ಹೇಳಿದ್ದೀನಿ ನಾನು ಕ್ಲೈಮೆಟಾಲಜಿನಲ್ಲಿ, ಹೈಟ್ ಕಮ್ಮಿ ಆಗುತ್ತೆ, ಉಷ್ಣಾಂಶ ಕಮ್ಮಿ ಆಗುತ್ತೆ. ಸಾರಿ, ಬೆಟ್ಟಗಳ ಮೇಲೆ ಹೋಗ್ತಾ 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 ಹೈಟ್ ಹೆಚ್ಚಾದಷ್ಟು ಟೆಂಪರೇಚರ್ ಕಡಿಮೆ ಆಗುತ್ತೆ. ನಾವು ಕಟ್ಕೊಳ್ಳಿ ಇದನ್ನು, ಆಯ್ತಾ. ಮತ್ತು ಇನ್ನೊಂದು ಋತುಗಳು, ಸೀಸನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಗೆಗಾಲನ, ಚಳಿಗಾಲನ, ವಸಂತ ಋತುನ ಮತ್ತು ಶರತ್ ಋತುನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೀಸನ್ಸ್. ಇನ್ನೊಂದು ಪ್ರತಿಫಲನಾಂಕ, ಆಲ್ಬಿಡೋ. ಎಷ್ಟು ಶಾಖ ಬೀಳುತ್ತೆ, ಎಷ್ಟು ರಿಫ್ಲೆಕ್ಟ್ ಆಗೋಗುತ್ತೆ, ಎಷ್ಟು ಪ್ರತಿಫಲನ ಆಗುತ್ತೆ, ಅದು ಆಲ್ಬಿಡೋ. ಉಷ್ಣಾಂಶ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ 6 ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆಯ್ತಾ. ನಾವು ಕಟ್ಕೊಳ್ಳಿ. ಒಂದು ಜಾಗದ ಉಷ್ಣಾಂಶ ಯಾವ ಕಾರಣಗಳ ಮೇಲೆ ಅವಲಂಬಿಸಿದೆ ಅಂದ್ರೆ ಇಷ್ಟು ಬರಬೇಕು. ಇದಕ್ಕೆ ತಕ್ಕಂತೆ ಗಿಡಗಳು ಯಾವ ಥರ ಅಂದರೆ ಮೆಗಾಥರ್ಮ್ ಅಂತ ಕರಿತೀವಿ. ಯಾವ ಗಿಡಗಳಿಗೆ ಅತಿ ಹೆಚ್ಚು ಉಷ್ಣಾಂಶ ಬೇಕು ಮತ್ತು ನೀರು ಬೇಕು ಅದನ್ನು ನಾವು ಮೆಗಾಥರ್ಮ್ ಅಂತ ಕರಿತೀವಿ. ಮೆಗಾ ಅಂದರೆ ಹೆಚ್ಚು ಅಂತ. ನೋಡಿ ಎಕ್ಸಾಂಪಲ್ ಕೇಳ್ತಾರೆ, ಮೆಗಾಥರ್ಮ್ ಅಂದರೆ ಏನು? ಯಾವ ಗಿಡಗಳು ಅತಿ ಹೆಚ್ಚು ಉಷ್ಣಾಂಶ ಮತ್ತು ಅತಿ ಹೆಚ್ಚು ನೀರಿನಲ್ಲಿ ಬೆಳೀತವೆ
ಅದನ್ನು ನಾವು ಮೆಗಾಥರ್ಮ್ ಅಂತ ಕರಿತೀವಿ. ಇಲ್ಲಿ ಮೆಗಾಥರ್ಮ್ ಅಂದರೆ ಈಕ್ವೇಟರ್ ಹತ್ರ. ಯಾಕೆ? ಸಮಭಾಜಕ ವೃತ್ತದ ಹತ್ರ. ನೋಡಿ, ಎಷ್ಟೊಂದು ಜನ ಈ ಪದಗಳ ಕೇಳಿರಲ್ಲ, ಇದೇನಪ್ಪ ಇದು ಎಷ್ಟೊಂದು ಹೊಸ ಟರ್ಮ್ಗಳು ನೋಡಿ, ಹೇಳಿದ್ದೀನಿ ಆಗಲೇ ಕ್ಯಾಲ್ವಿನ್ ಸೈಕಲ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಈ ಥರದೇ ಕೇಳಿದವರು. ಮೆಗಾ ಅಂದರೆ ಹೈ ಅಂತ, ಟರ್ಮ್ ಅಂದರೆ ಟೆಂಪ್ರೇಚರ್. ಹೈ ಟೆಂಪ್ರೇಚರ್ ಮತ್ತು ಹೈ ರೈನ್ಫಾಲ್ ಎರಡೂ ಇದೆ ಇಲ್ಲಿ. ಹೈ ಟೆಂಪ್ರೇಚರ್ ಮತ್ತು ಹೈ ರೈನ್ಫಾಲ್. ಯಾವ ಥರ ಮಳೆ ಆಗುತ್ತೆ ಈಕ್ವೇಟರ್ಗೆ? ಪರಿಸರಣ ಮಳೆ, ಕನ್ವೆಕ್ಷನಲ್ ರೈನ್, ಬಿಸಿಲುಗೆ ಮಳೆ ಆಗುತ್ತೆ, ಪ್ರತಿದಿನ ಮಳೆ ಆಗುತ್ತೆ. ಅದಕ್ಕೆ ಈಕ್ವೇಟರ್ ಹತ್ರ ನಮಗೆ ಎವರ್ಗ್ರೀನ್, ನಿತ್ಯ ಹರಿದ್ವರ್ಣದ ಮಳೆ ಕಾಡುಗಳು ಕಂಡು ಬರುವುದು. ಗೊತ್ತಾಯ್ತಲ್ಲ? ನಿತ್ಯ ಹರಿದ್ವರ್ಣದ ಮಳೆ ಕಾಡುಗಳು ಎಲ್ಲಿ ಕಂಡು ಬರುತ್ತೆ? ಈಕ್ವೇಟರ್ ಹತ್ರ. ಯಾವ ಥರ ಗಿಡಗಳು? ಮೆಗಾಥರ್ಮ್ ಗಿಡಗಳು. ನೆಕ್ಸ್ಟ್ ಈ ಕಡೆ ಬರ್ತಿದ್ದಂಗೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುತ್ತಲ್ವ ಸೀಸನ್ಸ್ ತಕ್ಕಂತೆ. ಬೇಸಿಗೆಗಾಲದಲ್ಲಿ ಹೈ ಟೆಂಪ್ರೇಚರ್, ಚಳಿಗಾಲದಲ್ಲಿ ಲೋ ಟೆಂಪ್ರೇಚರ್. ಹೈನೂ ಇದೆ ಟೆಂಪ್ರೇಚರ್, ಲೋನೂ ಇದೆ. ಆ ವೇರಿಯೇಷನ್ ಇರುತ್ತೆ ನೋಡಿ, ಅದು ಮೀಸೋಥರ್ಮ್ ಅಂತ ಕರಿತೀವಿ. ಹೈ ಲೋ ಟೆಂಪ್ರೇಚರ್ ಎರಡೂ ಅನುಭವ ಆಗುವಂಥ ಪ್ರದೇಶಗಳನ್ನ ನಾವು ಮೀಸೋಥರ್ಮ್ ಎಂದು ಕರೆಯುತ್ತೇವೆ. ಮೀಸೋಥರ್ಮ್. ಇಲ್ಲೇನಾಗೋಗುತ್ತೆ? ಮೀಸೋಥರ್ಮ್ ಅಂದರೆ ಮಾಡರೇಟ್ ಟೆಂಪ್ರೇಚರ್, ಸ್ವಲ್ಪ ಹೆಚ್ಚು ಅಲ್ಲ, ಈ ಕಡೆ ಕಡಿಮೆನೂ ಅಲ್ಲ, ಆ ಥರ. ಹೈನೂ ಇರುತ್ತೆ ಒಂದೊಂದ್ಸತಿ, ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಕಮ್ಮಿನೂ ಆಗುತ್ತೆ. ಯಾಕೆಂದರೆ ಋತುಗಳು ತಕ್ಕಂತೆ ವ್ಯತ್ಯಾಸ ಬರುತ್ತೆ. ಏನಕ್ಕೆ ಈ ಥರ ಆಗುತ್ತೆ ಅಂದರೆ ನಮ್ಮ ಪೃಥ್ವಿಯ ಬಾಗುವಿಕೆ. ನಮ್ಮ ಪೃಥ್ವಿ ಟಿಲ್ಟ್ ಆಗಿರೋದ್ರಿಂದ ನಮಗೆ ಬೇರೆ ಬೇರೆ ಋತುಗಳು ಬರುತ್ತೆ. ಆವಾಗ ಬೇಸಿಗೆಗಾಲದಲ್ಲಿ ಹೈ ಟೆಂಪ್ರೇಚರ್ ಆಗುತ್ತೆ, ಚಳಿಗಾಲದಲ್ಲಿ ಲೋ ಟೆಂಪ್ರೇಚರ್. ಅದನ್ನು ನಾವು ಮೀಸೋಥರ್ಮ್ ಅಂತ ಕರಿತೀವಿ. ಇದು ಡೆಸಿಡಿಯಸ್ ಗಿಡಗಳು ಸ್ನೇಹಿತರೆ. ಡೆಸಿಡಿಯಸ್ ಅಂದರೆ ಎಲೆಯುದಿರುವ ಸಸ್ಯವರ್ಗಗಳು. ಅಂದರೆ ಯಾವುದೋ ಒಂದು ಋತುನಲ್ಲಿ, ಚಳಿಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಎಲೆಗಳು ಉದುರುವಂಥದ್ದು, ಅದು ಡೆಸಿಡಿಯಸ್. ಆಯಿತಾ? ನೆಕ್ಸ್ಟು 30 ಡಿಗ್ರಿ ಹತ್ರ ಬರ್ತಿದ್ದಂಗೆ ಜೆರೋಫೈಟ್ಸ್ ಅಂತ ಕರಿತೀವಿ. ಜೆರೋಫೈಟ್ಸ್ ಅಂದ್ರೆ ಏನು? ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ, ಮಳೆ ಇರೋದಿಲ್ಲ, ನೀರೇ ಇರೋದಿಲ್ಲ. ಯಾವ ಗಿಡಗಳು ತುಂಬ ಕಡಿಮೆ ನೀರಿನಲ್ಲಿ ಬೆಳೀತಾವಲ್ಲ, ಅದನ್ನು ನಾವು ಜೆರೋಫೈಟ್ಸ್ ಅಂತ ಕರಿತೀವಿ. ಡ್ರೈ ಪ್ಲಾಂಟ್ಸ್ ಅಂತ. ಜೆರೋ ಅಂದರೆ ಡ್ರೈ ಅಂತ. ಡ್ರೈ ಪ್ಲಾಂಟ್ಸ್ ನಾವು ಕಟ್ಕೊಳ್ಳಿ. ಡ್ರೈ. ಜೆರೋ ಅಂದ್ರೇನು? ಡ್ರೈ, ಒಣ ಗಿಡಗಳನ್ನ, ಕ್ಯಾಕ್ಟಸ್, ಸಕ್ಲೆಂಟ್ಸ್, ಅವೆಲ್ಲ ಡ್ರೈ ಪ್ಲಾಂಟ್ಸ್. ಜೆರೋಫೈಟ್ಸ್ ನಾವು ಕಟ್ಕೊಳ್ಳಿ. ಹಂಗೆ ಇಲ್ಲಿ ಬನ್ನಿ, ಟೆಂಪರೇಟ್ ಭಾಗಕ್ಕೆ ಬರ್ತಿದ್ದಂಗೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗೋಗುತ್ತಲ್ಲ, ಮೈಕ್ರೋಥರ್ಮ್ ಅಂತ ಕರಿತೀವಿ. ಮೈಕ್ರೋ ಅಂದರೆ ತುಂಬ ಕಡಿಮೆ. ಇಲ್ಲಿ ಏನಾಗುತ್ತೆ? ಕಡಿಮೆ ಉಷ್ಣಾಂಶದಲ್ಲಿ ಏನಾಗೋಗುತ್ತೆ? ಎಲೆಗಳು ಚೇಂಜ್ ಆಗ್ತವೆ. ಕರೆಕ್ಟಾ? ಎಲೆಗಳು ಯಾವ ರೀತಿ ಇರುತ್ತೆ ಅದು ಚೇಂಜ್ ಆಗುತ್ತೆ. ಒಂದು ಸೂಜಿಪರ್ಣ ಗಿಡಗಳು ಬರ್ತವೆ, ಮತ್ತು ಕೋನ್ ಬೇರಿಂಗ್ ಪ್ಲಾಂಟ್ಸ್ ಬರುತ್ತೆ, ಜಿಮ್ನೋಸ್ಪಾಮ್ಸ್. ಅದಕ್ಕೆ ಅದನ್ನು ಕೋನಿಫರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ 60 ಉತ್ತರ, 60 ದಕ್ಷಿಣ. 60 ದಕ್ಷಿಣದಲ್ಲಿ ಅಷ್ಟು ಭೂಮಿ ಇಲ್ಲ, ಇಲ್ಲಿ ಅಷ್ಟು ಭೂಮಿ ಬರೋದಿಲ್ಲ ಅಲ್ಲ. ಅಲ್ಲೊಂದು ಸ್ವಲ್ಪ, ಇಲ್ಲ ಸ್ವಲ್ಪ, ಇಲ್ಲಿ ನ್ಯೂಜಿಲೆಂಡಲ್ಲಿ, ಇಲ್ಲ ಸ್ವಲ್ಪ ಚಿಲೆ, ಅರ್ಜೆಂಟೀನಾ ಭಾಗದಲ್ಲಿ, ಕರೆಕ್ಟಾ? ಅಲ್ಲಿ ಮೈಕ್ರೋಥರ್ಮ್ ಗಿಡಗಳನ್ನ ಕಂಡು ಬರುತ್ತೆ ನಮಗೆ. ನ್ಯೂಜಿಲೆಂಡ್ ಮತ್ತು ಚಿಲೆ, ಅರ್ಜೆಂಟೀನಾ ಭಾಗದಲ್ಲಿ ಮೈಕ್ರೋಥರ್ಮ್, ಟೆಂಪ್ರೇಚರ್ ಕಡಿಮೆ ಆಗಿರುತ್ತೆ ಇಲ್ಲಿ. ಕೋನಿಫರಸ್ ಗಿಡಗಳು, ಕೋನ್ ಬೇರಿಂಗ್ ಪ್ಲಾಂಟ್ಸ್ ಅಂತ ಕರಿತೀವಿ. ಕೋನಿಫರಸ್. ಆಯ್ತಾ? ನಾವು ಕಟ್ಕೊಳ್ಳಿ. ಇನ್ನೂ ಮೇಲೆ ಹೋಗ್ತಿದ್ದೆ ಹೋದ್ರೆ ತಂಡ್ರ ಅಂತ ಕರಿಬೇಕು. ಇದನ್ನು ನಾವು ಎಕಿಸ್ತೋಥರ್ಮ್ಸ್ ಅಂತ ಕರಿತೀವಿ. ಎಕಿಸ್ತೋಥರ್ಮ್ಸ್ ಅಂದರೆ ತುಂಬ ಕಡಿಮೆ ಉಷ್ಣಾಂಶದಲ್ಲಿ ಬೆಳೆಯೋ ಗಿಡಗಳು. ಇಲ್ಲಿ ಬೆಟ್ಟಗಳ ಮೇಲೆ, ಆಲ್ಪೈನ್ ಅಥವಾ ತಂಡ್ರ ಎರಡಕ್ಕೂ ಆಗುತ್ತೆ ಈ ಟರ್ಮ್. ಸೊ ಎಕ್ಸಾಂಪಲ್ ಕೇಳ್ತಾರೆ, ಎಕಿಸ್ತೋಥರ್ಮ್ ಅಂದರೆ ಏನು? ಅಂದರೆ ಯಾವ ಗಿಡಗಳು ಕಡಿಮೆ ಉಷ್ಣಾಂಶದಲ್ಲಿ ಬೆಳೀತವೆ ಅವುಗಳನ್ನ ನಾವು ಎಕಿಸ್ತೋಥರ್ಮ್ಸ್ ಅಂತ ಕರಿತೀವಿ. ಇಲ್ಲಿ ಬೆಟ್ಟಗಳ ಮೇಲೆ ಸಿಗುತ್ತಿದ್ದು ನಮಗೆ ಆಲ್ಪೈನ್, ಹಿಮಾಲಯ ಭಾಗದಲ್ಲಿ, ಹಾಗೆ ತಂಡ್ರ ಭಾಗದಲ್ಲಿ, ಈ ಭಾಗ ತಂಡ್ರ ಇಲ್ಲಿ ಸಿಗುತ್ತೆ. ಎಕಿಸ್ತೋಥರ್ಮ್ಸ್ ಅಂತ ಕರಿತಾರೆ. ನೋಡಿ, ಎಷ್ಟೊಂದು ಟರ್ಮ್ಸ್ಗಳು ಹೇಳ್ಕೊಡ್ತೀನಿ. ಇದೆಲ್ಲ ಎಕ್ಸಾಂಪಲ್ ಬರುತ್ತೆ UPSC KPSCನಲ್ಲೆಲ್ಲ ನಿಮಗೆ ಕೇಳಿರಲ್ಲ ಇದನ್ನೆಲ್ಲ ಯಾರು. ಅದನ್ನೇ ನೀವು ಇದನ್ನೇ ನಾವು ಕಟ್ಕೊಳ್ಳಿ, ಎಕಿಸ್ತೋಥರ್ಮ್. ಆಯಿತಾ? ಕಡಿಮೆ ಉಷ್ಣಾಂಶದ ಬೆಳೆ, ಮಾಸಸ್, ಲೈಕನ್ಸ್. ಅದು ಬಿಟ್ಟರೆ ಸ್ವಲ್ಪ ರೋಡೋಡೆಂಡ್ರಾನ್ಸ್ ಅಂತ ಕರಿತೀವಿ. ಕೇಳಿರ್ತಾರೆ ಎಲ್ಲರೂ. ಮಾಸಸ್, ಲೈಕನ್ಸ್, ಕರೆಕ್ಟಾ? ಲಿವರ್ ವಾಟ್ಸ್ ಮತ್ತು ರೋಡೋಡೆಂಡ್ರಾನ್ಸ್. ನೀವು ಸಿಕ್ಕಿಂಗೆ ಹೋದರೆ ಇದನ್ನೆಲ್ಲ ನೋಡ್ಬೋದು ನೀವು, ರೋಡೋಡೆಂಡ್ರಾನ್ಸ್ ಎಲ್ಲ. ಓಕೆ, ಕಾಂಚನಜಂಗ ನ್ಯಾಷನಲ್ ಪಾರ್ಕ್ಗೆ ಹೋದ್ರೆ ಆಲ್ಮೋಸ್ಟ್ ಎಷ್ಟೋ ಥರ ಇದನ್ನ ಎಕಿಸ್ತೋಥರ್ಮ್ಸ್ ಗಿಡಗಳನ್ನ ನೋಡ್ಕೊಬರ್ಬೋದು. ಅದು ಬಿಟ್ಟರೆ ನೀವು ರಷ್ಯಾಗೆ ಹೋಗ್ಬೇಕಾಗಿತ್ತಿಲ್ಲ, ಅಂದರೆ ರಷ್ಯಾ, ಕೆನಡಾ ಇದನ್ನ ನೋಡೋಕ್ಕೆ. ಗೊತ್ತಾಯ್ತಲ್ಲ? ಸೊ ಪ್ಲಾಂಟ್ ಟೈಪ್ಸ್ ಕೊಟ್ಬಿಟ್ಟಿದೆ ನೋಡಿ. ನಮ್ಮ ಉಷ್ಣಾಂಶಕ್ಕೆ ತಕ್ಕಂತೆ ಮೆಗಾಥರ್ಮ್, ಮೀಸೋಥರ್ಮ್, ಮೈಕ್ರೋಥರ್ಮ್, ಎಕಿಸ್ತೋಥರ್ಮ್ಸ್. ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಎಷ್ಟು ಜನಕ್ಕೆ ಈ ಪದಗಳು ಗೊತ್ತಿರಲಿಲ್ಲ, ಎಷ್ಟು ಜನ ಇವತ್ತು ಕಲ್ತ್ರಿ, ಕರೆಕ್ಟಾ? ಎಷ್ಟು ಜನಕ್ಕೆ ಎನ್ವೈರ್ಮೆಂಟ್ ಕ್ಲಾಸ್ ಅಗತ್ಯ ಇದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಹೇಳಿ. ಸೊ ನಂಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಅನಿಸಿಕೆಗಳು ಹೇಳ್ತಾ ಹೋದಂಗೆ. ನನಗೆ ಗೊತ್ತು, ನಾವು ಈ ಆ್ಯಪ್ನ ಶುರು ಮಾಡೋದ್ರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ. ಆದರೆ ನಮ್ಮ ಉದ್ದೇಶ ಏನಿದೆ, ಅವ್ರಿಗೆ ತೊಂದರೆ ಆಗಲಿ ಅಂತಲ್ಲ.
ಎಲ್ಲ ತರಗತಿಗಳು ಅವ್ರಿಗೆ ಸಿಗಲಿ ಅಂತ. ನೀವು ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸ್ಗಳಾಗಲಿ ಈ ಥರ ತರಗತಿ ಈ ಥರ ಅಧ್ಯಾಪಕರುಗಳಿಂದ ಕೇಳೇ ಇರೋದಿಲ್ಲ. ಸೊ ನನ್ನ ತರಗತಿ ಯಾವ ಮಟ್ಟದಲ್ಲಿದೆ ಅದೇ ಮಟ್ಟದಲ್ಲಿ ಅವರ ತರಗತಿ ಕೂಡ ಇರುತ್ತೆ. ಇವ್ರುಗಳನ್ನ ನಾನು ಆ ರೀತಿ ಆಯ್ಕೆ ಮಾಡ್ಕೊಂಡಿದ್ದೇನೆ ಮತ್ತು ಈ ಸಂಸ್ಥೆ ಆಯ್ಕೆ ಮಾಡ್ಕೊಂಡಿದೆ. ಆ ಕಾರಣದಿಂದ ತಾವು ದಯವಿಟ್ಟು ಇದನ್ನ ತಗೊಂಡ್ರೆ ನಿಮ್ಮ ಆ್ಯಪ್ಗಳು ಮುಖಾಂತರ ನಿಮಗೆ ತರಗತಿನೂ ಆಗುತ್ತೆ, ಟೆಸ್ಟ್ ಸೀರೀಸ್ ಆಗುತ್ತೆ, ಪ್ರಿಲಿಮ್ಸ್ ಗ್ಯಾರಂಟಿ ಆಗುತ್ತೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅದನ್ನೇ ಹೇಳ್ತಾ ಇರೋದು, ತುಂಬ ಕಡಿಮೆ ದರದಲ್ಲಿ ಈ ಆ್ಯಪ್ ನಡೆಸೋದಕ್ಕೋಸ್ಕರ ಎಷ್ಟು ಬೇಕಿದೆ ಅಷ್ಟು ಮಾತ್ರ ನಾವು ಸಂಸ್ಥೆ ಏನಿದೆ ನಮ್ಮ ಪರೀಕ್ಷೆಗಳು ಎಂಬ ಸಂಸ್ಥೆ ತರಗತಿ ಏನು ಮಾಡಲಿಕ್ಕೆ ತಗೋತಾ ಇದ್ದಾರೆ ಫೀಸು, ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ. ಇಲ್ಲಾಂದರೆ ಎಲ್ಲ ಅಧ್ಯಾಪಕರುಗಳು, ಶಿಕ್ಷಕರು, ಅನುಭವಿ ಶಿಕ್ಷಕರು ಅವರು ಈ ತರಗತಿಗಳನ್ನ ಉಚಿತವಾಗಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ತಾವೆಲ್ಲರೂ ಅದನ್ನು ಪರಿಗಣಿಸಿ ತಗೊಳ್ಳಿ ಸ್ನೇಹಿತರೆ. ಸೊ ನನ್ನ ಕ್ಲಾಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಅವ್ರ ಕ್ಲಾಸ್ ಇರುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ನೋಡಿ, ನಮ್ಮ ಪೃಥ್ವಿಯ ಬಾಗುವಿಕೆ ಇರೋದ್ರಿಂದ ನಮ್ಗೆ ಈ ಥರ ವ್ಯತ್ಯಾಸ ಬರ್ತಾ ಇದೆ, ಋತುಗಳ ವ್ಯತ್ಯಾಸ ಬರ್ತಾ ಇದೆ, ಹೌದಾ? ಉಷ್ಣಾಂಶ ಮತ್ತು ಸೂರ್ಯನ ಬೆಳಕು ಆಗಲೇ ಹೇಳಿದ್ದಾನೆ, ಯಾವ್ದ್ರ ಮೇಲೆ ವ್ಯತ್ಯಾಸ ಆಗುತ್ತೆ? ನಮ್ಮ ಪೃಥ್ವಿಯ ಬಾಗುವಿಕೆ ಮೇಲೂ ಇರುತ್ತೆ. ಸೊ ನಮ್ಮ ಸೂರ್ಯನ ಉತ್ತರ ಮತ್ತು ದಕ್ಷಿಣಕ್ಕೆ ಎಷ್ಟು ಬೆಳಕು ಬೀಳುತ್ತೆ ಅನ್ನೋದು ಟಿಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಋತುಗಳ ಮೇಲೆ ಡಿಪೆಂಡ್ ಆಗುತ್ತೆ, ಸೂರ್ಯ ಮತ್ತು ಪೃಥ್ವಿಯ ಮಧ್ಯೆ ಅಂತರದ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದನ್ನೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಇಲ್ಲಿ ನೋಡಿ, ನಮ್ಮ ಪೃಥ್ವಿಯ ದೈನಂದಿನ ಗತಿ ಮತ್ತು ವಾರ್ಷಿಕ ಗತಿ, ನಮ್ಮ ಪೃಥ್ವಿಯ ವಾರ್ಷಿಕ ಗತಿ ನೋಡಿ. ಸೊ ಏನಾಗುತ್ತೆ, ಈ ಥರ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ, ಅವಾಗಲೂ ಸನ್ಲೈಟ್ ಇದೆ ವ್ಯತ್ಯಾಸ ಬರುತ್ತೆ, ಅದ್ರ ಮೇಲೆ ಗಿಡಗಳ ಮೇಲೆ ಪರಿಣಾಮ ಬೀಳುತ್ತೆ. ಸೊ ನಾವು ಕಟ್ಕೊಳ್ಳಿ, ಎಫಿಲಿಯನ್ ಪೆರಿಲಿಯನ್ ಇದೆಲ್ಲ ನಿಮ್ಗೆ ಗೊತ್ತಿದೆ ನಮ್ಮ ಕ್ಲೈಮೆಟಾಲಜಿ ಕ್ಲಾಸಲ್ಲಿ. ಉಚ್ಚ ಸ್ಥಾನ ನೀಚ ಸ್ಥಾನ ಇದು ಆಲ್ರೆಡಿ ಹೇಳಿದ್ದೀನಿ. ಕ್ಲೈಮೆಟಾಲಜಿ ಕ್ಲಾಸಲ್ಲಿ ಇನ್ನೊಂದು ಬಾರಿ ಕೇಳಿ, ಯೂಟ್ಯೂಬಲ್ಲಿ ಇದೆ. ನಾವು ಕಟ್ಕೊಳ್ಳಿ. ಆವರೇಜ್ ಡಿಸ್ಟೆನ್ಸ್ ಎಷ್ಟು ಅಂತಲೂ ಹೇಳಿದ್ದೀನಿ. ಒಂದು ಖಗೋಳ ವಿಜ್ಞಾನದ ಘಟಕ ಎಷ್ಟು ಬರುತ್ತೆ? 150 ಮಿಲಿಯನ್ ಕಿಲೋಮೀಟರ್ಗಳು. ಉಚ್ಚ ಸ್ಥಾನ ನೀಚ ಸ್ಥಾನ ಆವರೇಜ್ ತಗೊಂಡ್ರೆ. ನೆಕ್ಸ್ಟ್ ನೋಡಿ, ನಮಗೆ ಎಷ್ಟು ನೋಡಿ ಬೆಳಕು ಟೈಮ್ ತಗೊಳುತ್ತೆ ಅಂತಲೂ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಅದನ್ನು ಒಂದ್ಸತಿ ನೋಡಿ. ನೆಕ್ಸ್ಟ್ ನೋಡಿ, ನಮ್ಮ ಪೃಥ್ವಿಯ ಬಾಗುವಿಕೆ, ಈಕ್ವಿನಾಕ್ಸ್ ಮತ್ತು ಸಾಲಿಸ್ಟೈಸ್. ಈಕ್ವಿನಾಕ್ಸ್ ಅಂದ್ರೇನು? ದಿನ ಮತ್ತು ರಾತ್ರಿ ಸಮ. ಯಾವಾಗ? ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ರಿವಿಷನ್ ಆಗಬೇಕಿದು. ಸಾಲಿಸ್ಟೈಸ್ ಅಂದ್ರೇನು? ಸಾಲ್ ಅಂದರೆ ಸನ್ ಅಂತ, ಸ್ಟೈಸ್ ಅಂದರೆ ವ್ಯತ್ಯಾಸ ಅಂತ, ವೇರಿಯೇಷನ್. ಸೂರ್ಯನ ಬೆಳಕಲ್ಲಿ ವ್ಯತ್ಯಾಸ ಅಂತ, ಸೂರ್ಯನ ಬೆಳಕಲ್ಲಿ ವ್ಯತ್ಯಾಸನ ಸಾಲಿಸ್ಟೈಸ್ ಅಂತ ಕರಿತೀವಿ. ಓಕೆ, ಸಾಲಿಸ್ಟೈಸ್ ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಪೃಥ್ವಿಯ ಬಾಗುವಿಕೆಯನ್ನು ಹೇಳಿದ್ದೀನಿ, ಯಾವ ರೀತಿ ನಮ್ಮ ಪೃಥ್ವಿ ಬಾಗುವಿಕೆ ಆಗಿದೆ ನೋಡಿ. 23 ಡಿಗ್ರಿ ಬಾಗಿದೆ. ಇದರಿಂದ ನಮಗೆ ಋತುಗಳು ಸಿಗುತ್ತೆ. ಪೃಥ್ವಿ ಬಾಗುವಿಕೆ ಇಲ್ಲ ಅಂದಿದ್ರೆ ಯಾವುದೇ ಋತು ಇರ್ತಿರಲಿಲ್ಲ, ವರ್ಷ ಪೂರ್ತಿ ಒಂದೇ ಥರ ಇರ್ತಿತ್ತು. ಸೂರ್ಯನ ಬೆಳಕು ಯಾವಾಗಲೂ ಈಕ್ವೇಟರ್ ಮೇಲೆ ಬೀಳ್ತಾ ಇದ್ವು, ಒಂದೇ ಥರ ಗಿಡಗಳು ಇರ್ತಿದ್ವು ಎಲ್ಲ ಕಡೆ. ಈಗ ಒಂದು ಸ್ವಲ್ಪ ಬಾಗುವಿಕೆ ಇರೋದ್ರಿಂದ ಸೂರ್ಯನ ಬೆಳಕಲ್ಲಿ ವ್ಯತ್ಯಾಸ ಬರುತ್ತೆ, ಋತುಗಳಾಗ್ತವೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಗಿಡಗಳು ಬರ್ತವೆ, ಗೊತ್ತಾಯ್ತಲ್ಲ? ಸೊ ನೋಡಿ, ಋತುಗಳು ನೋಡಿ, ಎಲ್ಲ ಋತುಗಳು ಕ್ಲಾಸನ್ನು ನಾನು ಆಲ್ರೆಡಿ ಮಾಡಿದ್ದೇನೆ. ತಪ್ಪದೇ ತಾವು ಅದನ್ನು ನೋಡಿಲ್ಲ ಅಂದರೆ ಒಂದು ಬಾರಿ ಕೇಳಿ. ಬೇಸಿಗೆ ಮತ್ತು ಚಳಿ 2 ಋತುಗಳು ನಿಮ್ಗೆ ಗೊತ್ತಿದೆ. ಒಂದು ಗೋಲಾರ್ಧದಲ್ಲಿ ಬೇಸಿಗೆ ಇದ್ದರೆ ಅದು ಸೂರ್ಯನ ಶಾಖ ಹೆಚ್ಚಾಗುತ್ತೆ, ಇನ್ನೊಂದು ಕಡೆ ಚಳಿಗಾಲ ಇರುತ್ತೆ, ಇದು ಗೊತ್ತಿದೆ ನಿಮಗೆ. ಒಂದು ಗೋಲಾರ್ಧದಲ್ಲಿ ಬೇಸಿಗೆ ಇದ್ದರೆ ಸೂರ್ಯನ ಶಾಖ ಬಿದ್ದು ಈ ಭಾಗಕ್ಕೆ ಬೇಸಿಗೆ ಆದರೆ, ಮಕರ ಸಂಕ್ರಾಂತಿ ಮೇಲೆ ಬೇಸಿಗೆ ಆದರೆ, ಈ ಕಡೆ ಕರ್ಕಟ ಸಂಕ್ರಾಂತಿ ಆ ಕಡೆಗೆ ಬಾರಿದೆ ಸ್ವಲ್ಪ, ಅದಕ್ಕೋಸ್ಕರ ಅಲ್ಲಿ ಚಳಿಗಾಲ ಇರುತ್ತೆ. ಸುಲಭ, ಗೊತ್ತಾಯ್ತಲ್ಲ? ಕಡಿಮೆ ಶಾಖ ಬೀಳ್ತಾ ಇರುತ್ತೆ ಅಂತ ಅರ್ಥ ಇಲ್ಲಿಗೆ. ಹಂಗೆ ಇಲ್ಲಿ ಬರ್ತಿದ್ದಂಗೆ ಏನಾಗುತ್ತೆ ನೋಡಿ, ಸೂರ್ಯನ ಕಿರಣಗಳು ಉತ್ತರಕ್ಕೆ ಬರ್ತಾ ಇದ್ದಾವೆ, ಅಂದರೆ ಈಕ್ವೇಟರ್ ಮೇಲೆ ಇದ್ದಾವೆ, ಅದಕ್ಕೆ ಈಕ್ವಿನಾಕ್ಸ್. ಈಗ ಏನಾಗುತ್ತೆ ಗಮನಿಸಿ, ಸೂರ್ಯನ ಕಿರಣಗಳು ಉತ್ತರಕ್ಕೆ ಬರ್ತಾ ಇದೆ ಜಾಸ್ತಿ, ಅವಾಗ ಏನಾಗುತ್ತೆ, ಉತ್ತರದಲ್ಲಿ ಸ್ಪ್ರಿಂಗ್ ವಸಂತ ಋತು ಬರುತ್ತೆ. ಕರೆಕ್ಟ್? ಯಾವಾಗ? ಮಾರ್ಚಲ್ಲಿ. ಮಾರ್ಚ್ 21 ಆದಮೇಲೆ ನಮಗೆ ವಸಂತ ಋತು ಶುರುವಾಗಿದೆ. ಇದನ್ನು ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ, ಯಾಕೆಂದರೆ ದಿನ ಮತ್ತು ರಾತ್ರಿ ಸಮ ಆಗಿದೆ ಅವತ್ತು. ಓಕೆ, ಇದು ಡಿಸೆಂಬರ್ ತಿಂಗಳು. ಡಿಸೆಂಬರ್ 21 ಇದೆ, ಮಕರದ ಮೇಲೆ ಇದೆ ಸೂರ್ಯ. ಮಾರ್ಚಲ್ಲಿ ಇದ್ದಾನೆ, ಈಕ್ವೇಟರ್ ಮೇಲೆ ಇದ್ದಾನೆ. ಅದಾದಮೇಲೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ನಲ್ಲಿ ನೋಡಿ ಸೂರ್ಯನ ಕಿರಣಗಳು ಎಲ್ಲಿದೆ? ಸೂರ್ಯನ ಕಿರಣಗಳು ಕರ್ಕಟ ಸಂಕ್ರಾಂತಿ ಮೇಲೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲಿದೆ, ಅದಕ್ಕೆ ಇಲ್ಲಿ ಜಾಸ್ತಿ ಬೇಸಿಗೆ ಆಗೋಗುತ್ತೆ ನೋಡಿ. ಇವಾಗಲೇ ಎಷ್ಟು ಸೆಕೆ ಇದೆ ನೋಡಿ, ಏಪ್ರಿಲ್ನಲ್ಲಿ ಇದೀವಿ ನಾವು. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇನ್ನೂ ಸೆಕೆ ಆಗುತ್ತೆ, ಕರೆಕ್ಟ್ ಅಲ್ಲ? ಆವಾಗ ನಮಗೆ ಬೇಸಿಗೆ, ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ. ಆವಾಗ ಇಂಥ ಬೇಸಿಗೆ ಶುರುವಾಗಿದೆ. ಜೂನ್ 21 ಇಲ್ಲಿ ಇನ್ನೂ ಉಷ್ಣಾಂಶ ಹೆಚ್ಚಾಗುತ್ತೆ. ಹಂಗೆ ದಕ್ಷಿಣ ಗೋಲಾರ್ಧದಲ್ಲಿ ಏನಾಗುತ್ತೆ? ಚಳಿ, ವಿಂಟರ್, ಕಡಿಮೆ
ಇಲ್ಲಿ ಓರೆ ಕಿರಣಗಳು ಹಿಂಗೆ ಬೀಳ್ತಾ ಇರುತ್ತೆ. ಆ ಕಾರಣದಿಂದ ಚಳಿಗಾಲ. ದಕ್ಷಿಣ ಗೋಳದಲ್ಲೆಲ್ಲ ಚಳಿ, ಇಲ್ಲೆಲ್ಲ. ಅದಾದಮೇಲೆ ಜೂನ್ ಆದ್ಮೇಲಿಂದ ಸ್ನೇಹಿತರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 23 ಮತ್ತೆ ಈಕ್ವೇಟರ್ ಮೇಲೆ ಬಂದಿರ್ತಾನೆ ಸೂರ್ಯ. ಅವಾಗ ಸೂರ್ಯ ದಕ್ಷಿಣ ಗೋಳದ ಕಡೆಗೆ ಹೋಗ್ತಾ ಇದ್ದಾನೆ ಪ್ರಯಾಣ. ಅವಾಗ ದಕ್ಷಿಣದಲ್ಲಿ ಸ್ಪ್ರಿಂಗ್, ವಸಂತ ಋತು ಇಲ್ಲಿ ಶುರುವಾಗುತ್ತೆ. ನಾವು ಕಟ್ಕೊಳ್ಳಿ. ಉತ್ತರದಲ್ಲಿ ಆಟಮ್. ಕಡೆ ಸ್ಪ್ರಿಂಗ್ ಅಂದ್ರೆ ಎಲೆ ಚಿಗುರೋದು, ಸ್ಪ್ರಿಂಗ್ ಅಂದ್ರೆ. ಆಟಮ್ ಅಂದ್ರೆ ಎಲೆ ಉದುರೋದು ಮತ್ತು ಎಲೆಗಳಲ್ಲಿ ಬಣ್ಣ ಬದಲಾಗೋದು, ಹಸಿರಿಂದ ಎಲ್ಲೋ ಆಗುತ್ತೆ. ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಸೂರ್ಯನ ಕಿರಣಗಳು ಕಮ್ಮಿ ಆಗ್ತಾ ಹೋದಂಗೆ ಕ್ಲೋರೋಫಿಲ್ ಬ್ರೇಕ್ ಡೌನ್ ಆಗುತ್ತೆ ಸ್ನೇಹಿತರೆ ಥೈಲಾಕೋಯ್ಡ್ ಮೆಂಬ್ರೇನಲ್ಲಿ. ಯಾವಾಗ ಥೈಲಾಕೋಯ್ಡ್ ಮೆಂಬ್ರೇನಲ್ಲಿ ಕ್ಲೋರೋಫಿಲ್ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ, ಆ ಹಸಿರು ಬಣ್ಣ ಹೋಗಿ ಝ್ಯಾಂಥೋಫಿಲ್ಸ್ ಅಂತ ಕರಿತೀವಿ. ರೆಡ್ ಮತ್ತೆ ಆರೆಂಜ್ ಕಲರ್ ಬಣ್ಣ ಇರುತ್ತಲ್ಲ, ರೆಡ್ ಮತ್ತೆ ಆರೆಂಜ್ ಬಣ್ಣ ಬಂದ್ಬಿಡುತ್ತೆ ಅದಕ್ಕೆ ಎಲೆಗಳಿಗೆ. ಅದಕ್ಕೆ ನಮಗೆ ಆಟಮ್ನಲ್ಲಿ ನಮಗೆ ಎಲೆಗಳೆಲ್ಲ ಒಂಥರ ಎಲ್ಲೋ ಬಣ್ಣ ಕಾಣೋದು, ಆರೆಂಜ್ ಬಣ್ಣ ಇರುತ್ತೆ ನಮಗೆ. ಅದು ತುಂಬ ಸುಂದರವಾಗಿ ಕಾಣುತ್ತೆ ಗಿಡಗಳು. ಸೊ ಎಷ್ಟೋ ಎಲೆಗಳು ಉದುರೋಗುತ್ತೆ ಆ ಟೈಮಲ್ಲಿ. ಯಾಕೆ? ಮಾಯಿಶ್ಚರ್ನ ಉಳಿಸೋಕ್ಕೋಸ್ಕರ. ಮಾಯಿಶ್ಚರ್ ಇದ್ರೆ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಆಗಿ ಹೊಟ್ಟೋಗುತ್ತೆ. ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ಮಾಯಿಶ್ಚರ್ನ ಕನ್ಸರ್ವ್ ಮಾಡೋಕ್ಕೋಸ್ಕರ ಎಲೆಗಳು ಉದುರುತ್ತೆ. ಇದು ಫಾಲ್ ಅಂತ ಕರಿತೀವಿ, ಫಾಲ್ ಸೀಸನ್. ಆಟಮ್ ಅಥವಾ ಫಾಲ್, ಆಟಮ್ ಸೀಸನ್ ಅಥವಾ ಫಾಲ್. ಇದನ್ನ ನಾನು ಆಲ್ರೆಡಿ ಒಂದ್ಸರಿ ಕ್ಲಾಸಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಯಾವ ಕ್ಲಾಸು? ಕ್ಲೈಮೆಟಾಲಜಿ ಕ್ಲಾಸಲ್ಲಿ, ಮೊದಲನೇ ಕ್ಲೈಮೆಟಾಲಜಿ ಕ್ಲಾಸಲ್ಲಿ ಇದನ್ನ ಸೀಸನ್ಸ್ ಮಾಡಿದ್ದೀನಿ. ಈಗ ಇನ್ನೊಂದ್ಸತಿ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಗಿಡಗಳು ಮತ್ತು ಪ್ರಾಣಿಗಳು ಋತುಗಳು ತಕ್ಕಂತೆ ಬದಲಾಗ್ತವೆ. ಅಂದರೆ ಅವುಗಳ ಹೈಬರ್ನೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ಮೈಗ್ರೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ಅವುಗಳ ಅಡಾಪ್ಟೇಷನ್ ಅಂತ ಕರಿತೀವಿ, ಅಕ್ಲಮಟೈಸೇಷನ್. ಇವೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಉಷ್ಣಾಂಶದ ಮೇಲೆ ಡಿಪೆಂಡ್ ಆಗುತ್ತೆ. ಋತುಗಳು ತಕ್ಕಂತೆ ಅವುಗಳ ಕಾರ್ಯಗಳನ್ನ ಬದಲಾಯಿಸ್ತವೆ. ಗೊತ್ತಾಯ್ತಲ್ಲ? ಎಷ್ಟೋ ಪ್ರಾಣಿಗಳು, ಪೋಲಾರ್ ಭಾಗದಲ್ಲಿರೋ ಪ್ರಾಣಿಗಳೆಲ್ಲ, ಎಷ್ಟೊಂದು ಪ್ರಾಣಿಗಳು ಪೋಲಾರ್ ಬೇರೆಲ್ಲ ಹೈಬರ್ನೇಷನ್ ಹೊರಟಾಗ್ತವೆ ಚಳಿ ಶುರು ಆಗ್ತಿದ್ದಂಗೆ. ಗೊತ್ತಾಯ್ತಲ್ಲ? ಸೊ ದಿಲ್ ಈಟ್ ಆ್ಯಂಡ್ ಕನ್ಸರ್ವ್ ಎನರ್ಜಿ. ಆದಷ್ಟು ಕಡಿಮೆ ಕೆಲಸ ಮಾಡೋಕ್ಕೆ ಹೋಗ್ತವೆ ಚಳಿಗಾಲದಲ್ಲಿ, ಯಾಕೆಂದರೆ ಎನರ್ಜಿ ಕನ್ಸರ್ವ್ ಮಾಡೋಕ್ಕೆ. ಅದನ್ನು ನಾವು ಹೈಬರ್ನೇಷನ್ ಅಂತ ಕರಿತೀವಿ. ಅದನ್ನೆಲ್ಲ ಹೇಳ್ಕೊಡ್ತೀನಿ ನಾನು ಮುಂದಕ್ಕೆ ಹೋಗ್ತಾ. ಹಾಗೆ ಈ ಉಷ್ಣಾಂಶ ಇದೆಯಲ್ಲ ಸ್ನೇಹಿತರೆ, ಉಷ್ಣಾಂಶ ತುಂಬ ಮುಖ್ಯ. ಒಂದು ಕರೆಕ್ಟಾ ಸೀಡ್ಸ್ ಅದು ಜರ್ಮಿನೇಟ್ ಆಗಿ ಬೆಳಿಬೇಕು ಅಂದರೆ ಉಷ್ಣಾಂಶದ ಮೇಲೆ, ಮಣ್ಣಿನ ಉಷ್ಣಾಂಶದ ಮೇಲೆ ಅವಲಂಬಿಸುತ್ತೆ. ಹಾಗೆ ಒಂದು ಗಿಡ ಬೆಳೀತಾ ಇದೆ, ಅದರಿಂದ ಎಷ್ಟು ಬಾಷ್ಪೀಕರಣ ಆಗುತ್ತೆ ಅದು ಉಷ್ಣಾಂಶದ ಮೇಲೆ ನಿರ್ಧಾರ ಆಗುತ್ತೆ. ಉಷ್ಣಾಂಶ ತುಂಬ ಕಡಿಮೆ ಇದ್ರೂ ಕಷ್ಟ ಗಿಡಗಳು ಬೆಳೆಯೋದಕ್ಕೆ, ಉಷ್ಣಾಂಶ ತುಂಬ ಜಾಸ್ತಿ ಇದ್ರೂ ಕಷ್ಟ ಗಿಡಗಳು ಬೆಳೆಯೋದಕ್ಕೆ. ಸೊ ಈ ರೀತಿ ಉಷ್ಣಾಂಶ ತುಂಬ ಪ್ರಭಾವ ಬೀಳುತ್ತೆ ಗಿಡಗಳ ಮೇಲೆ. ಗೊತ್ತಾಯ್ತಲ್ಲ? ಸೊ ಅಜೈವಿಕ ಅಂಶಗಳೇನಿದೆ, ಘಟಕಗಳನ್ನ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದೇ ನಮ್ಮ ಇಡೀ ಭೂಮಿ ಮೇಲಿರುವಂಥ ಸಸ್ಯಗಳನ್ನ ಮತ್ತು ಜೀವಿಗಳ ಮೇಲೆ ಪರಿಣಾಮ ಬೀರುವಂಥದ್ದು. ಸ್ವಲ್ಪ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗಲಿ, ನಮ್ಮ ಜೀವಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಇವಾಗ ನಾನು ಒಂದು ವಿಷಯ ಹೇಳ್ತೀನಿ ನೋಡಿ. ಎಷ್ಟೋ ಪ್ರಾಣಿಗಳು ಮಣ್ಣಿನಲ್ಲಿ ಮೊಟ್ಟೆ ಇಡ್ತವೆ, ನೋಡಿರ್ಬೋದು ನೀವು. ಇವಾಗ ಟರ್ಟಲ್ಸ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಕ್ರೊಕೊಡೈಲ್ಸ್ ಆಗಿರ್ಬೋದು, ಲಿಸರ್ಡ್ಸ್ ಆಗಿರ್ಬೋದು, ಏನಾದರೂ ಮಣ್ಣಲ್ಲಿ ಮೊಟ್ಟೆ ಇಟ್ಬಿಡ್ತವೆ. ಸೊ ಆಗ ಗಾಳಿಯ ಉಷ್ಣಾಂಶ ಮತ್ತು ಮಣ್ಣಿನ ಉಷ್ಣಾಂಶ ತಕ್ಕಂತೆ ಮೊಟ್ಟೆನಲ್ಲಿ ಮೊಟ್ಟೆನಲ್ಲಿ ಎಗ್ನಲ್ಲಿ ಮೇಲ ಫಿಮೇಲ್ ಅನ್ನೋದು ಡಿಸೈಡ್ ಆಗುತ್ತೆ. ಆ ಮೊಟ್ಟೆ ಒಡೆದು ಏನೋ ಜೀವಿ ಬರುತ್ತೆ ಹೊರಗಡೆ, ಅದು ಯಾವ ಗಂಡ ಹೆಣ್ಣ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಗಾಳಿಯ ಉಷ್ಣಾಂಶ ಮತ್ತು ಮಣ್ಣಿನ ಉಷ್ಣಾಂಶದ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ಉಷ್ಣಾಂಶ ಏನಾಗುತ್ತೆ, ತುಂಬ ಪರಿಣಾಮ ಬೀರುತ್ತೆ ಜೀವಿಗಳ ಮೇಲೆ. ಸೊ ನಾವು ಅನ್ಬೋದು ಉಷ್ಣಾಂಶ ತಾನೇ ಅಂತ. ಇವಾಗ ನಮ್ಮ ಮೇಲೆ ನೋಡಿ ಎಷ್ಟು ಉಷ್ಣಾಂಶದ ಪರಿಣಾಮ ಇದೆ ಬೇಸಿಗೆಗಾಲದಲ್ಲಿ. ಗೊತ್ತಾಯ್ತಲ್ಲ? ಅದೆಲ್ಲ ನಾನು ಮುಂದೆ ಕೇಳ್ಕೊಡ್ತೀನಿ. ಈಗ ಇನ್ನು ಶುರು ಮಾಡ್ತಾ ಇದ್ದೀನಿ, ಎನ್ವೈರನ್ಮೆಂಟ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಯಾವ ಥರ ಸೀಸನ್ ನೋಡಿದ್ವಿ? ಬೇಸಿಗೆಗಾಲ ನೋಡಿದ್ವಿ, ಸಮರ್, ವಸಂತ ಋತು ನೋಡಿದ್ವಿ, ಚಳಿಗಾಲ ನೋಡಿದ್ವಿ, ಆಟಮ್ ನೋಡಿದ್ವಿ. ನೋಡಿ ಹೆಂಗೆ ಕಾಣುತ್ತೆ. ಫಸ್ಟ್ ಸ್ಪ್ರಿಂಗಲ್ಲಿ ಇದೀವಿ ನಾವೀಗ, ಬೇಸಿಗೆಗೆ ಹೋಗ್ತಾ ಇದೀವಿ, ಬೇಸಿಗೆಯಿಂದ ಆಟಮ್ಗೆ ಬರ್ತೀವಿ ನಾವು, ಹಿಂಗಾಗುತ್ತೆ. ಹಿಂಗಿಂದ ಚಳಿಗಾಲಕ್ಕೆ ಹೋಗ್ತೀವಿ, ಮತ್ತೆ ಚಳಿಗಾಲದಿಂದ 1, 2, 3 ಮತ್ತು 4 ಈ ರೀತಿ ಋತುಗಳು ಚೇಂಜ್ ಆಗ್ತಾ ಹೋಗುತ್ತೆ. ಫ್ಲೋ ಚಾರ್ಟ್ ಥರ ತೋರಿಸಿದ್ದೀನಿ ನೋಡಿ. ಸೊ ನೀವೇನಾದ್ರು ಈ ತರಗತಿ ಇದೇ ಮೊದಲೇ ತರಗತಿ ಆದರೆ ಮತ್ತೆ ಇನ್ನೊಂದು ಬಾರಿ ಕ್ಲೈಮೆಟಾಲಜಿ ಭಾಗ 1 ಯೂಟ್ಯೂಬಲ್ಲಿದೆ ನೋಡಿ, ಆಯಿತಾ? ತಪ್ಪದೆ. ಯಾಕೆಂದರೆ ಗಿಡಗಳ ಮೇಲೆ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಲೇಬೇಕು. ಇವಾಗ ನೀವು ಕೇಳ್ಬೋದು, ಸರ್ ಒಂದು ಟಾಪಿಕ್ಸ್ ರಿಪೀಟ್ ಮಾಡ್ತಾ ಇದ್ದೀರಾ. ಎನ್ವೈರನ್ಮೆಂಟ್ ಕ್ಲಾಸಲ್ಲಿ ಸಾಯಿಲ್ ಮತ್ತೆ ಬರುತ್ತೆ, ಕ್ಲೈಮೇಟ್ ಒಂದು ಸ್ವಲ್ಪ ಟಾಪಿಕ್ಸ್ ಬರುತ್ತೆ. ನಾವು ಅಜೈವಿಕ ಅಂಶಗಳನ್ನ ಹೇಳಲಿಲ್ಲ ಅಂದರೆ ನಿಮಗೆ ಎನ್ವೈರನ್ಮೆಂಟ್ ಅರ್ಥ ಆಗಲ್ಲ. ಸ್ವಲ್ಪ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆದ್ರೂ ಪರಿಸರದಲ್ಲಿ ವ್ಯತ್ಯಾಸ ಬರುತ್ತೆ. ಈಗ ನಾವು ಮೊನ್ನೆ ಸೋಲಾರ್ ಎಕ್ಲಿಪ್ಸ್ ಆಯಿತು, ಗ್ರಹಣ ಆಯಿತು, ಸೂರ್ಯಗ್ರಹಣ ಆಯಿತು. ಮಧ್ಯಾಹ್ನದಂಗೆ ಏನಾಯಿತು? ಕತ್ಲಾಗೋಯ್ತು. ಕರೆಕ್ಟಾ?
ಸೂರ್ಯಗ್ರಹಣ ಆದಾಗ ಏನಾಗುತ್ತೆ, ಚಂದ್ರ ಮಧ್ಯಕ್ಕೆ ಬರ್ತಿದ್ದಂಗೆ ಏನಾಗುತ್ತೆ, ಸೂರ್ಯನ ಬೆಳಕು ಹೊಟ್ಟೋಗುತ್ತೆ. ಅವಾಗ ಎಷ್ಟೋ ಪಕ್ಷಿಗಳು, ಎಷ್ಟೋ ಗಿಡಗಳು ಇದನ್ನ ಇಷ್ಟು ಕತ್ಲಾಗೋಯ್ತಲ್ಲ. ನೀವು ನೋಡಿರ್ತೀರ ಬಾವಲಿಗಳೆಲ್ಲ ಸಂಜೆ ಹಾರ್ತವೆ, ರಾತ್ರಿ ಹೊತ್ತು ಹೋಗ್ತವೆ, ಕರೆಕ್ಟ್ ಅಲ್ಲ, ಆಹಾರ ಹುಡ್ಕೊಂಡು ಅವುಗಳೆಲ್ಲ ಹಾರ್ಬಿಡ್ತಾವೆ ಮರಗಳಿಂದ. ನೀವು ಎಷ್ಟು ಬೇಕು ಕತ್ಲಾಗೋಯ್ತು ಇವತ್ತು. ಎಷ್ಟೋ ಪಕ್ಷಿಗಳು ಇದನ್ನ ಎಷ್ಟು ಬೇಕು ಕತ್ಲಾಗ್ತಾ ಇದೆ ಅಂದ್ಬಿಟ್ಟು ಗೂಡಿಗೆ ಬಂದು ಸೇರ್ಕೋತವೆ. ಆ ಥರ ಅಂದರೆ ಸೂರ್ಯಗ್ರಹಣದಿಂದ ಅಷ್ಟು ಸಣ್ಣ ಒಂದು ಕೆಲವು ನಿಮಿಷಗಳಾಗ ಸೂರ್ಯಗ್ರಹಣದಿಂದ ನಮ್ಮ ಸುತ್ತಮುತ್ತ ಜೀವಿಗಳು ನೋಡಿ ಯಾವ ರೀತಿ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದನ್ನೆಲ್ಲ ಗಮನಿಸಿರಲ್ಲ ನೀವು. ನಾವು ಅದನ್ನು ಗಮನಿಸ್ತೀವಿ ಯಾವ ರೀತಿ ಸೂರ್ಯಗ್ರಹಣ ಆದಾಗ ಏನೇನಾಗುತ್ತೆ ಗೊತ್ತಾಯ್ತಲ್ಲ. ಪ್ರಾಣಿಗಳು, ಗಿಡಗಳು ಅವೆಲ್ಲ ಅದು ತಕ್ಕಂತೆ ಹೊಂದಾಣಿಕೆ ಆಗುತ್ತೆ ಅವುಗಳ ಶೈಲಿ. ಕರೆಕ್ಟಾ? ನೋಡಿ ಯಾವ್ಯಾವ ಋತುಗಳಿದೆ ಗೊತ್ತಿದೆ ನಿಮಗೆ. ವಸಂತ ಋತುನಲ್ಲಿದ್ದೀವಿ ನಾವೀಗ. ವಸಂತ ಋತು ಹೋಗ್ತಾ 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 ಗ್ರೀಷ್ಮ ಋತು ಆಗುತ್ತೆ. ಈಗ ಏಪ್ರಿಲ್ ಜೂನಲ್ಲಿ ಬೇಸಿಗೆ, ಗ್ರೀಷ್ಮ ಅಂದರೆ ಸಮರ್. ಅದಾದಮೇಲೆ ಮಾನ್ಸೂನ್ ಬರುತ್ತೆ, ಮುಂಗಾರು ವರ್ಷ ಋತು. ಅದಾದಮೇಲೆ ಶರತ್ ಋತು, ಆಟಮ್ ಅಂತ ಕರಿತೀವಿ. ಅದಾದಮೇಲೆ ಶಿಶಿರ ಋತು, ಪ್ರೀ ವಿಂಟರ್, ಫಾಲ್ ಅಂತ ಕರಿತೀವಿ. ಎಲೆಗಳೆಲ್ಲ ಉದುರ್ತಾವೆ. ಹೇಮಂತ ಋತು, ಚಳಿಗಾಲ, ಡಿಸೆಂಬರಿಂದ ಫೆಬ್ರವರಿವರೆಗೂ. ಮತ್ತೆ ಫೆಬ್ರವರಿಯಿಂದ ವಸಂತ ಋತು. ಆಯಿತಾ? ಈ ಥರ 6 ಋತುಗಳು ಭಾರತದಲ್ಲಿದೆ. ಅದನ್ನು ಕಟ್ಕೊಳ್ಳಿ. ಸೊ ದಟ್ ಇಂಡಿಯನ್ ವೆಜಿಟೇಷನ್, ಟೈಪ್ಸ್ ಆಫ್ ಇಂಡಿಯನ್ ವೆಜಿಟೇಷನ್ ಹೇಳಕ್ಕೆ ಸರಿ ಹೋಗುತ್ತೆ. ಕರೆಕ್ಟಾ? ಹಾಂ, ನೋಡಿ ಋತುಗಳು ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಸ್ಪ್ರಿಂಗ್, ಸಮ್ಮರ್, ಆಟಮ್, ವಿಂಟರ್. ಸ್ಪ್ರಿಂಗ್, ಸಮ್ಮರ್, ಆಟಮ್, ವಿಂಟರ್. ನೋಡಿ ಎಲೆಗಳು ನೋಡಿದ್ರಲ್ಲ, ಋತುಗಳು ತಕ್ಕಂತೆ ಗಿಡಗಳು ಯಾವ ರೀತಿ ಬದಲಾಗ್ತವೆ ಗಮನಿಸಿ. ಎನ್ವೈರನ್ಮೆಂಟ್ ಕ್ಲಾಸಲ್ಲಿ ಇದನ್ನು ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದಲ್ವಾ? ಹೌದಲ್ವಾ? ನೋಡಿ ಎಲೆಗಳೆಲ್ಲ ಉದುರೋಗುತ್ತೆ ಚಳಿಗಾಲಕ್ಕೆ. ಅದು ಎಲೆಗಳು ಮತ್ತೆ ಯಾಕೆಂದರೆ ಚಳಿ ಇರುತ್ತೆ, ಗಿಡಗಳು ಬೆಳೆಯೋಕ್ಕಾಗಲ್ಲ, ಒಂಥರ ಹೈಬರ್ನೇಷನ್, ಅದು ಇನ್ಆಕ್ಟಿವ್ ಸ್ಟೇಟ್. ಮತ್ತೆ ಸ್ಪ್ರಿಂಗ್ ಬರ್ತಿದ್ದಂಗೆ ಉಷ್ಣಾಂಶ ಹೆಚ್ಚಾಗುತ್ತೆ, ತೇವಾಂಶ ಹೆಚ್ಚಾಗುತ್ತೆ, ಫೋಟೋಸಿಂಥಸಿಸ್ ಹೆಚ್ಚಾಗುತ್ತೆ, ಗಿಡಗಳು ಮತ್ತೆ ಚಿಗುರುತ್ತೆ. ಅದಾದಮೇಲಿಂದ ನೋಡಿ ಸಮ್ಮರ್ ಎಷ್ಟು ಹೆಸರಾಗಿದೆ. ಆಮೇಲೆ ನೋಡಿ ಆಟಮ್, ಫೋಟೋಸಿಂಥಸಿಸ್ ಕಮ್ಮಿಯಾಗಿ ಎಲ್ಲೋ ಬಣ್ಣ ಬರುತ್ತೆ. ಮತ್ತೆ ಚಳಿಗಾಲ. ಗೊತ್ತಾಯ್ತಲ್ಲ? ನೋಡಿ ಯಾವ ರೀತಿ ಗಿಡಗಳು ಪರಿಸರಕ್ಕೆ ತಕ್ಕಂತೆ ಬದಲಾಗ್ತವೆ. ಇದೊಂದೇ ಮರ ಅಲ್ಲ, ಸುತ್ತ ನೋಡಿ, ನಾನು ಸುತ್ತ ಇರೋದು ನೋಡಿ. ಇದಕ್ಕೆ ಹೇಳಿದ್ದು ನಾನು, ಎನ್ವೈರನ್ಮೆಂಟಲ್ಲಿ ಜಾಗ್ರಫಿ ತುಂಬ ಇಂಪಾರ್ಟೆಂಟ್. ನಾವು ಜಾಗ್ರಫಿನಲ್ಲಿ ಓದುವಂಥ ಅಂಶಗಳೆಲ್ಲ ನಾವು ಅರ್ಥ ಮಾಡ್ಕೊಬಿಟ್ರೆ ಎನ್ವೈರನ್ಮೆಂಟ್ ಸುಲಭ. ನೀವು ಜಾಗ್ರಫಿ ಅರ್ಥ ಆಗಿಲ್ವಾ, ಎನ್ವೈರನ್ಮೆಂಟ್ ನಾವೇನು ಮಾಡಿದ್ರು ಹೇಳೋಕ್ಕಾಗಲ್ಲ. ಗೊತ್ತಾಯ್ತಲ್ಲ? ನೋಡಿ ಇಲ್ಲೂ ನೋಡಿ ಯಾವ ರೀತಿ ಸೀಸನ್ ಚೇಂಜ್ ಆಗುತ್ತೆ. ಆಯ್ತಲ್ಲ? ಸೀಸನ್ ಗೊತ್ತಾಗಿದೆ ಎಲ್ಲ. ಹಂಗೆ ನೆಕ್ಸ್ಟ್ ನೋಡಿ ಅಜೈವಿಕ ಘಟಕಗಳಲ್ಲಿ ಮುಖ್ಯವಾಗಿ ನೀರು. ಸೊ ನಮ್ಮ ಪೃಥ್ವಿ ಮೇಲೇನೆ ಅತಿ ಹೆಚ್ಚು ಪ್ರಮಾಣದ ನೀರಿರೋದು. ಇಡೀ ವಿಶ್ವದಲ್ಲೇ ಅಥವಾ ಇಡೀ ನಮ್ಮ ಸೌರಮಂಡಲದಲ್ಲಿ ಅತಿ ಹೆಚ್ಚು ನೀರಿರುವ ಗ್ರಹ ನಮ್ಮ ಪೃಥ್ವಿ. ಪೃಥ್ವಿಯ 71% ಅಷ್ಟು ಭಾಗ ನೀರಡಿ ಇದೆ. 71% ಆಫ್ ಅರ್ತ್ ಸರ್ಫೇಸ್ ಅಂಡರ್ ವಾಟರ್. ಆ ನೀರು ಏನಾಗಿದೆ, ಅತಿ ಹೆಚ್ಚು ಪ್ರಮಾಣ ನಮಗೆ ಸಾಗರಗಳಲ್ಲಿದೆ. ಉಪ್ಪು ನೀರು, ಬರೀ ಫ್ರೆಶ್ ವಾಟರ್ ಬರೀ 3%. ಅದು ಗೊತ್ತಾಗುತ್ತೆ ನಿಮಗೆ. ಘನ, ದ್ರವ, ಅನಿಲ ರೂಪ, ಸಾಲಿಡ್, ಲಿಕ್ವಿಡ್, ವೇಪರ್ ರೂಪದಲ್ಲಿರುವಂಥ ಗ್ರಹ ನಮ್ಮದೊಂದೇ. ನೀರು ಈ 3 ಸ್ಥಾನದಲ್ಲೂ ಸಿಗುತ್ತೆ. ಸಾಲಿಡ್, ಲಿಕ್ವಿಡ್, ವೇಪರ್ ನಮ್ಮ ಪೃಥ್ವಿ ಮೇಲೆ ಗೊತ್ತಿದೆ ನಿಮಗೆ. ಸಮುದ್ರ ಸಾಗರಗಳಿರೋದೇ ಜಾಸ್ತಿ ನೀರು, 97%. ಬರೀ ಫ್ರೆಶ್ ವಾಟರ್ ಬರೀ 3%. ಆ ಫ್ರೆಶ್ ವಾಟರಲ್ಲೂ ನಮಗೆ ಜಾಸ್ತಿ ಇರೋದೆಲ್ಲ ನೋಡಿ 69% ಹತ್ತತ್ರ ಐಸ್ ಎಲೆ, ಗ್ಲೇಷಿಯರ್ಸ್, ಐಸ್ ಕ್ಯಾಪ್ ಇದೆ ನೋಡಿ, ಗ್ಲೇಷಿಯರ್ಸ್. ಕರೆಕ್ಟಾ? ಗ್ರೌಂಡ್ ವಾಟರು 30% ಹತ್ತತ್ರ 30% ಇಲ್ಲಿದೆ. ಅಂದರೆ 99% ಆಯ್ತಲ್ಲೇ. ಇನ್ನು 1% ಅಷ್ಟೇ ನಮಗೆ ಆಕ್ಸೆಸಿಬಲ್ ವಾಟರ್. 1% ಅಷ್ಟೇ ನಮಗೆ ಆಕ್ಸೆಸ್ ಮಾಡೋಕ್ಕಾಗ್ತಾ ಇರೋದು. ಗೊತ್ತಾಯ್ತಲ್ಲ? ಅದರಲ್ಲೂ ನಮಗೆ ಜಾಸ್ತಿ ಸಿಗೋದು ಸರೋವರಗಳು, ಇಲ್ಲಿ ನೀರಿದೆ, ಲೇಕ್ಸಲ್ಲಿ ಸಿಗುತ್ತೆ ನೀರು. ಅದು ಬಿಟ್ಟರೆ ನಮಗೆ ಸಾಯಿಲ್ ಮಾಯಿಶ್ಚರ್, ಮಣ್ಣಿನ ತೇವಾಂಶ. ಅದು ಬಿಟ್ಟರೆ ಗಾಳಿಯಲ್ಲಿರುವಂಥ ನೀರಿನಂಶ. ನೆಕ್ಸ್ಟು ನದಿಗಳಲ್ಲಿರೋ ನೀರು, ಮತ್ತು ಕೊನೆಯಲ್ಲಿ ಜೀವಿಗಳಿರುವಂಥ ನೀರು. ನಮ್ಮ ಕೋಶಗಳಲ್ಲಿ, ಅಂಗಾಂಶಗಳಲ್ಲಿರೋ ನೀರನ್ನ ವಿತಿನ್ ಲೈಫ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಯಾವ ರೀತಿ ನೀರು ಹಂಚಿಕೆ ಆಗಿದೆ ನೋಡಿ. ಇದು ಅಜೈವಿಕ ಅಂಶ. ನೀವು ಕೇಳ್ಬೋದು, ಸರ್ ಇದೇನು ಜಾಗ್ರಫಿ ಟಾಪಿಕ್ ಇದೆ? ಮತ್ತು ಇದು ಗೊತ್ತಿದ್ರೆ ಮಾತ್ರ ನಿಮಗೆ ನಮ್ಮ ಪರಿಸರದಲ್ಲಿ ನೀರಿನ ಅವಲಂಬಿಕೆ ಯಾವ ರೀತಿ ಇದೆ, ಅದು ಎಷ್ಟು ಮುಖ್ಯವಾದ ಸಂಪನ್ಮೂಲ, ಅದಕ್ಕೆ ಅನುಗುಣವಾಗಿ ಯಾವ ಥರ ಗಿಡಗಳು ಸಿಗುತ್ತೆ ಅಂತ ಹೇಳ್ಬೋದು ನಾನು ಇವಾಗ. ಕೆಲವು ಕಡೆ ನೀರು ಜಾಸ್ತಿ ಇರುತ್ತೆ, ಕೆಲವು ಕಡೆ ನೀರು ಇರೋದೇ ಇಲ್ಲ. ಕೆಲವು ಕಡೆ ನೀರು ಗಟ್ಟಿ ಐಸ್ ಆಗಿರುತ್ತೆ, ಅಲ್ಲಿ ಹೆಂಗಿರುತ್ತೆ ಗಿಡಗಳು, ಅದನ್ನ ಹೇಳೋಕ್ಕೆ ನಮಗೆ ಬೇಕು. ಗೊತ್ತಾಯ್ತಲ್ಲ? ಸೊ ಇದು ಗೊತ್ತಾದರೆ ನಾನು ನಿಮಗೆ
ಈಗ ನೋಡಿ ಹೈಡ್ರೋಫೈಟ್ಸ್ ಹೇಳ್ಕೊಡ್ತೀನಿ. ಫಸ್ಟು ಜಲಚಕ್ರ ನೋಡಿ, ನೀರು ಹಾವಿಯಾಗಿ ಹೋಗುತ್ತೆ, ಘನೀಕರಿಸಿ ಮೋಡಗಳಿಂದ ಮಳೆ ಬರುತ್ತೆ, ಪ್ರೆಸಿಪಿಟೇಷನ್, ನದಿ ಸರೋವರಗಳಿಗೆ ಸೇರುತ್ತೆ ನೀರು, ಇಲ್ಲಾಂದ್ರೆ ಅಂತರ್ಜಲ ಆಗುತ್ತೆ, ಮತ್ತೆ ನೀರು ವಾಪಸ್ ಸಮುದ್ರ ಸಾಗರಗಳಿಗೆ ಸೇರುತ್ತೆ. ಸೊ ನೀರೇನಿದೆ ಮಣ್ಣಲ್ಲಿ, ಮಣ್ಣಿನ ತೇವಾಂಶ ಆಗಿರ್ಬೋದು, ಆಕಾಶದಲ್ಲಿರೋ ನೀರಾಗಿರ್ಬೋದು, ಇವೆಲ್ಲ ನಮ್ಮ ಪರಿಸರದಲ್ಲಿ ಗಿಡಗಳಿಗೆ, ಪ್ರಾಣಿಗಳಿಗೆ ಪೂರಕವಾಗಿದೆ, ಅಗತ್ಯವಾಗಿದೆ, ಅತ್ಯವಶ್ಯಕವಾಗಿದೆ, ಹೌದಲ್ವಾ? ಈ ನೀರಿಲ್ಲದೆ ನಾವು ಯಾವ ಜೀವಿಗಳು ಇರೋಕ್ಕೆ ಸಾಧ್ಯ ಇಲ್ಲ. ವಾಟರ್ ಇಸ್ ಲೈಫ್ ಅಂತ ಹೇಳ್ತೀವಿ. ನೀರಿಲ್ಲದೆ ಯಾವ ಜೀವಿಗಳು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ನಮ್ಮ ದೇಹನೇ ತಗೊಳ್ಳಿ, 70% ಅಷ್ಟು ದೇಹದ ತೂಕ ಏನಿದೆ ಅದು ನೀರಿಂದ ಕೂಡಿದೆ. 70% ಆಫ್ ಅವರ್ ಬಾಡಿ ವೇಟ್ ಇಸ್ ಮೇಡ್ ಅಪ್ ಆಫ್ ವಾಟರ್. ಸೊ ಆ ಕಾರಣದಿಂದ ನಮ್ಮ ಭೂಮಿ ಮೇಲಿರುವಂಥ ನೀರು ನಮ್ಮ ಜೀವಿಗಳಿಗೆ ತುಂಬ ಅವಶ್ಯ. ಅದರಿಂದನೇ ನಮ್ಮ ಸುತ್ತಮುತ್ತ ಇರೋ ಪರಿಸರ ಈ ರೀತಿ ಇರೋದು, ಆಯ್ತಾ? ನಾವು ಕಟ್ಕೊಳ್ಳಿ. ಸೊ ಜಲಚಕ್ರ ಗೊತ್ತಿದೆ ನೋಡಿ, 4 ಥರ ಗಿಡಗಳನ್ನ ನಾವು ವಿಂಗಡಣೆ ಮಾಡ್ಬೋದು ಬೇಸ್ಡ್ ಆನ್ ವಾಟರ್. ನೀರು ತಕ್ಕಂತೆ 4 ಥರ ಗಿಡಗಳು, ಟೈಪ್ಸ್ ಆಫ್ ಪ್ಲಾಂಟ್ಸ್ ಬೇಸ್ಡ್ ಆನ್ ವಾಟರ್. ಗಿಡಗಳನ್ನ ನೀರು ತಕ್ಕಂತೆ ನಾನು ವಿಂಗಡಣೆ ಮಾಡ್ತೀನಿ. ಆಗಲೇ ನಾನು ಉಷ್ಣಾಂಶ ತಕ್ಕಂತೆ ವಿಂಗಡಣೆ ಮಾಡಿದೆ. ಮೆಗಾಥರ್ಮ್, ಮಿಸೋಥರ್ಮ್, ಮೈಕ್ರೋಥರ್ಮ್, ಕರೆಕ್ಟಾ, ಮತ್ತು ಎಕಿಸ್ತೋಥರ್ಮ್ ಅಂತ. ಈಗ ನಾನು ನೀರು ತಕ್ಕಂತೆ ವಿಂಗಡಣೆ ಮಾಡ್ತೀವಿ. ಯಾವ ಗಿಡಗಳು ತುಂಬ ನೀರಿನಲ್ಲಿ ಬೆಳೀತಾವಲ್ಲ ಅದನ್ನು ಹೈಡ್ರೋಫೈಟ್ಸ್ ಅಂತ ಕರಿತೀವಿ. ಹೈಡ್ರೋಫೈಟ್ಸ್ ಆರ್ ಪ್ಲಾಂಟ್ಸ್ ವಿಚ್ ಸರ್ವೈವ್ ವೆಲ್ ಇನ್ ಎಕ್ಸಸ್ ವಾಟರ್. ಝೆರೋಫೈಟ್ಸ್ ಅಂದರೆ ಯಾವ ಗಿಡಗಳು ನೀರಿಲ್ಲದೆ ಬೆಳೀತಾವಲ್ಲ, ತುಂಬ ಡ್ರೈ ಕಂಡೀಷನ್ಸಲ್ಲಿ ಬೆಳೀತಾವಲ್ಲ, ಝೆರೋಫೈಟ್ಸ್. ಇದು ಗೊತ್ತಿದೆ, ನಾವು ಕಟ್ಕೊಳ್ಳಿ. ಮೀಸೋಫೈಟ್ಸ್ ಆರ್ ನೈದರ್ ಹೈಡ್ರೋ ಆರ್ ಝೆರೋ, ಮೀನ್ಸ್ ತುಂಬ ಜಾಸ್ತಿ ನೀರು ಬೇಡ, ತುಂಬ ಕಡಿಮೆ ನೀರು ಬೇಡ ಅಂತ ಜಾಗದಲ್ಲಿ ಬೆಳೆಯೋದು ಮೀಸೋಫೈಟ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಗಾರ್ಡನಲ್ಲಿ ಇರೋದೆಲ್ಲ ಮೀಸೋಫೈಟ್ಸ್, ಕರೆಕ್ಟ್. ಹಂಗೆ ಕ್ಯಾಕ್ಟಸ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಎಷ್ಟೊಂದು ಜನ, ಕ್ಯಾಕ್ಟಸ್, ಸಕ್ಲೆಂಟ್ಸ್, ಅವೆಲ್ಲ ಝೆರೋಫೈಟ್ಸ್. ಎಷ್ಟೊಂದು ಜನ ಲಿಲ್ಲಿ ಬೆಳೆದಿರ್ತಾರೆ ಮನೆಯಲ್ಲಿ, ಲೋಟಸ್ ಇಟ್ಕೊಂಡಿರ್ತಾರೆ, ಅದು ಹೈಡ್ರೋಫೈಟ್ಸ್. ನೀವು ನಿಮ್ಮ ಗಾರ್ಡನ್ಗೆ ಹೋಗಿ ನೋಡಿ, ತುಳಸಿ ಗಿಡ ಇರುತ್ತೆ, ಅದು ಮೀಸೋಫೈಟ್. ಅದು ದಾಸವಾಳ ಗಿಡ ಇರುತ್ತೆ, ಅದು ಮೀಸೋಫೈಟ್. ಒಂದೆರಡು ಕ್ಯಾಕ್ಟಸ್, ಸಕ್ಲೆಂಟ್ಸ್ ಇಟ್ಕೊಂಡಿರ್ತಾರ ನೀವು ಮನೆಯಲ್ಲಿ, ಅದು ಝೆರೋಫೈಟ್. ಅದು ಲೋಟಸ್, ಲಿಲ್ಲಿ ಬೆಳೆದಿರ್ತಾರ ನೀರಲ್ಲಿ, ಅದು ಹೈಡ್ರೋಫೈಟ್. ಗೊತ್ತಾಯ್ತಾ? ಅಷ್ಟೇ. ಹೆಲೋಫೈಟ್ಸ್ ಅಂತ ಕರಿತೀವಿ ನಾವು, ಉಪ್ಪು ನೀರಲ್ಲಿ ಬೆಳೆಯುವಂಥದ್ದು ಮ್ಯಾಂಗ್ರೂ ಗಿಡಗಳು, ಕರೆಕ್ಟಾ? ಉಪ್ಪು ನೀರಿನಲ್ಲಿ ಸಾಲ್ಟ್ ಟಾಲರೆಂಟ್ ಸ್ಪೀಶೀಸ್ಗಳನ್ನ ಹೆಲೋಫೈಟ್ಸ್ ಅಂತ ಕರಿತೀವಿ, ಆಯ್ತಾ? ನಾವು ಕಟ್ಕೊಳ್ಳಿ. ಇದನ್ನು ವೆರಿ ಇಂಪಾರ್ಟೆಂಟ್. ಹೈಡ್ರೋಫೈಟ್ಸ್, ಝೆರೋಫೈಟ್ಸ್, ಮೀಸೋಫೈಟ್, ಹೆಲೋಫೈಟ್. ಒಂದೊಂದಾಗಿ ಹೇಳ್ಬಿಡ್ತೀನಿ ಬೇಗ ನೋಡಿ. ಯಾವ ಗಿಡಗಳು ತುಂಬ ನೀರಿನಲ್ಲಿ ಬೆಳಿತೇವೆ ಅದನ್ನು ಹೈಡ್ರೋಫೈಟ್ಸ್ ಅಂತ ಕರಿತೀವಿ. ನೋಡಿ, ಹೈಡ್ರೋ ಅಂದರೆ ನೀರು, ಓಕೆ. ಇದೆಲ್ಲ ಏನಾಗುತ್ತೆ, ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ ನಾವು. ಆಸ್ಮೋ ರೆಗ್ಯುಲೇಷನ್ ಅಂದರೆ ಯಾವ ರೀತಿ ಒಂದು ಗಿಡ ಅಥವಾ ಒಂದು ಪ್ರಾಣಿ ತನ್ನಲ್ಲಿರುವಂಥ ನೀರು ಮತ್ತು ಲವಣಾಂಶ ಏನಿರುತ್ತಲ್ಲ, ಎಲೆಕ್ಟ್ರೋಲೈಟ್ಸ್ ಏನಿರುತ್ತೆ, ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ, ಅದನ್ನು ನಾವು ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಸೊ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಜನರಲ್, ದೇ ರೆಗ್ಯುಲೇಟ್ ದೇರ್ internal activities like internal aspects such as water and electrolytes, correct, through a process called osmoregulation. So hydrophytes alle ತಗೊಳ್ಳಿ. ಹೈಡ್ರೋ ಅಂದರೆ ನೀರು, ಫೈಟ್ ಅಂದರೆ ಗಿಡ. ಈ ಗಿಡಗಳು ನೀರಿನಲ್ಲಿ ಬೆಳೆಯುವಂಥದ್ದು, ತುಂಬ ಜಾಸ್ತಿ ನೀರು ಇರಬೇಕು, ಫ್ಲಡ್ ಆಗೋಂಥ ಸಿಚುವೇಶನ್ಗಳಲ್ಲಿ ಬೆಳೀತಾವೆ, ಓಕೆ. ಸೊ ಅದರಲ್ಲಿ ಇರೋ ಸೆಲ್ಗಳೇನಿದೆಯಲ್ಲ, ಕೋಶಗಳಿದಾವಲ್ಲ, ಅದು ಎಕ್ಸಸ್ ನೀರನ್ನ ತೆಗೆಯುವಷ್ಟು ಸಾಮರ್ಥ್ಯ ಹೊಂದಿರುತ್ತೆ. ಇದರಲ್ಲಿ ಏನಾಗುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಈ ಎಲೆಗಳನ್ನ ನೋಡಿ, ಲಿಲ್ಲಿ ಮತ್ತು ಇದ್ರ ನೋಡಿ ಎಷ್ಟು ದೊಡ್ಡದಿದೆ ಎಲೆಗಳು, ಸರ್ಫೇಸ್ ಏರಿಯಾ ಜಾಸ್ತಿ. ಸೊ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಸೊ ಸ್ಟೊಮ್ಯಾಟೊ ಅಪ್ವರ್ಡ್ ಇರುತ್ತೆ, ಮೇಲ್ಗಡೆಗೆ ಇರುತ್ತೆ ಸ್ಟೊಮ್ಯಾಟೊ, ಇರುತ್ತೆ ಪೋರಸ್ ಸ್ಪೇಸಸ್ ಎಲ್ಲ. ಸೊ ಟ್ರಾನ್ಸ್ಪಿರೇಷನ್ಗೆ ಇದು ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಇದರಿಂದ ಆದಾಗ ನೀರೆಲ್ಲ ಹೋಗುತ್ತೆ ಆಕಾಶಕ್ಕೆ, ಟ್ರಾನ್ಸ್ಪಿರೇಷನ್ ಆಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಫಸ್ಟ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೈಡ್ರೋಫೈಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಒಂದು ಸ್ಟೊಮ್ಯಾಟೊ ಅಂತ ಪೋರಸ್ ಸ್ಪೇಸಸ್ ಏನಿರುತ್ತೆ ಅದು ಮೇಲ್ಭಾಗಕ್ಕೆ ಇರುತ್ತೆ, ಎಲೆ ಮೇಲ್ಗಡೆಗೆ ಇರುತ್ತೆ. ಆಸ್ ಎ ರಿಸಲ್ಟ್ ತುಂಬ ಜಾಸ್ತಿ ಟ್ರಾನ್ಸ್ಪಿರೇಷನ್ ಆಗಿ ವಾಟರ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನು ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ, ಆಯ್ತಾ? ಸೊ ಅದನ್ನ ವಿವರಣೆ ಕೊಟ್ಟಿದ್ದೀನಿ ನೋಡಿ ಅದನ್ನು. ಸೊ ಜಾಸ್ತಿ ಸ್ಟೊಮ್ಯಾಟೊ ಇರುತ್ತೆ, ಪೋರಸ್ ಸ್ಪೇಸಸ್ ಜಾಸ್ತಿ. ಸೊ ಆಸ್ ಎ ರಿಸಲ್ಟ್ ಎಕ್ಸಸ್ ವಾಟರ್ ಲಾಸ್ಗೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಮೀಸೋಫೈಟ್ಸ್. ಆಯಿತು, ಒಂದು ನಿಮಿಷ. ಹೈಡ್ರೋಫೈಟ್ಸ್ ನೋಡ್ಬಿಡಿ. ಹೈಡ್ರೋಫೈಟ್ಸ್ಗಳನ್ನ ನಾನು ಇನ್ನೊಂದಷ್ಟು 3 ರೀತಿ ಕ್ಲಾಸಿಫೈ ಮಾಡ್ತೀನಿ. ಯೂಶಲಿ ಸಬ್ಮರ್ಜ್ಡ್ ಅಂದರೆ ನೀರೊಳಗೆ ಮುಳುಗಿರೋಂಥದ್ದು. ಇಲ್ಲಿದೆ ನೋಡಿ, ಫಸ್ಟ್ ಸಬ್ಮರ್ಜ್ಡ್, ನೀರೊಳಗೆ ಇರ್ತವೆ ಅವು, ಗೊತ್ತಾಯ್ತಲ್ಲ? ಅದ್ರ ಬೇರು ಅಷ್ಟೇ, ಅದು ಗಿಡನೂ ಅಷ್ಟೇ, ಸಬ್ಮರ್ಜ್ಡ್. ಇನ್ನೊಂದು ಫ್ಲೋಟಿಂಗ್, ಎರಡನ್ನ ಫ್ಲೋಟಿಂಗ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿ,
ಇವುಗಳ ಹೆಂಗಿದೆ, ಎಸ್ಪೆಷಲಿ ನೀರ್ ಮೇಲೆ ತೇಲ್ತಾ ಇದೆ, ಇವುಗಳು ಫ್ಲೋಟಿಂಗ್. ಇನ್ನೊಂದು ಎಮರ್ಜ್ ಪ್ಲಾಂಟ್ಸ್ ಅಂತ ಕರಿತೀವಿ. ಎಮರ್ಜ್ ಅಂದ್ರೆ ಬೇರ್ ಮಾತ್ರ ಕೆಳಗಡೆ ಇರುತ್ತೆ, ಬೇರ್ ಕೆಳಗಡೆ ಇರುತ್ತೆ, ಆದ್ರೆ ಅದು ಮೇಲ್ಗಡೆ ಬೇರು ಇಂದ ಒಂದು ಸ್ಟೆಮ್ ಬಂದು ಮೇಲ್ಗಡೆ ನೀರ್ ಮೇಲೆ ಇರುತ್ತೆ. ಇದನ್ನ ಎಮರ್ಜ್ ಪ್ಲಾಂಟ್ಸ್ ಅಂತ ಕರಿತೀವಿ. ಎಮರ್ಜ್ ಪ್ಲಾಂಟ್ಸ್ ಇವೆರಡು, ಎಮರ್ಜ್ ಪ್ಲಾಂಟ್ಸ್. ಓಕೆ, ಸೊ ಇದನ್ನ ನಾವು ಹೈಡ್ರೋಫೈಟ್ಸ್ಗಳು ಅಂತ ಕರಿತೀವಿ. ನೀರಿನಲ್ಲಿ ಅತಿ ಹೆಚ್ಚು ನೀರಿನಲ್ಲಿ ಬೆಳೆಯುವಂಥ ಗಿಡಗಳು. ಹೈಡ್ರೋಫೈಟ್ಸ್ ಎಷ್ಟು ಥರ ಇರುತ್ತೆ? 3 ಥರ: ಸಬ್ಮರ್ಜ್ಡ್, ಫ್ಲೋಟಿಂಗ್ ಮತ್ತು ಎಮರ್ಜ್ಡ್. ಎಮರ್ಜ್ ಅಂದರೆ ನೀರ್ ಮೇಲೆ ಬಂದಿರೋದು, ಆಯ್ತಾ? ಆ ಎಮರ್ಜ್ದಲ್ಲಿ 2 ಥರ ನೋಡಿ, ನಿಂಫಾಯ್ಡ್ಸ್ ಮತ್ತು ಹಿಲೋಫೈಟ್ಸ್. ಸ್ಪೆಲ್ಲಿಂಗ್ ನೋಡಿ, HELO, ಹಿಲೋ. ಹ್ಯಾಲೋಫೈಟ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಯ್ತಾ? ಹಿಲೋಫೈಟ್ಸ್ ಇದು. ಯಾವ್ಯಾವ ಗಿಡಗಳು ಬೇರು ನೀರೊಳಗಿದ್ದು ಅದರ ಸ್ಟೆಮ್ ಮೇಲ್ಗಡೆ ಬಂದಿರುತ್ತೆ ಅದನ್ನು ನಾವು ಎಮರ್ಜ್ ಪ್ಲಾಂಟ್ಸ್ ಅಂತ ಕರಿತೀವಿ, ಎಮರ್ಜೆಂಟ್ ಅಂತ ಕರಿತೀವಿ. ಯಾವ ಗಿಡಗಳು ತೇಲ್ತಾ ಇರುತ್ತೆ ಫ್ಲೋಟಿಂಗ್ ಅಂತ ಕರಿತೀವಿ. ಈ ಸರ್ ಫ್ಲೋಟಿಂಗ್ ಈ ಕಡೆ ಬರ್ತೀನಿ ನೋಡಿ 2. ಇದು ಸಬ್ಮರ್ಜ್ ಅಂದರೆ ನೀರೊಳಗಿರೋದು. ಗೊತ್ತಾಯ್ತಲ್ಲ? ಸಿಂಪಲ್ ಆಗಿ ಇಷ್ಟು ನೋಡಿ ಸಾಕು ಇವಾಗ ಸದ್ಯಕ್ಕೆ. ಆಮೇಲೆ ಹೋಗ್ತಾ ಎಕ್ಸಾಂಪಲ್ ಕೊಡ್ತೀನಿ. ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಕ್ಲಾಸಲ್ಲೇ ಅಂದರೆ ನಿಮಗೆ ಡೆಪ್ತ್ ಗೊತ್ತಾಗುತ್ತೆ, ನಾವು ಯಾವ ಡೆಪ್ತಲ್ಲಿ ಹೇಳ್ತೀವಿ ಅಂತ. ನಿಮ್ಗೆ ಆಗಲೇ ಗೊತ್ತಿರುತ್ತೆ, ಎಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ನನಗೆ ತುಂಬ ಡೆಪ್ತಲ್ಲಿದೆ ಕ್ಲಾಸು, ತುಂಬ ಉಪಯೋಗ ಆಗ್ತಾ ಇದೆ ಅಂತ. ಆ ರೀತಿ ನಾನು ಇದೇ ರೀತಿ ಮುಂದುವರಿಸ್ತೀನಿ ಸ್ನೇಹಿತರೆ. ಓಕೆ, ಸೊ ತಾವು ತಪ್ಪದೆ ಹೆಚ್ಚಿನ ತರಗತಿಗಳಿಗೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಲೈವ್ ಕ್ಲಾಸಸ್ ಮಾಡ್ಬೋದು, ಟೆಸ್ಟ್ ಸೀರೀಸ್ ಮಾಡ್ಬೋದು, MCQ ಮಾಡ್ಬೋದು. ಸೊ ಅದೊಂದು ಸಹಾಯ ಆಗುತ್ತೆ ಎಲ್ಲರಿಗೂ ನೋಡಿ. ನೆಕ್ಸ್ಟ್ ಆಸ್ಮೋ ರೆಗ್ಯುಲೇಷನಲ್ಲಿ 2ನೇ ಥರದ್ದು ಮೀಸೋಫೈಟ್ಸ್. ಇದಾಯಿತು, ಫಸ್ಟ್ ಒನ್ ಆಯಿತು. ಇವಾಗ ಸೆಕೆಂಡ್ ಒನ್ ಬಂದಿದ್ದೀನಿ ನಾನು. ಮೀಸೋಫೈಟ್ಸ್. ಅಂದರೆ moderate ಅಮೌಂಟ್ ಆಫ್ ವಾಟರಲ್ಲಿ ಬೆಳೆಯುವಂಥ ಗಿಡಗಳು. ಸೊ ಇದರಲ್ಲಿ ಸ್ಟೊಮ್ಯಾಟೊ ಕಮ್ಮಿ ಇರುತ್ತೆ, ನಂಬರ್ ಆಫ್ ಸ್ಟೊಮ್ಯಾಟೊ ಕಮ್ಮಿ, ಕೆಳಗಡೆ ಇರುತ್ತೆ, ಬಾಟಮ್ ಮೇಲೆ ಇರುತ್ತೆ. ಸ್ಟೊಮ್ಯಾಟೊ ಎಲೆ ಇದೆ ಅಂದರೆ ಎಲೆ ಕೆಳಗಡೆ ಇರುತ್ತೆ ಸ್ಟೊಮ್ಯಾಟೊ. ಇದರಲ್ಲಿ ನಂಬರ್ ಆಫ್ ಸ್ಟೊಮ್ಯಾಟೊ ಕಮ್ಮಿ ಇರುತ್ತೆ, ಜೊತೆಗೆ ಸರ್ಫೇಸ್ ಏರಿಯಾ ಕಮ್ಮಿ, ಎಲೆಗಳ ಸರ್ಫೇಸ್ ಏರಿಯಾ ಕೂಡ ಕಮ್ಮಿ ಇರುತ್ತೆ. ನೋಡಿರ್ತೀರ ನೀವು ನಿಮ್ಮ ಗಾರ್ಡನಲ್ಲಿರೋ ಗಿಡಗಳೆಲ್ಲ ಹೆಂಗಿರುತ್ತೆ. ಸೊ ಇದರಲ್ಲಿ ಸಫಿಷಿಯಂಟ್ ಸಪ್ಲೈ ಆಫ್ ವಾಟರ್ ಇರುತ್ತೆ. ಸೊ ಸ್ಟೊಮ್ಯಾಟೊ ಇಸ್ ಕೆಪ್ಟ್ ಓಪನ್ ಫಾರ್ ವಾಟರ್ ಲಾಸ್. ಅದು ಓಪನ್ ಆದಾಗ ವಾಟರ್ ಲಾಸ್ ಆಗುತ್ತೆ, ಟ್ರಾನ್ಸ್ಪಿರೇಷನ್. ಕ್ಲೋಸ್ ಆದಾಗ ವಾಟರ್ ಅಲ್ಲಿ ಸ್ಟಾಪ್ ಆಗುತ್ತೆ, ಆ ರೀತಿ. ಸೊ ಪ್ಲಾಂಟ್ಸ್ ಕ್ಯಾನ್ ರೆಗ್ಯುಲೇಟ್ ದಿ ಅಮೌಂಟ್ ಆಫ್ ವಾಟರ್ ಲಾಸ್. ಎಷ್ಟು ನೀರು ಬಿಡಬೇಕು ಆಕಾಶಕ್ಕೆ, ಎಷ್ಟು ಹಂಗೆ ರೆಗ್ಯುಲೇಟ್ ಮಾಡಬೇಕು, ಅದನ್ನು ನಾವು ಆಸ್ಮೋ ರೆಗ್ಯುಲೇಷನ್ ಅಂತ ಕರೆಯೋದು. ಸೊ ಮೀಸೋಫೈಟ್ಸ್ ಏನು ಮಾಡ್ತವೆ, ಸ್ಟೊಮ್ಯಾಟೊ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ಯಾವಾಗ ಕ್ಲೋಸ್ ಆಗುತ್ತೆ ನೀರು ಉಳಿಸ್ಕೊಳ್ಳುತ್ತೆ, ಯಾವಾಗ ಓಪನ್ ಆಗುತ್ತೆ ಅವಾಗ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಈ ರೀತಿ ಅವುಗಳು ರೆಗ್ಯುಲೇಟ್ ದೇರ್ ಟೆಂಪರೇಚರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್, ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದು ಮೀಸೋಫೈಟ್ಸ್. ನಮ್ಮ ಎಲ್ಲ ಗಿಡಗಳು ನಮ್ಮ ಗಾರ್ಡನ್ ಇರೋದೆಲ್ಲ ಮೀಸೋಫೈಟ್ಸ್. ನೆಕ್ಸ್ಟ್ ಜೆರೋಫೈಟ್ಸ್. ಅಂದರೆ ಡ್ರೈ, ಒಣ ನೋಡಿ, ಒಣ ಗಿಡಗಳು. ಸೊ ಇದೇನಾಗುತ್ತೆ, ತುಂಬ ಜಾಸ್ತಿ ಟ್ರಾನ್ಸ್ಪಿರೇಷನ್ ಆಗುತ್ತಲ್ಲ, ಆ ಜಾಗಗಳನ್ನ ಅವಾಯ್ಡ್ ಮಾಡೋಕ್ಕೆ, ಟ್ರಾನ್ಸ್ಪಿರೇಷನ್ ಅವಾಯ್ಡ್ ಮಾಡೋಕ್ಕೋಸ್ಕರ ಏನಾಗುತ್ತೆ, ನೀರೇ ಇರಲ್ಲ, ಬಿಸಿಲು ಜಾಸ್ತಿ. ಕರೆಕ್ಟಾ? ಜೆರೋಫೈಟ್ಸ್ಗಳು ಎಂಥ ಜಾಗದಲ್ಲಿ ಇರ್ತವೆ ಅಂದರೆ ಡೆಸರ್ಟ್ಸಲ್ಲಿ ಇರ್ತವೆ. ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತೆ, ಮಳೆ ಕಮ್ಮಿ, ಕರೆಕ್ಟಾ? ಒಣ ಫುಲ್ ಡ್ರೈ ಕಂಡೀಷನ್ ಇರುತ್ತೆ, ಸಾಯಿಲ್ ಮಾಯಿಶ್ಚರ್ ಇರೋದೇ ಇಲ್ಲ, ಕರೆಕ್ಟಾ? ಎವಪೋ ಟ್ರಾನ್ಸ್ಪಿರೇಷನ್ ಜಾಸ್ತಿ, ಬಾಷ್ಪೀಕರಣ ಆವಿಯಾಗುವುದು ಜಾಸ್ತಿ ಇರುತ್ತೆ ಮಳೆಗಿಂತ. ಅಂಥ ಸಿಚುವೇಶನಲ್ಲಿ ನಮಗೆ ಕ್ಯಾಕ್ಟಸ್, ಸಕ್ಲೆಂಟ್ ಅವುಗಳಿರ್ತವೆ. ಇದರಲ್ಲಿ ಎಲೆಗಳ ಬದಲು ಸ್ಪೈಕ್ಸ್ ಇರುತ್ತೆ, ಮುಳ್ಳಿರುತ್ತೆ. ಕ್ಯೂಟಿಕಲ್ ತುಂಬ ತಿಕ್ಕಿರುತ್ತೆ, ವ್ಯಾಕ್ಸಿ ಲೆದರಿ ಇರುತ್ತೆ. ಫೋಟೋಸಿಂಥಸಿಸ್ ಸ್ಟೆಮ್ನಲ್ಲಿ ಆಗ್ತಾ ಇರುತ್ತೆ. ಸ್ಟೊಮ್ಯಾಟೊ ತುಂಬ ಕೆಳಗಡೆ ಇರುತ್ತೆ, ಲೋವರ್ ಸರ್ಫೇಸಲ್ಲಿ ಇರುತ್ತೆ, ಟು ಪ್ರಿವೆಂಟ್ ಟ್ರಾನ್ಸ್ಪಿರೇಷನ್. ಆಯಿತಾ? ಎಷ್ಟೋ ಗಿಡಗಳು ಎಲೆಗಳೆಲ್ಲ ಉದುರಿಸ್ಬಿಡುತ್ತೆ. ಇನ್ ಕೇಸ್ ಮರಗಳೆಲ್ಲ ಇದ್ದರೆ ಎಲೆ ಎಲ್ಲ ಉದುರೋಗುತ್ತೆ, ಮಾಯಿಶ್ಚರ್ನ ಕನ್ಸರ್ವ್ ಮಾಡೋಕ್ಕೋಸ್ಕರ. ಆಯಿತಾ? ನಾವು ಕಟ್ಕೊಂಡು ಮಳೆ ಆದಾಗ ನೀರನ್ನ ಸ್ಟೋರ್ ಮಾಡ್ಕೊಬಿಡುತ್ತೆ, ಅದನ್ನು ನಾವು ಸಕ್ಲೆಂಟ್ಸ್ ಅಂತ ಕರಿತೀವಿ. ಗಿಡಗಳಲ್ಲಿ ಸ್ಟೆಮ್ಗಳಲ್ಲಿ ನೀರು ಸ್ಟೋರ್ ಆಗೋಗುತ್ತೆ, ಆ ಥರ ಇರುತ್ತೆ ನೋಡಿ. ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ. ನಾನು ಇನ್ನೊಂದು ಜೆರೋಫೈಟ್ಸ್ಗಳಲ್ಲಿ ನೋಡಿ ಆ ಥರ ಕಾಣುತ್ತೆ ನೋಡಿ. ಕ್ಯಾಕ್ಟಸ್ ಎಲೆಗಳ ಬದಲು ಏನಿದೆ ನೋಡಿ, ಸ್ಪೈಕ್ಸ್ ಇದೆ, ಮುಳ್ಳಿದೆ ಒಂದು. ಇನ್ನೊಂದು ಫ್ಲಾಶಿ ಸ್ಟೆಮ್, ವ್ಯಾಕ್ಸಿ ಸ್ಟೆಮ್ ಇರುತ್ತೆ, ಗ್ರೀನ್ ಕಲರ್, ಅಲ್ಲೇ ಫೋಟೋಸಿಂಥಸಿಸ್ ಆಗೋದು. ಇನ್ನೊಂದು ವ್ಯಾಕ್ಸಿ ಸ್ಕಿನ್ ಇರುತ್ತೆ, ಜೊತೆಗೆ ಈ ಥರ ನೋಡಿ ಶಾಲೋ ವೈಡ್ ಸ್ಪ್ರೆಡ್ ರೂಟ್ಸ್, ಮಾಯಿಶ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ. ಇದು ಗಿಡಗಳ ಅಡಾಪ್ಟೇಷನ್. ಇದನ್ನು ನಾವು ಅಡಾಪ್ಟೇಷನ್ ಅಂತ ಕರೆಯೋದು. ಆ ವಾಯುಗುಣಕ್ಕೆ ತಕ್ಕಂತೆ, ಅಜೈವಿಕ ಅಂಶಗಳ ತಕ್ಕಂತೆ ಜೀವಿಗಳು ಹೊಂದಾಣಿಕೆ ಆಗ್ತವೆ ಆ ಪರಿಸರಕ್ಕೆ. ಹಾಗೆ ಅಲ್ಲಿರೋ ಕ್ಯಾಮಲ್ಗಳು ನೋಡಿ, ಡೆಸರ್ಟಲ್ಲಿರೋ ಪ್ರಾಣಿಗಳು, ಕ್ಯಾಮಲ್ಸ್ಗಳು ಹೆಂಗಿರ್ತಾವೆ ನೋಡಿ. ಕರೆಕ್ಟಾಗಿ ಈ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮಿಲೆಟ್ಸ್ ಸ್ನೇಹಿತರೆ, ನಾವು ಕಟ್ಕೊಳ್ಳಿ. ನಾನು ಸುಮ್ಮನೆ ಕ್ಲಾಸ್ಗಳಲ್ಲಿ ಹೇಳಲ್ಲ, ಈ ಕ್ವಶನ್ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಅದನ್ನೆಲ್ಲ. ಆದರೆ ಆನ್ಲೈನ್ ಕ್ಲಾಸ್ ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ,
ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮ್ಲೆಟ್ಸ್ 2024 ಇದು ಎಕ್ಸಾಮ್ನ ಒಂದು ಕ್ವಶನ್ನು ಆಯ್ತಾ. ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮ್ಲೆಟ್ಸ್ 2024. ಓಕೆ, ಕ್ಯಾಮೆಲ್ಗಳ ಬಗ್ಗೆ ಈ ವರ್ಷ ಇದೆ, 2024 ಇದೆ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ಗೊತ್ತಿದಲ್ಲ. ಹಾಂ, ಕ್ಯಾಮೆಲ್ಸ್ ನೋಡಿ, ಮರುಭೂಮಿನಲ್ಲಿ ಗಾಳಿ ಬೀಸ್ತಾ ಇದ್ದಾಗೆಲ್ಲ ಧೂಳು ಇರುತ್ತೆ, ಅದಕ್ಕೆ ತಿಕ್ ಐಬ್ರೋಸ್ ಇರುತ್ತೆ, ಕ್ಲೋಸಿಂಗ್ ನಾಸ್ಟ್ರಲ್ಸ್ ಇರುತ್ತೆ, ಅದು ನಾಸ್ಟ್ರಲ್ಸ್ನ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಆಯಿತಾ. ತುಂಬ ಏರಿ ಐಸ್ ಇಯರ್ಸ್ ಇರುತ್ತೆ, ಸೊ ದಟ್ ಧೂಳನ್ನ ಕ್ಲಿಯರ್ ಮಾಡೋಕ್ಕೆ, ಕರೆಕ್ಟಾಗಿ ಧೂಳು ಎಂಟ್ರ್ ಆಗದೆ ಇರೋಂಗೆ. ಕಣ್ಣುಗಳ ಮೇಲೆ ಐಲ್ಯಾಶ್ ತುಂಬ ದೊಡ್ಡದಿರುತ್ತೆ, ಹಿಂಗೆ ಡಸ್ಟ್ ಕಣ್ಣಿಗೆ ಬರದೇ ಇರೋಂಗೆ, ಕರೆಕ್ಟಾಗಿ. ಅದೊಂದು ಬೆಂಡ್ ಮೇಲೆ ಒಂದು ಗೂನ್ ಇರುತ್ತೆ, ಹಿಂಗೆ ಹಂಪ್ ಅಂತ ಕರಿತೀವಿ. ಅದರಲ್ಲೇ ನ್ಯೂಟ್ರಿಯೆಂಟ್ಸ್ ಮತ್ತು ಫ್ಯಾಟ್ ಸ್ಟೋರ್ ಆಗುತ್ತೆ, ನೀರಲ್ಲ, ನೀರಿಲ್ಲಿ ಸ್ಟೋರ್ ಆಗಲ್ಲ. ನಾವು ಕಟ್ಕೊಡಿ, ಎಷ್ಟೊಂದು ಜನ ಇದರಲ್ಲಿ ನೀರು ಇರುತ್ತೆ ಅಂತ ಅನ್ಕೊಬಿಟ್ಟಿರ್ತಾರೆ, ಇಲ್ಲ, ಫ್ಯಾಟ್ ಮತ್ತು ನ್ಯೂಟ್ರಿಯೆಂಟ್ಸ್ ಸ್ಟೋರ್ ಆಗಿರುತ್ತೆ, ಆಯ್ತಾ. ನೆಕ್ಸ್ಟ್ ಥಿಕ್ ಫರ್ ಇರುತ್ತೆ, ವೆಲ್ ಕ್ಯಾಮಫ್ಲಾಜ್ ಮತ್ತು ವೈಟ್ ಫೀಟ್ ಇರುತ್ತೆ, ಹಿಂಗೆ ಮರುಭೂಮಿಯಲ್ಲಿ ಮಣ್ಣೊಳಗೆ ಹೋಗದೆ ಇರಲಿ ಅಂತೇಳಿ ಅದರ ಸರ್ಫೇಸ್ ಏರಿಯಾ ಕಾಲುಗಳು ದಪ್ಪ ಇರುತ್ತೆ, ಪಾದಗಳು, ಗೊತ್ತಲ್ಲ. ಈ ರೀತಿ ಡೆಸರ್ಟ್ಗೆ ಅಡಾಪ್ಟ್ ಆಗಿರುತ್ತೆ ಪ್ರಾಣಿಗಳು. ನೆಕ್ಸ್ಟ್ ಲಾಸ್ಟ್ ಒನ್, ಹೆಲೋಫೈಟ್ಸ್. ಹೆಲೋಫೈಟ್ಸ್ ಅಂದ್ರೇನು? ಉಪ್ಪು ನೀರು ಇರೋ ಜಾಗದಲ್ಲಿ, ಮಣ್ಣಿನಲ್ಲಿ ಲವಣಾಂಶ ಇರೋ ಜಾಗದಲ್ಲಿ ಬೆಳೆಯೋ ಗಿಡಗಳನ್ನ ಹೆಲೋಫೈಟ್ಸ್ ಅಂತ ಕರಿತೀವಿ. ಸಾಲ್ಟ್ ಟಾಲರೆಂಟ್ ಗಿಡಗಳು ಇವು. ಹೆಂಗ್ ಸಾಲ್ಟ್ ಟಾಲರೇಟ್ ಮಾಡುತ್ತೆ ಸರ್ ಅಂದರೆ, ಸೊ ದೇ ವಿಲ್ ಐದರ್ ರೆಗ್ಯುಲೇಟ್ ಬೇರೆಲ್ಲೇ ಎಕ್ಸ್ಕ್ರೀಟ್ ಮಾಡುತ್ತೆ, ಸಾಲ್ಟ್ ಎಕ್ಸ್ಕ್ಲೂಷನ್ ಅಂತ ಕರಿತೀವಿ. ರೂಟ್ ನೋಡ್ಯೂಲ್ಸ್ ಏನು ಮಾಡುತ್ತೆ, ಸಾಲ್ಟ್ನ ಇಲ್ಲೇ ಮಣ್ಣಲ್ಲೇ ಅದನ್ನು ಎಕ್ಸ್ಕ್ಲೂಡ್ ಮಾಡುತ್ತೆ ಒಂದು. ಇಲ್ಲಾಂದರೆ ಅದು ಬಂದಿದ್ದು ಉಪ್ಪು ನೀರು ಬಂದಿದ್ದೇನಾಗುತ್ತೆ, ಎಲೆಗಳ ಮೇಲೆ ಎಕ್ಸ್ಕ್ರೀಟ್ ಆಗುತ್ತೆ, ಎಕ್ಸ್ಕ್ರೀಷನ್ ಆನ್ ದಿ ಸಾಲ್ಟ್, ಗೊತ್ತಾಯ್ತಲ್ಲ. ಹಾಗೆ ಗಿಡಗಳ ಮೇಲೆ, ಎಲೆಗಳ ಮೇಲೆಲ್ಲ ಏನು ಸೋಡಿಯಂ ಅಕ್ಯುಮುಲೇಟ್ ಆಗುತ್ತೆ, ಕ್ಯಾಲ್ಶಿಯಂ ಅಕ್ಯುಮುಲೇಟ್ ಆಗುತ್ತೆ, ಹಾಗೆ ಸಾಲ್ಟ್ನ ಎಕ್ಸ್ಕ್ರೀಟ್ ಮಾಡಿಬಿಡುತ್ತೆ. ಸೊ ದಿಸ್ ಇಸ್ ಹೌ ದೇ ರೆಗ್ಯುಲೇಟ್ ದಿ ಸಾಲ್ಟ್ ಎಲೆಕ್ಟ್ರೋಲೈಟ್ಸ್ ಇನ್ ದಿ ಎನ್ವೈರನ್ಮೆಂಟ್. ಇದನ್ನೇ ನಾವು ಫೈಟೋ ಎಕ್ಸ್ಟ್ರಾಕ್ಷನ್ ಅಂತ ಕರೆಯೋದು, ಫೈಟೋ ಎಕ್ಸ್ಟ್ರಾಕ್ಷನ್. ಇವಾಗ ನೀವು ಮ್ಯಾಂಗ್ರೋವ್ ಗಿಡಗಳನ್ನ ಕೇಳಿರ್ತಾರೆ, ಕರಾವಳಿ ತೀರದಲ್ಲಿ ನೋಡಿ ಮ್ಯಾಂಗ್ರೋವ್ ಗಿಡಗಳು ನೋಡಿ, ಅದ್ರ ಅಡಾಪ್ಟೇಷನ್ ನೋಡಿ ಹೆಂಗಿದೆ. ಐದರ ಈ ಥರ ಬೇರೆ ಇರುತ್ತೆ, ಸ್ಟೆಲ್ಟ್ ರೂಟ್ಸ್ ಇರುತ್ತೆ, ಇಲ್ಲಾಂದರೆ ನಿಮೆಟೋಫೋರ್ಸ್ ಇರುತ್ತೆ, ಈ ಥರ, ಆಯಿತಾ. ಈ ರೀತಿ ಆ ಪರಿಸರಕ್ಕೆ ಅನುಗುಣವಾಗಿ ಆ ಜಾಗದಲ್ಲಿ ಸಿಗುವಂಥ ಅಜೈವಿಕ ಅಂಶಗಳು ಹೊಂದಾಣಿಕೆಯಿಂದ ಈ ಥರ ಅಡಾಪ್ಟೇಷನ್ ಇವು ಗಿಡಗಳದ್ದು, ಆಯಿತಾ. ಇದು ಕೇಬಲ್ ರೂಟ್ ಇರುತ್ತೆ, ಒಂದು ಮರ ಇದೆ ಅಂದರೆ ಆ ಮರದೊಂದು ಕೇಬಲ್ ರೂಟ್ ಹೋಗಿರುತ್ತೆ, ಆ ಕೇಬಲ್ ರೂಟ್ಗೆ ಹಿಂಗೆ ಬಂದಿರುತ್ತೆ ನಿಮೆಟೋಫೋರ್ಸ್. ಇದು ಮರ, ಇದು ನೋಡಿ, ಈ ಮರದ್ದು ರೂಟ್ಸ್ ಇವೆಲ್ಲ ನಿಮೆಟೋಫೋರ್ಸ್. ಸೊ ಯಾಕೆಂದರೆ ನೀರೊಳಗೆ ಇದ್ದಾಗ ಅವುಗಳಿಗೆ ಸಾಕಷ್ಟು ಗಾಳಿ ಸಿಗಲ್ಲ, ಪೌಷ್ಟಿಕಾಂಶಗಳು ಸಿಗಲ್ಲ, ಅದನ್ನು ಉಸಿರಾಡಬೇಕು ಅಂದರೆ ಇದು ಇರಬೇಕು ಈ ಥರ. ಓಕೆ, ಸೊ ದಟ್ ದೇ ಕ್ಯಾನ್ ಬ್ರೀದ್. ಯಾಕೆಂದರೆ ಎಷ್ಟೋ ಸತಿ ನೀರೊಳಗೆ ಇದ್ದಾಗ ಬೇರಿಗೆ ಸಾಕಷ್ಟು ಪೌಷ್ಟಿಕಾಂಶಗಳು ಗಾಳಿ ಸಿಗಲ್ಲ, ಅವುಗಳು ಉಸಿರಾಟ ಕಷ್ಟ ಆಗುತ್ತೆ, ಅದಕ್ಕೆ ಈ ಥರ ನಿಮೆಟೋಫೋರ್ಸ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಮ್ಯಾಂಗ್ರೋವ್ ಗಿಡಗಳಲ್ಲಿ ಇವೆಲ್ಲ ಅಡಾಪ್ಟೇಷನ್ ಸ್ನೇಹಿತರು, ಆಯಿತಾ. ನೋಡಿ, ಗಿಡಗಳು ಆ ಜಾಗಕ್ಕೆ ಅನುಗುಣವಾಗಿ ಅಜೈವಿಕ ಅಂಶಗಳ ಅನುಗುಣವಾಗಿ ಬೆಳೀತಾ ಇದ್ದಾವೆ, ಅದನ್ನು ನೀವು ಇಲ್ಲಿ ಗಮನಿಸಬೇಕು. ನೀರು ಜಾಸ್ತಿ ಇದ್ರೆ ಒಂಥರ ಗಿಡ, ನೀರು ಕಡಿಮೆ ಇದ್ರೆ ಒಂಥರ ಗಿಡ, ಉಪ್ಪಿದ್ರೆ ಒಂಥರ ಗಿಡ ಬೆಳೀತದೆ. ಈ ರೀತಿ ನೀವು ಅಜೈವಿಕ ಅಂಶಗಳನ್ನ ಅರ್ಥ ಮಾಡ್ಕೊಬಿಟ್ರೆ ಈಸಿಯಾಗಿ ನಾವು ಎನ್ವೈರನ್ಮೆಂಟ್ನ ಅರ್ಥ ಮಾಡ್ಕೋಬೋದು, ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಬೋದು. ನೋಡಿ, ನೀರೊಳಗೆ ಯಾವ ರೀತಿ ಇರುತ್ತೆ, ಮ್ಯಾಂಗ್ರೋವ್ ಗಿಡಗಳು ಬೆಳೀತವೆ, ಅದನ್ನು ನಾನು ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಹೋಗ್ತಾ. ನೆಕ್ಸ್ಟ್ ಗಾಳಿ. ಸೊ ನಮ್ಮ ಇನ್ನೊಂದು ಅಜೈವಿಕ ಅಂಶ ಅಂದರೆ ಅನಿಲಗಳು. ನಮ್ಮ ಪರಿಸರದಲ್ಲಿರುವಂಥ ಅನಿಲಗಳು, ನಮ್ಮ ವಾಯುಮಂಡಲದಲ್ಲಿರುವಂಥ ಅನಿಲಗಳು. ಈ ಅನಿಲಗಳು ತುಂಬ ಮುಖ್ಯ, ಕರೆಕ್ಟಾ. ನಮ್ಮ ಇಡೀ ಪೃಥ್ವಿಯ ಮೇಲೆ ಜೀವಿಗಳ ವಿಕಾಸಕ್ಕೆ ಮುಖ್ಯ ಕಾರಣನೇ ನಮ್ಮ ವಾಯುಮಂಡಲ. ಯಾಕೆ ಹೇಳಿ, ನಮ್ಮ ವಾಯುಮಂಡಲದಲ್ಲಿರುವಂಥ ಅನಿಲಗಳಿರೋದ್ರಿಂದನೇ ನಮಗೆ ಇವತ್ತಿನ ದಿವಸ ಎಲ್ಲ ಜೀವಿಗಳು ವಿಕಾಸ ಆಗಿರೋದು. ಇದು ಒಂದು ಮುಖ್ಯ ಅಂಶ ಅಂತ ಹೇಳ್ಬೋದು. ಯಾವ್ಯಾವ ಅನಿಲಗಳಿದೆ? ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಎರಡು ನೋಡಿ. ನೈಟ್ರೋಜನ್ 78%, ಆಕ್ಸಿಜನ್ 21%, ಇದೆ 99. ನೆಕ್ಸ್ಟ್ ನೋಡಿ, ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್, ನಿಯಾನ್, ಹೀಲಿಯಂ, ಕ್ರಿಪ್ಟಾನ್, ಹೈಡ್ರೋಜನ್, ಝೆನಾನ್, ಓಝೋನ್. ಈ ರೀತಿ ಹಲವಾರು ಅನಿಲಗಳಿದೆ. ಆ ಅನಿಲಗಳು ತಕ್ಕಂತೆ ನಮ್ಮ
ಜೀವಿಗಳು ಅದನ್ನು ಬಳಸ್ಕೊಳ್ತವೆ. ಮುಖ್ಯವಾಗಿ ಅತಿ ಮುಖ್ಯವಾದ ಅನಿಲ ಯಾವುದು ಹೇಳಿ? ಕಾರ್ಬನ್ ಡೈಆಕ್ಸೈಡ್. ಯಾಕೆ ದ್ಯುತಿ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿರೋದು. ನಾವು ಪ್ರತಿದಿನ ಆಹಾರ ಸೇವನೆ ಮಾಡೋದೇ ಇದು ಗಿಡಗಳಿಂದ, ಕರೆಕ್ಟಾ? ಸೊ ದ್ಯುತಿ ಸಂಶ್ಲೇಷಣೆ ಕಾರ್ಬನ್ ಡೈಆಕ್ಸೈಡ್ ಇಂದನೇ ಗ್ಲೂಕೋಸ್ ಉತ್ಪಾದನೆ ಆಗ್ತಾ ಇರೋದು. ಒಂದು ರೀತಿ ನಮ್ಮ ಆಹಾರ ಉತ್ಪಾದನೆ ಆಗೋದೇ ಇದರಿಂದ. ಸೊ ನಾವು ಕೆಟ್ಕೊಳ್ಳಿ. ಸೊ ಮೊದಲು 4 ಅನಿಲಗಳನ್ನ ನಾವು ಕೆಟ್ಕೊಳ್ಳಿ. 1, 2, 3 ಮತ್ತು 4 ಅತ್ಯಮೂಲ್ಯವಾದ ಅನಿಲಗಳು ಇವೆಲ್ಲ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್, ಆಮೇಲೆ ಓಝೋನ್, ಇವೆಲ್ಲ. ಓಝೋನ್ ಏನಕ್ಕೆ ಇಂಪಾರ್ಟೆಂಟ್? ಯಾಕಂದ್ರೆ ಓಝೋನ್ ಯುವಿನ ತಡೆಯುತ್ತೆ. ಅದನ್ನು ತಡೆಯೋದ್ರಿಂದ ನಮಗೆಲ್ಲ ಜೀವಿಗಳು ವಿಕಾಸ ಆಗೋಕ್ಕೆ ಕಾರಣ. ನಾವು ಕೆಟ್ಕೊಳ್ಳಿ. ಇನ್ನೊಂದು ಶಿಲೆಗಳು. ಎಲ್ಲರಿಗೂ ಗೊತ್ತಿದೆ, ನಾವು ಕರ್ನಾಟಕದ ಶಿಲೆಗಳು ಡಿಸ್ಕಸ್ ಮಾಡಿದ್ದೀವಿ. ಆ ಸ್ಲೈಡ್ ಇಲ್ಲಿ ಹಾಕಿದ್ದೀನಿ ನೋಡಿ. ನಮಗೆ ಮೊದಲನೇದು ಅಗ್ನಿಶಿಲೆಗಳಿದೆ. ಅಗ್ನಿಶಿಲೆಗಳು ಲಾವಾ ಮತ್ತು ಮ್ಯಾಗ್ಮಾ ಇಂದ ಆಗಂಥ ಶಿಲೆಗಳು. ಶಿಲಾಪಾಕ ಗಟ್ಟಿಯಾಗಿ ತಂಪಾದಾಗ ಕಲ್ಲಾಗುತ್ತೆ. ಅದು ಶೀತಲೀಕರಣಗೊಂಡು ಪುಡಿಯಾಗಿ ಮಣ್ಣಾಗಿ ಮಣ್ಣೆಲ್ಲ ಸಂಗ್ರಹ ಆಗಿ ಪದರ ಶಿಲೆಗಳಾಗುತ್ತೆ. ಆ ಪದರ ಶಿಲೆಗಳು ಉಷ್ಣಾಂಶ ಮತ್ತು ಶಾಖಕ್ಕೆ ರೂಪಾಂತರ ಶಿಲೆಗಳಾಗ್ತವೆ. ಇಲ್ಲಿ ನೋಡಿ, ರೂಪಾಂತರ ಶಿಲೆಗಳು ಹೀಟ್ ಮತ್ತು ಪ್ರೆಷರ್ಗೆ. ಅದೇ ರೂಪಾಂತರ ಶಿಲೆಗಳು ಮತ್ತೆ ಪುಡಿ ಪುಡಿ ಆದಾಗ, ಕರೆಕ್ಟಾ, ವೆದರಿಂಗ್ ಎರೋಷನ್ ಆಗಿ ಪದರ ಶಿಲೆಗಳಾಗುತ್ತೆ. ಗೊತ್ತಿದೆ. ಅದಾದ್ಮೇಲಿಂದ ಯಾವಾಗ ಒಂದು ಶಿಲಾಫಲಕ ಇನ್ನೊಂದು ಶಿಲಾಫಲಕವು ಅಪ್ಪಳಿಸುತ್ತೆ, ಅವಾಗ ಏನಾಗುತ್ತೆ? ಶಿಲಾಫಲಕಗಳು ಒಳಗೊಟ್ಟಾಗುತ್ತೆ. ಸಾಂದ್ರತೆ ಜಾಸ್ತಿ ಇರೋದು ಒಳಗುತ್ತೆ. ಅವಾಗ ಎಲ್ಲ ನಾಶ ಆಗೋದು. ಎಲ್ಲ ಶಿಲೆಗಳು ನಾಶ ಆಗಿ ಮತ್ತೆ ಮ್ಯಾಗ್ಮಾ ಆಗಿ ಮತ್ತೆ ಇನ್ನೊಂದು ಶಿಲೆಯಾಗಿ ಬರುತ್ತೆ. ಕರೆಕ್ಟ್ ಅಲ್ಲ? ಇವಾಗ ಇದೇ ಕಲ್ಲು ಭೂಮಿಯೊಳಗೆ ಹೋದಾಗ ಕರಗುತ್ತೆ. ಕರಗಿ ಮತ್ತೆ ಮ್ಯಾಗ್ಮಾ ಆಗಿ ಮತ್ತೆ ಬರುತ್ತೆ. ಅಗ್ನಿಶಿಲೆಯಾಗಿ ಮತ್ತೆ ಬರುತ್ತೆ. ಗೊತ್ತಾಗಲ್ಲ? ನಾವು ಕೆಟ್ಟಲಿ. ಈ ರೀತಿ ತಮಗೆ ಇದು ಗೊತ್ತಿರಬೇಕು, ಯಾವ ರೀತಿ ಏನಾಗ್ತಾ ಇದೆ. ಇದು ಶಿಲಾಚಕ್ರ ಅಂತ ಕರಿತೀವಿ. ಶಿಲಾಚಕ್ರ ನೋಡಿದ್ದೀವಿ. ಇದು ಒಂದು ಮುಖ್ಯ ಅಜೈವಿಕ ಅಂಶ. ಕರೆಕ್ಟ್. ಯಾಕೆಂದ್ರೆ ಶಿಲೆಗಳಿಂದ ನಮ್ಗೆ ಏನು ಸಿಗುತ್ತೆ? ಮಣ್ಣು. ಶಿಲೆಗಳ ಶೀತಲೀಕರಣದಿಂದನೇ ಮಣ್ಣಾಗೋದು. ಜೊತೆಗೆ ಮಣ್ಣಲ್ಲಿ ಏನು ಸಿಗುತ್ತೆ? ಪೌಷ್ಟಿಕಾಂಶಗಳು. ಹೌದಾ? ನೆಕ್ಸ್ಟ್ ನೋಡಿ, ಮಣ್ಣು. ಸೊ ಮಣ್ಣು ಒಂದು ಮುಖ್ಯವಾದಂಥ ಅಜೈವಿಕ ಅಂಶ. ಇಲ್ಲಿ ನೋಡಿ ಯಾವ ರೀತಿ ಮೇಲ್ಗಡೆ ಹುಲ್ಲಿದೆ ನೋಡಿ, ಗ್ರಾಸಸ್ ಇದೆ. ಕೆಳಗಡೆ ನೋಡಿ ಈ ಲೇಯರ್ ಇದೆ ನೋಡಿ, ಇದನ್ನ ಓ ಲೇಯರ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಲೇಯರ್ ಇದು. ಆರ್ಗ್ಯಾನಿಕ್ ಅಂಶ ಇರುತ್ತೆ ಇದರಲ್ಲಿ. ಹ್ಯೂಮಸ್ ಇರುತ್ತೆ. ಎಲ್ಲ ಆರ್ಗ್ಯಾನಿಕ್ ಅಂಶ ಕುಳಿತಾ ಇರುತ್ತೆ. ಹಂಗೆ ಟಾಪ್ ಸಾಯಿಲ್ ಎ, ಇದು ಟಾಪ್ ಸಾಯಿಲ್. ಈ ಭಾಗ ಟಾಪ್ ಸಾಯಿಲ್. ಸ್ಯಾಂಡ್, ಸಿಲ್ಟ್, ಕ್ಲೇ. ನೆಕ್ಸ್ಟ್ ಈ ಝೋನ್ ಆಫ್ ಎಲಿವಿಯೇಷನ್ ಅಂತ ಕರಿತೀವಿ. ಅಂದ್ರೆ ಮಳೆ ನೀರು ಹಿಂಗೆ ಬರುತ್ತೆ ನೋಡಿ, ಮಳೆ ನೀರೆಲ್ಲ ಬಂದಿದ್ದೆಲ್ಲ ಒಳಗೊಟ್ಟೋಗುತ್ತೆ. ಲೀಚಿಂಗ್ ಆಗುತ್ತೆ, ಕೆಳಗಡೆ ಇಳಿಯುತ್ತೆ. ಪೌಷ್ಟಿಕಾಂಶಗಳನ್ನೆಲ್ಲ ತಗೊಂಡು ಕೆಳಗಡೆ ಹೊಟ್ಟೋಗುತ್ತೆ. ಎಲಿವಿಯೇಷನ್. ಅದೆಲ್ಲ ಬಂದು ಇಲ್ಲಿ ಸಂಗ್ರಹ ಆಗ್ತದೆ ನೋಡಿ. ಒಂದು ನಿಮಿಷ, ಅದನ್ನು ಸ್ವಲ್ಪ ಕೆಳಗಡೆ ಬರ್ತೀನಿ. ಝೋನ್ ಆಫ್ ಎಲಿವಿಯೇಷನ್ ಇದು ಝೋನ್ ಆಫ್ ಎಲಿವೇಶನ್. ಇದು ಇಲ್ಲಿವರೆಗೂ ಟಾಪ್ ಸಾಯಿಲ್ ಇದೆ. ಆಯ್ತಾ? ಈ ಎಲಿವಿಯೇಷನ್ ಅಂದರೆ ಇದು. ಅಂದರೆ ಮಳೆ ಆದಾಗ ನೀರು ಭೂಮಿಯೊಳಗೆ ಬಂದಾಗ ಎಲ್ಲ ಖನಿಜಗಳನ್ನ ತಗೊಂಡು ಕೆಳಗೆ ಹೋಗುತ್ತೆ ನೋಡಿ. ಇಲ್ಲಿ ಈ ನೀರು ಬಂದಿದ್ದು ಮಳೆ ನೀರು ನೋಡಿ, ಮಳೆ ಬಿತ್ತ ತಕ್ಷಣ ಏನಾಗುತ್ತೆ? ಭೂಮಿಯೊಳಗೆ ಸೋಸುವಿಕೆ ಆಗುತ್ತೆ. ಹಿಂಗೆ ಹೋಗುತ್ತೆ. ಕರೆಕ್ಟಾ? ಸೋಸುವಿಕೆ ಆಗಿ ಒಳಗೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಕಾಣ್ತಾ ಇದೆ ನಿಮಗೆ, ಹಿಂಗೆ ಹೋಗ್ತಾ ಇದೆ. ಅವಾಗ ಹೋದಾಗ ಇಲ್ಲಿರೋಂಥ ಖನಿಜಗಳೆಲ್ಲ ತಗೊಂಡೋಗಿ ಎಲ್ಲಿ ಹೋಗುತ್ತೆ? ಇಲ್ಲಿ ಹಾಕುತ್ತೆ. ಇಲ್ಲಿ ಸಂಗ್ರಹ ಆಗ್ತದೆ. ಅದಕ್ಕೆ ಈ ಬಣ್ಣ ನೋಡಿ ಬಿಳಿ ಇದೆ, ಇಲ್ಲಿ ನೋಡಿ ಸ್ವಲ್ಪ ಡಾರ್ಕ್ ಇದೆ. ಅಂದ್ರೆ ಎಲ್ಲ ಮೇಲಿಂದ ಬರ್ತಾ ಇದೆ ಅಂತ ಅರ್ಥ. ಗೊತ್ತಲ್ಲ? ಎಲಿವಿಯೇಷನ್ ಅಂದ್ರೆ ಹೋಗೋದು, ಎರೋಷನ್ ತರ. ಓಕೆ, ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿಗೆ. ಬಿ ವರೆಗೆ ಇಲಿವಿಯೇಷನ್ ಅಂತ ಕರಿತೀವಿ. ಇಲ್ಲಿ ಬಂದು ಸಂಗ್ರಹ ಆಗ್ತಾ ಇದೆ. ನಾವು ಕೇಳ್ಕೊಳ್ಳಿ, ಎಲಿವಿಯೇಷನ್ ಅಂದ್ರೆ ಒಂದು ರೀತಿ ಲೀಚಿಂಗ್ ಪ್ರೊಸೆಸ್ ಇದೆ. ಲೀಚಿಂಗ್, ಸಾಯಿಲ್ ಮಿನರಲ್ಸ್ ಎಲ್ಲ ಲೀಚ್ ಆಗಿ ಕೆಳಗಡೆ ಹೋಗುತ್ತೆ. ಲೀಚಿಂಗ್, ಎರೋಷನ್ ಅಂತ, ಸವಕಳಿ ಅಂತ. ಮಣ್ಣಿನ ಸವಕಳಿ ಆಗ್ತಾ ಇದೆ, ಎರೋಷನ್. ಇಲ್ಲಿ ಬಂದು ಸಂಗ್ರಹ ಆಗ್ತದೆ, ಅಕ್ಯುಮುಲೇಷನ್. ಗೊತ್ತಾಯ್ತಲ್ಲ? ಇದಾದ್ಮೇಲೆ ಕೆಳಗಡೆ ಸಿ, ಬೆಡ್ ರಾಕ್ ಮತ್ತು ಪಾರ್ಷಲಿ ವೆದರ್ಡ್ ಬೆಡ್ ರಾಕ್. ಅರೆ ಶೀತಲೀಕರಣಗೊಂಡಂತ ವಲಯ. ಅರೆ ಶೀತಲೀಕರಣಗೊಂಡಂತ ಪಾರ್ಷಲಿ ವೆದರ್ಡ್ ರಾಕ್. ಕೆಳಗಡೆ ಬೆಡ್ ರಾಕ್ ನೋಡಿ, ಇದು ಕಲ್ಲು. ಡಿ, ಮೂಲಶಿಲೆ. ನೋಡಿ ಯಾವ ರೀತಿ ಮಣ್ಣು ಇರುತ್ತೆ.
ಸೊ ಏನಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಮಣ್ಣು ಏನಕ್ಕೆ ಬೇಕು ನಮಗೆ? ಮಣ್ಣೇ ನಮಗೆ ಎಲ್ಲ ಜೀವಿಗಳ ಆಶ್ರಯ. ಪೌಷ್ಟಿಕಾಂಶಗಳು ಸಿಗೋದು ಇಲ್ಲಿಂದ, ನೀರು ಸಿಗೋದು ಮಣ್ಣಿಂದ, ಗಿಡಗಳು ಬೇರೆ ಇರೋದು ಮಣ್ಣಿಂದ. ಹಂಗೆ ಎಷ್ಟೋ ಜೀವಿಗಳು ಮಣ್ಣೊಳಗೆ ವಾಸ ಮಾಡ್ತವೆ, ಗೊತ್ತಲ್ಲ. ಮಣ್ಣು ಒಂದು ರೀತಿ ಗಿಡಗಳು ಪ್ರಾಣಿಗಳ ಆಶ್ರಯ ಕೊಡುತ್ತೆ, ನೀರು ಕೊಡುತ್ತೆ ಗಿಡಗಳಿಗೆ, ಮತ್ತು ಪೌಷ್ಟಿಕಾಂಶಗಳನ್ನ ಕೊಡುತ್ತೆ. ಆ ಕಾರಣದಿಂದ ಸಾಯಿಲ್ ಗೊತ್ತಿಲ್ಲ ಅಂದರೆ ನಿಮಗೆ ಅಗ್ರಿಕಲ್ಚರ್ ಮತ್ತು ಎನ್ವೈರನ್ಮೆಂಟ್ ಅರ್ಥ ಆಗಲ್ಲ. ಪರಿಸರ ಅರ್ಥ ಆಗಬೇಕು ಅಂದರೆ ಸಾಯಿಲ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಆಯಿತಾ? ಸೊ ದಯವಿಟ್ಟು ಸ್ನೇಹಿತರೆ, ಈ ಥರದ್ದೆಲ್ಲ ಟಾಪಿಕ್ಸ್ಗಳನ್ನ ನೀವು ರಿವೈಸ್ ಮಾಡಿ ನನ್ನ ತರಗತಿಗಳನ್ನ ಮುಂದಕ್ಕೂ ಕೇಳ್ತಾ ಹೋಗಿ. ಆ್ಯಸ್ ಅ ರಿಸಲ್ಟ್ ನಾವು ಹೆಚ್ಚಿನ ತರಗತಿಗಳನ್ನ ನಿಮಗೆ ಈ ರೀತಿ ಮಾಡಿ ನಿಮ್ಮ ಪರೀಕ್ಷೆಗಳಿಗೆ ಸುಲಭ ಆಗುತ್ತೆ. ಸೊ ನಾವು ಒಂದು ಆ್ಯಪ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನಿಮಗೆ ಎಲ್ಲ ತರಗತಿಗಳು ಸಿಕ್ಬಿಡುತ್ತೆ, ನೋಟ್ಸ್ ಕೂಡ ಸಿಕ್ಬಿಡುತ್ತೆ. ಸೊ ಆ ಉದ್ದೇಶದಿಂದ ನಾವು ಅಲ್ಲಿಗೆ ಶಿಫ್ಟ್ ಆಗ್ತಾ ಇರೋದು ಇವಾಗ. ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ. ಹಂಗೆ ನಾವು ಮುಂದಿನ ತರಗತಿ ಮಾಡೋಕ್ಕೆ ಹಂಗೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಮಣ್ಣಿನಲ್ಲಿರುವಂಥ ಹೇಳಿದೆ ಆಗಲೇ ಎಷ್ಟೋ ಗಿಡಗಳಿರುತ್ತೆ, ಗಿಡಗಳಿಗೆ ಮತ್ತು ಪ್ರಾಣಿಗಳಿಗೆ ಆಶ್ರಯ ಅಂತ. ನೋಡಿ, ಮ್ಯಾಕ್ರೋಫೋನಾ ಅಂತ ಕರಿತೀವಿ. ಲೈಕ್ ಆ್ಯಂಟ್ಸ್, ಅರ್ತ್ ವಾರ್ಮ್ಸ್ ನೋಡಿರ್ತಾರಲ್ಲ ಎಲ್ಲರೂ. ಕೆಂಪಿರುವೆ, ಕಪ್ಪಿರುವೆ, ಎರೆಹುಳ, ಕರೆಕ್ಟಾ? ಟರ್ಮೈಟ್ ಎಲ್ಲ ನೋಡಿರ್ತಾರೆ, ಊತ ಕಟ್ತಾ ಇರುತ್ತಲ್ಲ, ಮರ ತಿಂತಾ ಇರುತ್ತಲ್ಲ, ಅದು ಮಿಲಿಪಿಡ್ಸ್, ಸೆಂಟಿಪಿಡ್ಸ್ ಎಲ್ಲ ಮ್ಯಾಕ್ರೋಫೋನಾ. ಅವೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಮಣ್ಣಲ್ಲಿ ಇರ್ತಾವೆ. ಮೈಕ್ರೋಫೋನಾ ಅಂದರೆ ನೆಮೆಟೋಡ್ಸ್ ಮತ್ತು ಪ್ರೋಟೋಜೋವಾ. ಹೇಳಿದ್ನಲ್ಲ ಆಗಲೇ, ನೆಮೆಟೋಡ್ಸ್ ಮತ್ತು ಪ್ರೋಟೋಜೋವನ್ಸ್ ಇರುತ್ತೆ ಅಂತ. ಅವುಗಳು ಅಮೀಬಾ, ಡೆನೋಫ್ಲಾಗ್ಲೇಟ್ಸ್ ಅವೆಲ್ಲ ಇಲ್ಲಿರ್ತಾವೆ, ಮಣ್ಣಲ್ಲಿರ್ತವೆ. ಹಾಗೆ ಮೈಕ್ರೋಫ್ಲೋರಾ ಅಂತ ಕರಿತೀವಿ, ಲೈಕ್ ಬ್ಯಾಕ್ಟೀರಿಯಾ, ಫಂಗೈ. ಓಕೆ, ಸೊ ಇವೆಲ್ಲ ಏನಾಗುತ್ತೆ, ಜಾಸ್ತಿ ಮೈಕ್ರೋಫ್ಲೋರಾಗಳಿರುತ್ತೆ. ಹಂಗೆ ಆಕ್ಟಿನೋಮೈಸಿಟಿಸ್ ಅಂತ ಕರಿತೀವಿ. ಸೊ ನೀವು ಎಷ್ಟೊಂದು ಸತಿ ನೋಡಿರ್ತೀರ, ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಬರುತ್ತಲ್ಲ, ಅದು ಇದರಿಂದನೇ. ಈ ಬ್ಯಾಕ್ಟೀರಿಯಾ ಏನಿರುತ್ತೆ ಮಣ್ಣಲ್ಲಿರುತ್ತೆ. ಸೊ ನೀರು ಬಿದ್ದ ತಕ್ಷಣ ಏನಾಗುತ್ತೆ, ಅದು ಮೇಲೆ ಬರುತ್ತೆ. ಅದೇ ನಮಗೆ ಮಣ್ಣಿನ ಸ್ಮೆಲ್ ಅಂತ ಒಂದು ಸುಗಂಧವಾದಂಥ ವಾಸನೆ ಬರುತ್ತೆ, ನೋಡಿದಿರಾ ಮಳೆ ಬಂದಾಗ? ಸೊ ಆಕ್ಟಿನೋಮೈಸಿಟಿಸ್ ಅಂತ ಕರಿತೀವಿ ನಾವು. ಸೊ ಇಟ್ಸ್ ಅ ಬ್ಯಾಕ್ಟೀರಿಯಾ, ಸಾಯಿಲ್ ಬ್ಯಾಕ್ಟೀರಿಯಾ. ಅದರಿಂದನೇ ನಮಗೆ ಮಣ್ಣಿನ ವಾಸನೆ ಬರೋದು. ಓಕೆ, ಆ ಮಣ್ಣಿನ ವಾಸನೆ ಏನಿದೆಯಲ್ಲ ಅದನ್ನು ನಾವು ಪೆಟ್ರಿಕೋರ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಪೆಟ್ರಿಕೋರ್, ಸ್ಪೆಲ್ಲಿಂಗ್ ನೋಡಿ, ಪೆಟ್ರಿಚೋರ್ ಅಲ್ಲ, ಅದು ಪೆಟ್ರಿಕೋರ್. ಪೆಟ್ರಿಕೋರ್ ಇಸ್ ದ ಸ್ಮೆಲ್ ಆಫ್ ದಿ ರೈನ್. ಮಳೆಯ ವಾಸನೆ ಏನಿದೆ ಅದು ಪೆಟ್ರಿಕೋರ್ ಅಂತ ಕರಿತೀವಿ. ಏನದು ಪೆಟ್ರಿಕೋರ್? ಒಂದು ಬ್ಯಾಕ್ಟೀರಿಯಾದಿಂದ ಬರೋ ಸ್ಮೆಲ್ ಅದು, ನೆನಪಿಟ್ಕೊಳ್ಳಿ. ಹಂಗೆ ಮಿಸೋಫೋನಾ. ಮಿಸೋಫೋನಾದಲ್ಲಿ ಎಷ್ಟೊಂದು ಏನೋ ನಮಗೆ ಮಣ್ಣೊಳಗಿರೋಂಥ ಮೈಟ್ಸ್ ಇರುತ್ತೆ, ಸ್ಪ್ರಿಂಗ್ ಟೈಲ್ಗಳಿರುತ್ತೆ, ಕೊಲೆಂಬೋಲಾ ಇರುತ್ತೆ, ಅವುಗಳೆಲ್ಲ ಮಿಸೋಫೋನಾ. ಓಕೆ, ಮಣ್ಣಲ್ಲಿ ಇರೋದು. ಹಂಗೆ ಮೆಗಾಫೋನಾ ಇಸ್ ಲೈಕ್ ಅವರ್ ಮೈಸ್, ಮೋಲ್ಸ್, ರ್ಯಾಟ್ಸ್, ಸ್ಕ್ವಿರಲ್ಸ್, ರ್ಯಾಬಿಟ್, ಹೇರ್, ಸ್ನೇಕ್. ಕರೆಕ್ಟಾ? ಸ್ಕ್ವಿರಲ್ಸ್, ಸ್ನೇಕ್ಸ್ ಅವೆಲ್ಲ ಮೆಗಾಫೋನ್. ಇದೆಲ್ಲ ಮಣ್ಣಲ್ಲಿರುತ್ತೆ. ಸೊ ಮಣ್ಣಿನ ಮೇಲಿಗಿಂತ ಕೆಳಗಡೆ ಮಣ್ಣಲ್ಲಿ ಜೀವಿಗಳು ಜಾಸ್ತಿ, ಮಣ್ಣೊಳಗೆ ವಾಸ ಮಾಡೋ ಜೀವಿಗಳು ಜಾಸ್ತಿ. ನೋಡಿರ್ತಾರೆ ಎಷ್ಟೊಂದು ಹೆಗ್ಣ ಕರ್ಕೊಂಡು ಹೋಗಿರುತ್ತೆ ಮಣ್ಣೊಳಗೆ, ಅವೆಲ್ಲ ಹಾವಿರುತ್ತೆ, ಅದೆಲ್ಲ ಮೆಗಾಫೋನ್. ನೋಡಿ, ಮಣ್ಣಿನೊಳಗೆ ಯಾವ ರೀತಿ ಇದೆ ನೋಡಿ ಜೀವಿಗಳು ಇರೋದಿಲ್ಲ. ಸಾಯಿಲಲ್ಲೇ ಒಂದು ಆಹಾರ ಜಾಲ ಇದೆ, ಸಾಯಿಲ್ ಒಳಗೇನೆ ಒಂದು ಆಹಾರ ಜಾಲ ಮತ್ತು ಆಹಾರ ಸರಪಳಿ, ಫುಡ್ ಚೈನ್ ಮತ್ತು ಫುಡ್ ವೆಬ್ ಎರಡು ನೋಡ್ಬೋದು ನಾವು. ನೋಡಿ, ಬೇರು, ಗಿಡಗಳ ಬೇರು, ರೂಟ್ಸ್ ಮತ್ತು ಸೂಟ್ಸ್ಗಳಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತಲ್ಲ, ಅದನ್ನು ತಿನ್ನೋದು ಇವೆಲ್ಲ ಬ್ಯಾಕ್ಟೀರಿಯಾ, ಫಂಗೈ ಇವೆಲ್ಲ ಡಿಕಂಪೋಸ್ ಮಾಡೋಂಥದ್ದು. ನಿಮೆಟೋಡ್ಸ್ ಎಲ್ಲ ಅದನ್ನು ತಿನ್ನೋದು, ಅದರ್ ನಿಮೆಟೋಡ್ಸ್ ಆ್ಯಂಡ್ ಪ್ರೋಟೋಜೋವನ್ಸ್ ಆ್ಯಂಡ್ ಆಂಥ್ರೋಪೋಡ್ಸ್. ಅದನ್ನು ಮತ್ತೆ ತಿನ್ನೋದು ಆಂಥ್ರೋಪೋಡ್ಸ್. ಅದನ್ನು ತಿನ್ನೋದು ಪಕ್ಷಿಗಳು. ನೋಡಿ, ಈ ಥರ ಪಕ್ಷಿಗಳು ಅಥವಾ ಇದನ್ನು ತಿನ್ನೋದು ಪ್ರಾಣಿಗಳು. ಈ ರೀತಿ ನಮಗೆ ಇದು ರ್ಯಾಟ್ ಇದೆ. ಮಣ್ಣಿನಲ್ಲಿ ಆಹಾರ ಜಾಲ ಇದೆ. ಇದನ್ನೆಲ್ಲ ಮತ್ತೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದೆ ಮುಗಿತಾ ಇಲ್ಲ, ನಾನು ಇವಾಗ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಇವೆಲ್ಲ ಏನು ಅಂತ. ಓಕೆ, ನೀವು ಕೇಳ್ಬೋದು ಸರ್ ಇಷ್ಟೊಂದು ಡೆಪ್ತ್ ಬೇಕಾ? ಎಲ್ಲ ಎಕ್ಸಾಮ್ಸ್ಗಳು ಹೋಗುತ್ತೆ. ಒಂದ್ಸತಿ ನಾವು ಈ ಥರ ಮಾಡೋದ್ರಿಂದ ಕ್ಲಾಸು, ನೀವು ದೇಶದಲ್ಲಿ ಯಾವ ಎಕ್ಸಾಮ್ ಬೇಕಾದ್ರೂ ಬರೀಬೋದು, ಗೊತ್ತಾಯ್ತಲ್ಲ. ಹಂಗೆ ಪೌಷ್ಟಿಕಾಂಶಗಳು, ಮಣ್ಣಿನಲ್ಲಿ ನಮಗೆ ಹಲವಾರು ಪೌಷ್ಟಿಕಾಂಶಗಳು ಸಿಗುತ್ತೆ. ಅದನ್ನು ನಾವು ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮಿನರಲ್ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ 2 ಥರ, ನಾನ್ ಮಿನರಲ್ ಮತ್ತು ಮಿನರಲ್ಸ್. ನಾನ್ ಮಿನರಲ್ ನ್ಯೂಟ್ರಿಯೆಂಟ್ಸಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇದು ನಮಗೆ ಮುಖ್ಯ ಗಿಡಗಳ ಬೆಳವಣಿಗೆಗೆ. ಇನ್ನೊಂದು ಮಿನರಲ್ ನ್ಯೂಟ್ರಿಯೆಂಟ್ಸ್. ಮಿನರಲ್ ನ್ಯೂಟ್ರಿಯೆಂಟ್ಸಲ್ಲಿ ಮೇಯ್ನ್ ಆಗಿ ನೈಟ್ರೋಜನ್ ಕಟ್ಕೊಳ್ಳಿ, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್, 3 ಕಟ್ಕೊಳ್ಳಿ, NPK, ಆಯಿತಾ? ಸೊ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷ್. ಇದು ಫಾಸ್ಫರಸ್, ಇದು ಪೊಟ್ಯಾಷಿಯಂ. ಇದು K ಇಸ್ ಪೊಟ್ಯಾಷಿಯಂ. K ಅಂದರೆ ಪೊಟ್ಯಾಷಿಯಂ,
ಪಿ ಅಂದರೆ ಫಾಸ್ಫರಸ್, ಎನ್ ಅಂದರೆ ನೈಟ್ರೋಜನ್. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಓಕೆ, ಇವೆಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಪ್ರೈಮರಿ, ಪ್ರಾಥಮಿಕ ಅಂತ ಕರಿತೀವಿ. ಹಂಗೆ ನಮಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇದೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್. ಆಯ್ತಾ? ಸೊ ನೆನಪಿಟ್ಕೊಳ್ಳಿ. ಹಂಗೆ ನಮಗೆ ಅದರ್ ನ್ಯೂಟ್ರಿಯೆಂಟ್ಸ್ ಲೈಕ್ ಮ್ಯಾಂಗನೀಸ್ ಬೇಕು, ಐರನ್ ಬೇಕು, ಜಿಂಕ್ ಬೇಕು, ಕಾಪರ್ ಬೇಕು, ಮಾಲಿಬ್ಡಿನಮ್ ಬೇಕು, ನಿಕ್ಕಲ್ ಬೇಕು, ಕರೆಕ್ಟಾ? ದೆನ್ ಬೋರಾನ್ ಬೇಕು. ಇವೆಲ್ಲ ಅದರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಮಣ್ಣಿನ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕರಿತೀವಿ. ಮಣ್ಣು ಎಷ್ಟು ಆರೋಗ್ಯವಾಗಿದೆ ಅಂತೇಳಿ ಒಂದು ಕಾರ್ಡ್ ಇದೆ, ಸಾಯಿಲ್ ಹೆಲ್ತ್ ಕಾರ್ಡ್. ನಮ್ಮ ರೈತರ ಹತ್ರ ಇರುತ್ತೆ. ನೀವು ನೋಡಿದ್ರೆ ಅದನ್ನು ಅಗ್ರಿಕಲ್ಚರ್ ಆಫೀಸರ್ ಅವರು ಕೊಟ್ಟಿರ್ತಾರೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಿಂದ ಪ್ರತಿಯೊಬ್ಬ ರೈತರಿಗೂ ಅವ್ರ ಮಣ್ಣು ಯಾವ ರೀತಿ ಇದೆ ಅಂತೇಳಿ ಮಣ್ಣಿನ ಗುಣಮಟ್ಟದ ಒಂದು ಪತ್ರಿಕೆ ಸಿಗುತ್ತೆ ಅವ್ರಿಗೆ. ಅದರಲ್ಲೆಲ್ಲ ಇವೆಲ್ಲ ಇರುತ್ತೆ. ಮಣ್ಣಲ್ಲಿ ಯಾವ ಪೌಷ್ಟಿಕಾಂಶಗಳಿದೆ, ಯಾವುದಿಲ್ಲ, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಯಾವ ಬೆಳೆ ಬೆಳಿಬೋದು, ಅದೆಲ್ಲ ಮಾಹಿತಿ ಕೊಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ಗೊತ್ತಿರಬೇಕು. ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ನಾನು ಇದನ್ನೆಲ್ಲ ತೋರಿಸ್ತಾ ಇರೋದನ್ನ ಮತ್ತೆ ವಿವರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಮೊದಲನೇ ಇಂಟ್ರೊಡಕ್ಷನ್, ಇದು ಎನ್ವೈರನ್ಮೆಂಟ್ದು ಇಂಟ್ರೊಡಕ್ಷನಲ್ಲಿ ಇದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯ ಆಗುತ್ತೆ. ನಮ್ಮ ಪರೀಕ್ಷೆಗಳು ನಮ್ಮ ನಾಡು ನಮ್ಮ ಸೇವೆ ಅಂತೇಳಿ ಈ ಸಂಸ್ಥೆ ನಮ್ಮ ಎಲ್ಲ ಅಧ್ಯಾಪಕರುಗಳನ್ನ ಸೇರಿಸಿ ಆನ್ಲೈನ್ ಮುಖಾಂತರ ಸಂಪೂರ್ಣ ಸಿಲೆಬಸ್ನ ಕವರ್ ಮಾಡ್ತಾ ಇದ್ದಾರೆ. ಪ್ರೀವಿಯಸ್ ಕ್ವಶನ್ ಪೇಪರ್ ಡಿಸ್ಕಷನ್ ಆಗುತ್ತೆ, ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗುತ್ತೆ ಕಳೆದ 2 ವರ್ಷದ್ದು, ಮತ್ತು 35 ಮಾಕ್ ಟೆಸ್ಟ್ಗಳಿರುತ್ತೆ. 15 ಪೇಪರ್ 1, 15 ಪೇಪರ್ 2 ಮತ್ತು ಫುಲ್ ಲೆಂತ್ ಟೆಸ್ಟ್ಗಳಿರುತ್ತೆ. ತಪ್ಪದೇ ಈ ಕೋರ್ಸ್ನ ಜಾಯ್ನ್ ಆಗಿ. ತುಂಬ ಕಡಿಮೆ ದರದಲ್ಲಿ ಸಂಪೂರ್ಣ ಪ್ರಿಲಿಮ್ಸ್ ಕೋರ್ಸ್ ಆಗ್ತಾ ಇದೆ. ಯೂಶಲಿ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ 30,000, 40,000, 50,000 ಕೊಡೋದ್ರ ಬದಲು ಈ ತಗೊಳ್ಳೋದ್ರಿಂದ ನಿಮಗೆ ಸುಲಭವಾಗಿ ಎಲ್ಲ ತರಗತಿಗಳಾಗುತ್ತೆ. ಮತ್ತು ಈ ತರಗತಿಗಳಲ್ಲಿ ನಮ್ಮ ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರ ಅಲ್ಲೂ ನಿಮಗೆ ಉಚಿತ. ಯೂಟ್ಯೂಬ್ನಲ್ಲಿ ಯಾವ ರೀತಿ ನೀವು ನನ್ನ ತರಗತಿಗಳನ್ನ ಕೇಳ್ತಾ ಇದ್ದೀರಿ ಉಚಿತವಾಗಿ, ಅಲ್ಲೂ ಅಷ್ಟೇ ನನ್ನ ತರಗತಿಗಳು ಮಾತ್ರ ನಿಮ್ಗೆ ಉಚಿತವಾಗಿದೆ. ಬೇರೆ ಅಧ್ಯಾಪಕರುಗಳ ತರಗತಿ ಮಾತ್ರ ನಿಮಗೆ ಅಲ್ಲಿ ನೋಂದಾಯಿಸಬೇಕಾಗುತ್ತೆ. ಅಂದರೆ ನೀವು ಸಂಪೂರ್ಣ ಕೋರ್ಸ್ ಏನಿದೆ ಅದಕ್ಕೆ ತಗೋತಾ ಇದ್ದೀರಿ. ನನ್ನ ತರಗತಿಯಿಂದ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇರಲ್ಲ ಸ್ನೇಹಿತರೆ, ಹಂಗೆ ಮುಂದುವರಿಯುತ್ತೆ. ದಯವಿಟ್ಟು ಲೈವ್ ಕ್ಲಾಸ್ ಮಾಡಲಿಕ್ಕೆ ಅದೊಂದೇ ದಾರಿ ಇರೋದು ನಮಗೆ. ಮತ್ತು ಎಲ್ಲ ಅಧ್ಯಾಪಕರುಗಳಿಂದ ನಿಮಗೆ ತರಗತಿ ಸಿಗೋದ್ರಿಂದ ದಯವಿಟ್ಟು ನೀವು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಪರಿಗಣಿಸಿ ಈ ಕೋರ್ಸ್ ನೋಂದಾಯಿಸಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಸೊ ಆ ಕಾರಣದಿಂದ ನಿಮ್ಮೆಲ್ಲರೂ ವಿನಂತಿ ಏನು ಅಂದರೆ, ದಯವಿಟ್ಟು ನಾಳೆಯಿಂದ ನಾವು ಹೊಸ ತರಗತಿ ಆ್ಯಪ್ನಲ್ಲಿ ಮಾಡ್ತೀವಿ. ಆ ಆ್ಯಪ್ನ ತರಗತಿಗಳು ಮಾಡಿದಾಗ ತಾವು ಎಲ್ಲರೂ ನೋಂದಾಯಿಸಿ ಹಾಜರಾಗಿ ಸ್ನೇಹಿತರೆ. ಸೊ ಪರಿಸರ ಶಾಸ್ತ್ರ ಹಂಗೆ ಮುಂದುವರಿಯುತ್ತೆ ದಿನಾಗಲೂ, ಭೂಗೋಳಶಾಸ್ತ್ರನೂ ಮುಂದುವರಿಯುತ್ತೆ. ಯಾವುದೇ ಟಾಪಿಕ್ ಆಗಿಲ್ಲ ಅದೆಲ್ಲ ಕವರ್ ಆಗುತ್ತೆ. ಈ ರೀತಿ ಆ್ಯಡ್ಗಳಿರಲ್ಲ, ಆ್ಯಡ್ಸ್ ಇರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ ನಿಮಗೆ. ಹಂಗೆ ಕ್ಲಾಸ್ಗಳನ್ನ ಕೇಳ್ಬೋದು. ಹಂಗೆ ಟೆಸ್ಟ್ ಇರುತ್ತೆ, MCQ ಇರುತ್ತೆ, ಅಲ್ಲೇ ಇನ್ಬಿಲ್ಟ್ MCQ ಇರುತ್ತೆ. ಸೊ ದಟ್ ನೀವು